ಏನ್ ನಿಮ್ ಫ್ಯಾನ್ ಬೇಸ್ ಒಬ್ರಿಂದ ಒಬ್ರು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಅವ್ರ ಪ್ರೀತಿಗೆ ಏನ್ ಹೇಳ್ತೀರ? ಅವ್ರ ಪ್ರೀತಿಗೆ ಯಾವಾಗಿದ್ರು ಚಿರಋಣಿ. ಲವ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಸ್ಕ್ರೀನ್ ಅಲ್ಲಿ ಗಣೇಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿದ್ರ ಒಂದು ಮೂವಿಯಲ್ಲಿ, ಹೇಗೆ ಅನಿಸ್ತಿದೆ? ಅವ್ರ ಮೂವಿಯಲ್ಲಿ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂದಾಗ ಎಲ್ಲಿಯೋ ಒಂಥರ ಖುಷಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಅಮ್ಮ ಎಷ್ಟು ಖುಷಿ ಪಟ್ರು. ಒಂದ್ ಮೂವಿ ಆದ್ರೂ ನನ್ ಮುಖಕ್ ಮಾಡ್ಬೇಕಲ್ಲ ಅಂತ ನನಗೆ ಅಂತಿತ್ತು. ಈ ಬರೀ ಎಲ್ಲರ ಹತ್ರ ಬರೀ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ, ಈ ಮುಖಕ್ಕೆ ಒಂದ್ ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗೆ ನಾ ಕನ್ನಡಿ ಮುಂದೆ ನಾನು ಮಾಡ್ಬೇಕು ಅಂತಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಬೇಕಾದ್ರೆ ವೈರಲ್ ಆಗೋ ತನಕ ನೀವು ಯಾರು ಅಂತ ಗೊತ್ತಿರಲಿಲ್ಲ. ವೈರಲ್ ಆದ್ಮೇಲೆ ಎಲ್ಲೇ ಹೋದ್ರು ಕೂಡ ಕಿಪಿ ಕೀರ್ತಿ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡ್ತಾರೆ. ಆ ಜನರ ಹತ್ರ ಬಂದ್ ಮಾತಾಡಿಸಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ತುಂಬಾ ಖುಷಿನೂ ಆಗುತ್ತೆ, ಒಂದ್ಸತಿ ನನಗೂ ತುಂಬಾ ಕಿರಿಕಿ ಉಂಟು ಆಗಿದ್ದು ಇದೆ. ದರ್ಶಿ ಪಕ್ಕದಲ್ಲೇ ಕೂತಿದ್ದಾರೆ. ಫ್ರೆಂಡ್ ಅಷ್ಟೇ, ನನಗೆ ಅಣ್ಣ ಅಂತಾರ, ನಾನು ಯಾವತ್ತೂ ಕರೆಯೋದಾದಷ್ಟೇ ನೋಡೋದು ಇಲ್ಲ. ಮಚ್ಚ ಮಚ್ಚಿ ಅಷ್ಟೇ. ಕಷ್ಟಕಾಲದಲ್ಲಿ ಯಾರೂ ಆಗಲ್ಲ. ಲೈವ್ ಅಲ್ಲಿ ಒಂದು ಎಲ್ಲಾ ಕಡೆನೂ ಅವ್ರು ಹೇಳ್ಕೊಂಡ್ಬರ್ತೀವಿ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಇಷ್ಟಿರೋ ನಂಬಿಕೆ ಬಗ್ಗೆ ಏನ್ ಹೇಳ್ತೀರಾ? ಅವ್ಳು ಫ್ರೆಂಡ್ಶಿಪ್ ಆಗಿ ಇರ್ತಾಳೆ ಇರೋದು ಗೊತ್ತಿಲ್ಲ. ಅದೇ ನಾನಂತೂ ಲೈಫ್ ಟೈಮ್ ಅಂದ್ರೆ ಅವ್ರ ಜೊತೆ ಫ್ರೆಂಡ್ ಆಗಿದ್ದೇ ಇರ್ತೀನಿ ಲೈಫ್ ಟೈಮ್, ಅದಂತೂ ಪಕ್ಕ. ಲವ್ ಆದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಲವ್ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಸೊ ಏನ್ ಹೇಳ್ತೀರಾ? ನಾನು ಒಂದು ವ್ಯಕ್ತಿನ ತುಂಬಾ ಡೀಪ್ ಆಗಿ ನಂಬಿದೆ. ಅದೆಲ್ಲೋ ರಾಂಗ್ ಚಾಯ್ಸ್ ಪಕ್ಕ ಆಯ್ತು. ರೋಲ್ ಮಾಡಿದೆ, ನಾನು ಅವ್ರು ಎದುರಾಕೊಂಡೆ. ಅವ್ನ ವಿಷಯ ಯಾರೇ ಬಂದ್ರೆ ಎದುರಾಕೊಂಡ್ತಿದೆ. ಕಿಪಿ ಕೀರ್ತಿಗೆ ಫೇಮ್ ಬಂದಿದೆ, ಅವನು ಕೂಡ ಫೇಮಸ್ ಆಗ್ಬೇಕು. ಕಿಪಿ ಕೀರ್ತಿನ ಲವ್ ಮಾಡಿದ್ರೆ ಅವನು ಕೂಡ ಫೇಮಸ್ ಆಗ್ತಾನೆ. ನಿಜಾನ ಕನ್ಸ ಅಂದ್ರೆ ಗೊತ್ತಾಗ್ತಿಲ್ಲ, ಬಟ್ ರಿಯಲ್ ಆಗಿ ಜನ ಏನ್ ಈ ತರ ಪ್ರೂವ್ ಮಾಡ್ಬಿಟ್ನಲ್ಲ. ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಒಂದ್ ಕಡೆ ಅತ್ಯಾಚಾರಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಇದ್ರ ಮೇನ ಮಾಡೋರ್ಗೆ ಅವ್ರಿಗೆ ಜೈಲ್ ಶಿಕ್ಷೆ ಕೊಟ್ರು ಅಷ್ಟೇ, ಏನಿಲ್ಲ ಜನಗಳ ಮುಂದೆನೆ ಓಡಿಸಾಯಿಸ್ಬೇಕು. ಬನ್ನಿ ಜನರೇ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಲೆಯನ್ನ ಸೃಷ್ಟಿಸಿ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲಿ ಚಾನ್ಸ್ ಪಡ್ಕೊಂಡು ಶೀಘ್ರದಲ್ಲೇ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಕಿಪ್ಪಿ ಕೀರ್ತಿ ಅವರು ರೆಡಿ ಆಗಿದ್ದಾರೆ. ಸೊ ನಾಳೆಯಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಕಿಪ್ಪಿ ಕೀರ್ತಿ ಅವರಂತೂ ತುದಿಗಾಲಲ್ಲಿ ನಿಂತಿದ್ದಾರೆ. ಸ್ವತಃ ಕಿಪ್ಪಿ ಕೀರ್ತಿ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕಿಪ್ಪಿ ಕೀರ್ತಿ ಅವರೇ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ ಅಣ್ಣ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಏನ್ ನಿಮ್ ಫ್ಯಾನ್ ಬೇಸ್ ಒಬ್ರಿಂದ ಒಬ್ರು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಆ ಒಂದು ಫ್ಯಾನ್ ಕ್ರೇಜ್ ಆಗಿರ್ಬೋದು, ಅವ್ರ ಪ್ರೀತಿಗೆ ಏನ್ ಹೇಳ್ತೀರಾ? ಮೊದಲನೇದಾಗಿ ಅವ್ರ ಪ್ರೀತಿಗೆ ಯಾವಾಗಿದ್ರು ಚಿರಋಣಿ. ಲವ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಡೈಲಾಗೆ ಬನ್ನಿ ಜನರೇ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸೆನ್ಸೇಷನ್ ಸೃಷ್ಟಿ ಆಯ್ತು. ಅದ್ರ ಜೊತೆಗೆ ಜಿ ಕನ್ನಡ ಸ್ಟೇಜ್ ಅಲ್ಲೂ ಸೃಷ್ಟಿ ಆಯ್ತು. ಅದಾದ ನಂತರ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಗಣೇಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿದ್ರ ಒಂದು ಮೂವಿಯಲ್ಲಿ, ಹೇಗೆ ಅನ್ನಿಸ್ತಿದೆ? ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಎಷ್ಟೋ ಜನರು ವೆಯ್ಟ್ ಮಾಡ್ತಿರ್ತಾರೆ, ಅವ್ರ ಜೊತೆ ನಾನು ನಟಿಸ್ಬೇಕು ಅಂತ. ಅಂತ ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ, ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂದ್ರೆ ನಾವು ಸ್ಕೂಲ್ ಇದ್ದಾಗ ಟೈಮಲ್ಲಿ ಗಣೇಶ್ ಸರ್ದು ಆಗ್ಲಿ, ನಮ್ಮ ಸುದೀಪ್ ಸರ್ದಾಗ್ಲಿ, ಮತ್ತೆ ನಮ್ಮ ಅಪ್ಪು ಸರ್ದಾಗ್ಲಿ, ದರ್ಶನ್ ಸರ್ದಾಗ್ಲಿ, ಅವ್ರದ್ದು ಮೂವಿಗಳೆಲ್ಲ ನೋಡ್ತಿದ್ದೆ ನಾನು. ಆ ಟೈಮಲ್ಲಿ ನಾನು ಸ್ಕೂಲ್ ಟೈಮಲ್ಲಿ ನೋಡ್ತಿದ್ದೆ. ಇವಾಗ ನಾನು ಅವ್ರ ಮೂವಿಯಲ್ಲಿ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂದಾಗ ಅದು ಎಲ್ಲಿಯೋ ಒಂಥರ ಖುಷಿ. ಅಂದ್ರೆ ಯಾರು ಖುಷಿ ಆಗಲ್ಲ ಇಂಥ ಚಾನ್ಸ್ ಸಿಗ್ದಾಗ. ಎಲ್ಲ ಕಾಯ್ತಾ ಇರ್ತಾರೆ ಇಂಥ ಚಾನ್ಸು. ಅಟ್ಲೀಸ್ಟ್ ಸೆಲೆಬ್ರಿಟಿ ಜೊತೆ ಒಂದು ಫೋಟೋ ತೆಗಿಯೋಕಾದ್ರೂ ಕಾಯ್ತಾ ಇರ್ತಾರೆ. ಸೊ ನಾನು ಆಕ್ಟ್ ಅವ್ರ ಮೂವಿಯಲ್ಲಿ ನನಗೊಂದು ಅವಕಾಶ ಸಿಕ್ಕಿದಾಗ ನನಗೆ ಎಷ್ಟು ಖುಷಿ, ತುಂಬಾ ಖುಷಿ ಆಗ್ತಿದೆ. ಗಣೇಶ್ ಸರ್ದು ಮೂವಿ ತುಂಬಾ ನೋಡಿದೀನಿ, ನಾನು ನೋಡ್ತಾನೆ ಇರ್ತೀನಿ. ಅದ್ರ ತುಂಬಾ ಒಂದೊಂದು ಫೇವ್ರೇಟು ಇದೆ. ಸಾವನ್ಯ ಸುಬ್ರಹ್ಮಣ್ಯ ಅದು ಮೂವಿ ಚೆನ್ನಾಗಿ ಇಷ್ಟ ನನಗೆ. ಅದು ನೋಡ್ತಾ ಇರ್ತೀನಿ, ತುಂಬಾ ಸತಿ ನೋಡಿದೀನಿ. ಅದು ಆದ್ಮೇಲೆ ಗಾಳಿಪಟ, ಮುಂಗಾರು ಮನೆ ಪಾರ್ಟ್ 2, ಪಾರ್ಟ್ 1 ಆ ಥರ ಎಲ್ಲ ಅವ್ರದ್ದು ಮೂವಿಗಳೆಲ್ಲ ಎಲ್ಲರದು ಅಷ್ಟೇ ನಾನು ತುಂಬಾ ನೋಡಿರ್ತೀನಿ. ತುಂಬಾ ಖುಷಿ ಆಗುತ್ತೆ. ಅವ್ರ ಜೊತೆ ಮಾತೇ ಬರ್ತಾ ಇಲ್ಲ, ಯಾಕಂದ್ರೆ ಪದಗಳೇ ಇಲ್ಲ, ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ತರ ಗಣೇಶ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಲ್ ಬಂದಾಗ ಆ ಒಂದು ಮೂಮೆಂಟ್ ಹೆಂಗ್ ಎಂಜಾಯ್ ಮಾಡಿದ್ರಿ, ಹೆಂಗ್ ಅನ್ನಿಸ್ತು ನಿಮ್ಗೆ ಅಂತ? ಅಯ್ಯೋ ತುಂಬಾ ಖುಷಿ ಆಗೋಯ್ತು. ನನಗೊಂಥರ ನನ್ ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತಾನು ನನಗೆ ಅನ್ಸಿಲ್ಲ. ಒಂಥರ ಫುಲ್ ಖುಷಿ ಆಗೋಯ್ತು. ನನಗೊಂದು ಅವಕಾಶ ಬರ್ತಿದೆ ಅಂದಾಗ ನಾನು ಕಾಯ್ತಿದ್ದೆ, ಯಾವ್ದಾದ್ರು ಒಂದು ಮೂವಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಅಂದ್ರೆ ನಾನು ಇಷ್ಟೆಲ್ಲ ಒಂದು ಬರೀ ಕಾಂಟ್ರವರ್ಸಿಯಲ್ಲೇ ಸಿಗೋ, ನಾನು ಏನು ಅಚೀವ್ಮೆಂಟ್ ಮಾಡಿಲ್ಲಲ್ಲ. ಅಟ್ಲೀಸ್ಟ್ ಒಂದ್ ಮೂವಿ ಆದ್ರೂ ನನ್ನ ಮುಖಕ್ಕೆ ಮಾಡ್ಬೇಕಲ್ಲ ಅಂತ ನನಗೆ ಅನ್ಸಿತ್ತು.
ಇತ್ತು. ಈ ಬರೀ ಎಲ್ಲರ ಹತ್ರ ಬರೀ ಉಗಿಸ್ಕೊಳ್ಳೋದೇ ಆಗೋಯ್ತಲ್ಲ, ಈ ಮುಖಕ್ಕೆ ಒಂದ್ ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗೆ? ನಾ ಕನ್ನಡಿ ಬಂದು ನಾನು ಬೈಕೊಂತಿದ್ದೆ. ಸುಮ್ಮನೆ ಅದೇನೇನೋ ಕಂಟೆಂಟ್ ಮಾಡ್ತೀನಿ, ಅದೇನೇನೋ ಮಾಡ್ತೀನಿ, ನಾ ಈ ಮುಖಕ್ಕೆ ಒಂದ್ ಮೂವಿ ಮಾಡಲ್ಲಲ್ಲ, ನಾನು ಒಂದ್ ಯಾರು ಕಡಿಯೋದೇ ಇಲ್ಲಲ್ಲ, ಸುಮ್ಮನೆ ಚೆನ್ನಾಗಿನಿ ಕಿಪಿ ಚೆನ್ನಾಗಿದೆ ಅಂತ ಹೇಳ್ತಾ ಒಂದ್ ಮೂವಿ ಕೊಡಲ್ಲಲ್ಲ ಅಂತ 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 ಅನ್ಸ್ತು. ಮತ್ತೆ ನಿಜ ಹೇಳ್ಬೇಕಿದ್ರೆ ನನಗೊಂದ್ ಮೂವಿ ಬಂದಿತ್ತು, ನಾನು ಬಿಟ್ಬಿಟ್ಟಿದ್ದೆ. ಬಿಕಾಸ್ ನಾನು ಅಲ್ಲಿಂದ ಬರೋದು ನನಗೆ ರಜಾ ನಮ್ಮ ಮಮ್ಮಿಗೆ ರಜಾ ಸಿಕ್ಕಿಲ್ಲ, ಕರ್ಕೊಂಡ್ ಬರೋದು ಆಗಿಲ್ಲ, ಅದಕ್ಕೆ ಅದನ್ನ ಬಿಟ್ಬಿಟ್ಟಿದ್ದೆ. ಇವಾಗ ಬಂದ್ ಸೆಕೆಂಡ್ ಮೂವಿ ಚಾನ್ಸ್ ಸಿಕ್ಕಿದಾಗ ನಾನು ಬೇಡ ಅಂತ ನಾನು ಹೇಳೇ ಇಲ್ಲ. ನಾನು ನಮ್ಮ ಅಮ್ಮಗೂ ಹಠ ಮಾಡಿದ್ದೆ, ನಾನು ಮಾಡ್ತೀನಿ, ಅಟ್ಲೀಸ್ಟ್ ನಾನು ಆಕ್ಟ್ ಮಾಡಕ್ ಬರೋದು ಸೆಕೆಂಡ್ರಿ, ಸುಮ್ಮನೆ ಆದ್ರೂ ಮಾಡ್ತೀನಿ ನಾನು ಅಂತೇಳಿ ನಮ್ಮ ಅಮ್ಮಂಗೆ ಹೇಳಿದೆ. ಸೊ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಒಂದು ಇದು. ಮತ್ತೆ ನನ್ ಗಣೇಶ್ ಸರ್ ಮೂವಿ ಅಂದ್ರೆ ಎಲ್ಲಾರು ಕಾಯ್ತಾ ಇರ್ತಾರೆ, ಸ್ಟಾರ್ ಜೊತೆ ಫೋಟೋಸ್ ಆದ್ರೆ ಏನಾದ್ರು ಅಂತ ದೊಡ್ಡ ವ್ಯಕ್ತಿ ಜೊತೆ ನಾವು ಹ್ಯಾಕ್ ಮಾಡ್ತೀವಿ ಅಥವಾ ಸಣ್ಣ ಪುಟ್ಟ ಹ್ಯಾಕ್ ಮಾಡ್ತೀವಿ ಅಂದಾಗ ಯಾರು ಖುಷಿ ಆಗಲ್ಲ. ನಂಗೆ ತುಂಬಾ ಖುಷಿ ಆಗ್ತಿದೆ. ಗಣೇಶ್ ಸರ್ನ ಫಸ್ಟ್ ಟೈಮ್ ಸೆಟ್ಟಲ್ ಮೀಟ್ ಆಗ್ತಾ ಹೋಗ್ತಿದ್ದೀರಾ ನಾಳೆ, ಏನ್ ಹೇಳ್ತೀರಾ ಫಸ್ಟ್ ಟೈಮ್ ಮೀಟ್ ಆಗಿದ ತಕ್ಷಣ? ಏನ್ ಹೇಳ್ತೀನಿ ಅಂದ್ರೆ ನಾನು ತುಂಬಾ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಿಮ್ನ ಏನಾದ್ರು ಮಾಡ್ಬೇಕಂತ ಖುಷಿಯಾಗಿ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಅಟ್ಟಲ್ಲಿ ಅವ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಅವ್ರ ಮೂವಿಗಳೆಲ್ಲ ಸಣ್ಣ ಪಾಪು ಇದ್ದಾಗ ನೋಡ್ತಾ ಇದ್ದಿದ್ದು. ಇವಾಗ ಅವ್ರ ಜೊತೆ ನಾವ್ ಹ್ಯಾಕ್ ಮಾಡೋ ಒಂದು ಭಾಗ್ಯ ಸಿಕ್ತು ಅಂದ್ರೆ ಎಲ್ಲೋ ನಮ್ಗೆ ಏನೋ ಒಂದು ದೇವ್ರ ಬ್ಲೆಸ್, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಅಪ್ಪು ಸರ್ ಆಶೀರ್ವಾದ, ಮತ್ತೆ ಜನಗಳ ಪ್ರೀತಿ, ನಮ್ಮ ಟ್ರೋಲರ್ಸ್ ಅವ್ರದ ಒಂದು ಸಪೋರ್ಟ್, ಮತ್ತೆ ನನ್ನ ಹತ್ರ ಇರುವಂತ ಫ್ರೆಂಡ್ಸ್ ಸಪೋರ್ಟ್, ಅವ್ರಗಳಿಂದ ನನಗೆ ಈ ತರ ಎಲ್ಲ ಒಂದು ಒಳ್ಳೇದಾಗ್ತಿದೆ ಅಷ್ಟೇ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಬೇಕಾದ್ರೆ ವೈರಲ್ ಆಗೋ ತನಕನೂ ನೀವ್ ಯಾರು ಅಂತ ಗೊತ್ತಿರ್ಲಿಲ್ಲ. ವೈರಲ್ ಆದ್ಮೇಲೆ ಎಲ್ಲೇ ಹೋದ್ರು ಕೂಡ ಕಿಪಿ ಕೀರ್ತಿ ಅಂತ ಹೇಳ್ಬಿಟ್ಟು ಬಂದ್ ಮಾತಾಡಿಸ್ತಾರೆ. ಆ ಜನರ ಹತ್ರ ಬಂದ್ ಮಾತಾಡಿಸಿದಾಗ ನಿಮ್ಗೆ ಹೇಗ್ ಅನಿಸುತ್ತೆ? ಅವ್ರ ಪ್ರೀತಿನೆಲ್ಲ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರೆಲ್ಲ? ತುಂಬಾ ಖುಷಿನೂ ಆಗುತ್ತೆ. ಒಂದೊಂದ್ಸತಿ ನನಗೂ ತುಂಬಾ ಕಿರಿಕಿರಿ ಉಂಟು ಆಗಿದ್ದು ಇದೆ. ಅವಾಗ ಉಂಟು ಅದಾಗ ಸೀರಿಯಸ್ ನಾನು ಬೈದ್ ಬಿಡ್ತೀನಿ. ನನ್ಗೆ ಇದು ಇಷ್ಟ ಆಗಲ್ಲ ಅಂತ ಡೈರೆಕ್ಟ್ ಓಪನ್ ಮೈಂಡ್ ನಂದು. ನನಗೆ ಏನಾದ್ರು ಒಂದು ಇಷ್ಟ ಇಲ್ಲ ಅಂದ್ರೆ ನಾನು ಹೇಳ್ಬಿಡ್ತೀನಿ, ನಂಗೆ ಇದು ಇಷ್ಟ ಇಲ್ಲ, ಈ ತರ ನಂಗೆ ನಡ್ಕೊಳ್ಳೋದು ಇಷ್ಟ ಆಗಲ್ಲ, ದಯವಿಟ್ಟು ನನಗೆ ಈ ತರ ಮಾಡಬೇಡಿ ಅಂತ ನಾನು ಯಾವ್ದಾದ್ರು ಮೈಂಡ್ ಸೆಟ್ ಅಲ್ಲಿ ಇರ್ತೀನಲ್ವಾ. ಸೊ ಅವಾಗ ನಾನು ಇದ್ ಮಾಡ್ಬಿಡ್ತೀನಿ. ಮಾತಾಡಿಸ್ತಾರಲ್ಲ ತುಂಬಾ ಕ್ರೇಜ್ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಅವ್ರ ಪ್ರೀತಿ ಕೆಲವೊಬ್ರು ಅಕ್ಕ ನಿಮ್ ಜೊತೆ ಮಾತಾಡ್ಬೇಕು, ಅಕ್ಕ ನಿನ್ನ ಅಭಿಮಾನಿ, ಅಕ್ಕ ನೀವಂದ್ರೆ ನಂಗೆ ಇಷ್ಟ, ಅದು ಇದು ಅಂತ ಹೇಳಿದಾಗ ನಂಗೆ ತುಂಬಾ ಒಂದು ಗ್ರೇಜ್ ಆಗಿ ತುಂಬಾ ಖುಷಿ ಕೊಟ್ಟಿದ್ದು ಪ್ರೀತಿ. ಅವ್ರ ಎಲ್ಲೋ ಇದ್ದಿದ್ದು ಒಂದು ಹುಡುಗಿಗೆ ಈ ತರ ಮಟ್ಟಿಗೆ ಪ್ರೀತಿ ಸಿಕ್ತಿದೆ ಅಂದ್ಮೇಲೆ ಏನೋ ಒಂದು ತಾನು ಯಾವ ವ್ಯಕ್ತಿಗೆ ಅದು ಖುಷಿ ಆಗುತ್ತೆ. ಇವಾಗ ಯಾರೋ ಸಡನ್ ಆಗಿ ಒಂದ್ ವ್ಯಕ್ತಿನ ರೋಡಲ್ಲಿ ಹೋಗಿ ಯಾರೋ ಒಬ್ರು ಮಾತಾಡಿಸ್ತಾರೆ ಅಂದಾಗ ಅದು ಖುಷಿ ಆಗೇ ಆಗುತ್ತೆ. ಅಮ್ಮನ್ಗೆ ಈ ತರ ಗಣೇಶ್ ಸರ್ ಅವರ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಅಮ್ಮ ಏನ್ ಹೇಳಿದ್ರು? ಹಾಗೆ ನಿಮ್ಮ ಫ್ರೆಂಡ್ ದರ್ಶು ಪಕ್ಕದಲ್ಲೇ ಕೂತಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೆಂಗೆ ಅಂತಂದ್ರೆ ಒಬ್ಬ ಅಣ್ಣನ್ ತರನೇ ಬಂದ್ಬಿಟ್ಟು ಯಾರು ಅಂತಾರಲ್ಲ ಫ್ರೆಂಡ್ ಅಷ್ಟೇ, ನನಗೆ ಅಣ್ಣ ಅಂತಲ್ಲ, ನಾನು ಯಾವತ್ತು ಕರಿಯೋದು ನೋಡೋದು ಇಲ್ಲ, ಮಚ್ಚಿ ಅಷ್ಟೇ. ಪಕ್ಕ ಅಮ್ಮನಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂದಾಗ ಅಮ್ಮ ಎಷ್ಟು ಖುಷಿ ಪಟ್ರು? ಯಾಕಂತಂದ್ರೆ ಒಂದಷ್ಟು ತಿಂಗಳ ಹಿಂದೆ ಕಿರುತೆರೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಜಿ ಕನ್ನಡದಲ್ಲಿ ಬಂದಿದ್ರಿ ಒಂದು ರಿಯಾಲಿಟಿ ಶೋ ಅಲ್ಲಿ. ಸೊ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಥಿಯೇಟರ್ ಅಲ್ಲಿ ಬರ್ತಿದ್ದಾರೆ. ಸೊ ಅಮ್ಮ ನಿಮ್ಮ ಗ್ರೋತ್ ನೋಡಿ ಏನಂದ್ರು, ಏನಾದ್ರು ಹೇಳಿದ್ರ ಅಂತ? ಅಂದ್ರೆ ನಮ್ಮಮ್ಮಗೆ ನಂಬಿಲ್ಲ, ನಾನೇನೋ ಸುಳ್ಳು ಹೇಳ್ತಾ ಇದೀನಿ, ಏನೋ ಸುಮ್ನೆ ಎಲ್ಲ ಫೇಕ್ ಗೀಕು ಅಂತ. ನಾನು ಊರಿಗೆ ಹೋಗ್ಮೇಲೆ ನನ್ನ ಡೈರೆಕ್ಟ್ ಸರ್ ಜೊತೆ ಮಾತಾಡ್ಸ್ದೆ, ಅವಾಗ ನಮ್ಮಮ್ಮ ನಂಬಿದ್ದು. ನಮ್ಮಮ್ಮ ತುಂಬಾ ಖುಷಿ ಆಗಿದ್ದಾರೆ, ತುಂಬಾ ಖುಷಿ ಆಯ್ತು ಅಂತ ವ್ಯಕ್ತಿ ಜೊತೆ ನಾನೇ ಏನೋ ಸಣ್ಣ ಪುಟ್ಟ ಮಾಡ್ತೀನಿ ಅಂದಾಗ ಯಾರು ಖುಷಿ, ಎಲ್ಲ ತಾಯಿಗೂ ಖುಷಿ. ಇವಾಗ ಸ್ವಲ್ಪ ಕಾಂಟ್ರವರ್ಸಿಯಲ್ಲಿ ಏನೇನೋ ಸಿಗಾಕೊಂಡು ನಮ್ಮಮ್ಮ ತುಂಬಾ ಬೇಜಾರಾಗಿದ್ದು, ನಿನ್ಗೆ ಇದೆಲ್ಲ ಬೇಕಿತ್ತಾ, ಎಲ್ಲ ಬೇಡಿತ್ತು, ಸುಮ್ನೆ ಇದೆಲ್ಲ ಬಿಟ್ಬಿಡು ಅನ್ನೋ ತರನು ಇತ್ತು. ಬಟ್ ಇವಾಗ ನಾನೇನೋ ಒಳ್ಳೇದ್ ಮಾಡ್ತೀನಿ ಅಂದಾಗ ನಮ್ಮಮ್ಮಗೆ ತುಂಬಾ ಖುಷಿ ಆಯ್ತು. ನನ್ ಮಗಳು ಹಂಗಲ್ಲ, ನಮ್ಮಮ್ಮಗೆ ಇವಾಗ ನಂಬಿಕೆ ಬಂದ್ಬಿಟ್ಟಿದೆ, ನನ್ ಮಗಳು ಹಿಂಗಲ್ಲ, ಏನೋ ಒಂದ್ ಕೆಟ್ಟಗಳಿಗೆ ಹಂಗಾಗಿದೆ, ಇವಾಗ ಮುಂದಾದ್ರೂ ಅವ್ಳು ಒಳ್ಳೇದ್ ದಾರಿಯಲ್ಲಿ ನಡೀತಾಳ ಅಥವಾ ಒಳ್ಳೇದ್ ಮಾಡ್ತಾಳ ಅಂತ ನಮ್ಮಮ್ಮಗ್ ನಂಬಿಕೆ ಇದೆ. ಸೊ ಆ ನಂಬಿಕೆ ನಾನು ಈ ಸತಿ ಆದ್ರೂ ಉಳಿಸ್ಕೊಂತೀನಿ. ಅವಾಗ ನಾನು ಉಳಿಸ್ಕೊಂಡಿಲ್ಲ ಅಂತಲ್ಲ, ಬಟ್ ರಾಂಗ್ ಚಾಯ್ಸ್ ಇತ್ತು ನಂದು. ಸೊ ನನ್ನ ರಾಂಗ್ ಚಾಯ್ಸ್ ಇಂದ, ನನ್ನ ಮೂಢ ನಂಬಿಕೆಗಳಿಂದ ನಾನು ಹಿಂಗಾದೆ. ಸೊ ಇನ್ ಮುಂದೆ ಆದ್ರೂ ನಾನು ಅದೇ ತಾಯಿ ಪ್ರೀತಿಗಿಂತ ಮಧ್ಯದಲ್ಲಿರೋ ಪ್ರೀತಿ ದೊಡ್ಡದಲ್ಲ ಅಂತ ಇವಾಗ್ಲೇ ಅನ್ಸಿದ್ದು. ಅವಾಗ ನಾನು ಹೇಳ್ತಿದ್ದೆ, ಬಟ್ ಅದೆಲ್ಲ ಪ್ರೂವ್ ನನಗೆ ನಿಜ ಪ್ರೂವ್ ಆಗೋಯ್ತದು. ಸೊ ನಮ್ಮಮ್ಮ ತುಂಬಾ ಹ್ಯಾಪಿ, ತುಂಬಾ ಖುಷಿ. ಯಾರ ತಾಯಿ ಖುಷಿ ಪಡಲ್ಲ? ಒಂದ್ ಮಗುಗೆ ಏನೋ ಒಂದ್ ಆಗ್ತಿದೆ, ಒಂದ್ ಒಳ್ಳೇದಾಗ್ತಿದೆ, ಅಥವಾ ಯಾರೋ ಒಬ್ರು ನಮ್ಗೇನೋ ಮಾಡ್ತಿದ್ದಾರೆ ಅಂದಾಗ ಎಲ್ಲ ಅಪ್ಪ ಅಮ್ಮಗೂ ಖುಷಿ ಆಗುತ್ತೆ. ಮೇನ್ ಆಗಿ ನಮ್ಮ ದಚ್ಚು ನನ್ನ ಜೀವನ ಗೆಳೆಯ ಅನ್ಬೋದು. ಇವಾಗ ನಾನು 2 years ನಮ್ ಫ್ರೆಂಡ್ಶಿಪ್. ಸೊ ನಮ್ಮ 2 years ಇಂದ ಅವನು ನನ್ನ ಜೊತೆ ಇರುವಂತ ಒಂದು ಗ್ರೇಸ್ ಆಗ್ಲಿ, ನಾನು ನನ್ನ
ನನ್ನ ಒಂದು ಗ್ರೋತ್ ನೋಡಿ ಅವ್ನು ಹೊಟ್ಟೆ ಕಿಚ್ಚು ಬರಲ್ಲ. ನನ್ಗೆ ಎಲ್ಲಾನು ಅವ್ನು ಹೆಲ್ಪ್ ಮಾಡ್ತಾನೆ. ಇವಾಗ ನನಗೇನೇ ಪ್ರಮೋಷನ್ ಏನೇ ಬಂದ್ರು ಇವನು ನನ್ಗೆ ಎಲ್ಲದರಲ್ಲೂ ಒಂದು ಕೇರ್ ಟೇಕರ್ ಆಗಿದ್ದಾನೆ. ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆನೆ ಇರು ನೀನು, ನಾನಿದ್ದೀನಿ, ನನಗೇನಾದ್ರೂ ನಾನು ಇರ್ತೀನಿ ಅನ್ನೋ ಅಂತ ಮೈಂಡ್ ಸೆಟ್ಟು. ಅಂದ್ರೆ ಅವನು ಫ್ರೆಂಡ್ ಆಗಿ ಲವರ್ ಆಗಿ ಅಂತಲ್ಲ, ಫ್ರೆಂಡ್ ಆಗಿ ನಿಂತಿದ್ದಾನೆ. ಒಂದು ಹುಡುಗಿಗೆ ಲೈಕ್ ಹೆಂಗ್ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಹೆಂಗ್ ನಿಲ್ತಾರೆ ಅದೇ ತರ ನಿಂತಿದೆ. ಬಟ್ ನನ್ಗೆ ಅವ್ನ ತಮ್ಮನೂ ಅಲ್ಲ, ಅಣ್ಣನೂ ಅಲ್ಲ, ಫ್ರೆಂಡ್ ಮಚ್ಚೀಸು ಆಯ್ತಾ. ನಿಮ್ಮ ಈ ಇಶ್ಯೂಸ್ಗೋಸ್ಕರ ಏನೇನು ಹೇಳ್ತಿದ್ರು ಅಂತ ನಾನು ಬ್ರೋ ಮಾಡಿದ್ದೆ, ಬಟ್ ಅದು ಕ್ಯಾನ್ಸಲ್ ಮಾಡಿದೆ. ತಮ್ಮ ಅಂತ ಮನ್ಸಲ್ಲಿ ಬರ್ಬೇಕು, ಬಾಯಿಲ್ ಬರಬಾರ್ದು ಅದು. ಸೊ ನಾನು ಮಚ್ಚೀಸು ನಾ ಇಬ್ರು ಒಂಥರ ಚೈಲ್ಡ್ ಆಗೇ ಇದ್ದೀವಿ. ಸೊ ನಾನು ಅವನಿಗೆ ಸಪೋರ್ಟ್ ಮಾಡಿದ್ರೆ ಅವ್ನು ನನಗೆ ಸಪೋರ್ಟ್ ಮಾಡ್ತಾನೆ. ಸೊ ಅವ್ನು ಏನೇ ಈ ದಾರಿಗೆ ಹೋಗ್ತಿದ್ದಾಗ ನಾನು ಅವನಿಗೆ ಬೇಡಪ್ಪ ನೀನು ಮಾಡಬೇಡ ಅಂತ ನಾನು ಅವನಿಗೂ ಹೇಳ್ತೀನಿ. ಅವನು ಹೇಳಿದೆ ಆಕ್ಚುಲಿ ನನಗೆ ಮನು ಅನ್ನೊಂದು ಸಾಂಗು ರಿಲೀಸ್ ನಮ್ಮ ಬೈಕಿ ಒಬ್ಬ ಹೋಗ್ಬಿಟ್ಟ, ಆ ಸಾಂಗ್ ರಿಲೀಸಿಗೆ ಟೈಮಿಗೆ ಇವ್ನು ಬಂದಾಗ ನಾನು ಒಂದು ಮಾತು ಹೇಳಿದ, ಬೇಡ ಕಿಪ್ಪಿ ಇಲ್ಲ ಹೂಗಿವಲ್ಲ ಬೇಡ, ನನಗೂ ಯಾಕೋ ಸರಿ ಬರಲ್ಲ ಬೇಡ ಅಂತ ಇವನು ಹೇಳಿದೆ. ಆಕ್ಚುಲಿ ಇವನು ಬೈದಿಲ್ಲ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀನೇನೇ ಕೇಳ್ತೀಯ ಅಂತ ಏನೋ ಅಂದಿದ್ದ. ಆ ಟೈಮ್ ನಾನು ತುಂಬಾ ಆಟಿಟ್ಯೂಡ್ ತೋರಿಸಿದ್ದೆ. ಅವಾಗ ನನಗೇನೋ ಅವಾಗ ಇವನು ಬೇಡ ಅಂದಿದ್ನಲ್ಲ, ಎಲ್ಲರೂ ಅಂದಿದ್ರು ಅಣ್ಣ ಇದು ನನ್ನ ಜೊತೆಲಿರೋ ಎಲ್ಲರೂ ಅಂದ್ಬಿಟ್ಟಿದ್ರು ಬೇಡ 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 ಅದು ಬೇಡ ಅಂದ್ರೆ ನಾನು ಅದನ್ನ ನಿಲ್ಲಿಸ್ಬೇಕಿತ್ತು. ಬಟ್ ನಾನೇನ್ ಮಾಡ್ಬಿಟ್ಟೆ, ಓವರ್ ಥಿಂಕಿಂಗ್, ಓವರ್ ನಂಬಿಕೆ, ಓವರ್ ಪ್ರೀತಿ ಎಲ್ಲ ತೋರಿಸ್ಬಿಟ್ಟು ಹಿಂಗಾಯ್ತು. ದರ್ಶು ಅವರೇ ಏನು ಹೇಳ್ತೀರಾ? ಕಿಪ್ಪಿ ಕೀರ್ತಿ ಅವರ ಫ್ರೆಂಡ್ಶಿಪ್ ಬಗ್ಗೆ, ಜೀವದ ಗೆಳೆಯ ಅಂತ ಹೇಳ್ಬಿಟ್ರು. ಯೂಶುವಲಿ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಸೀರಿಯಲ್ಸ್ ಅಲ್ಲಿ ನೋಡ್ತೀವಿ, ಅಥವಾ ಒಂದಷ್ಟು ಜನ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ ಬಿಕಾಸ್ ಜೀವಕ್ಕೆ ಜೀವ ಕೊಡುವಂಥವ್ರು. ಬಿಕಾಸ್ ಯಾಕಂದ್ರೆ ಕಷ್ಟ ಕಾಲದಲ್ಲಿ ಯಾರೂ ಆಗಲ್ಲ. ಎಷ್ಟೇ ನಾವು ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಎಲ್ಲ ಟ್ರಿಪ್ ಹೋದಾಗ ಬೇಕಾದ್ರೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಇರ್ತೈತೆ, ಬಟ್ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೈವ್ ಅಲ್ಲಿ ಬಂದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆನೂ ಅವ್ರು ಹೇಳ್ಕೊಂಡ್ ಬರ್ತಿದ್ದಾರೆ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಇಷ್ಟಿರುವಂತ ನಂಬಿಕೆ ಬಗ್ಗೆ ಏನ್ ಹೇಳ್ತೀರಾ ಅಂತ? ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಅನ್ಕೋತಾರೆ ಫ್ರೆಂಡ್ಶಿಪ್ ಅಂದ್ರೆ ಬರೀ ಅವಳು ಫ್ರೆಂಡ್ಶಿಪ್ ಮಾಡ್ತಿರೋದು ಬರೀ ಫಾಲೋವರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಅಂತ. ಆ ತರ ಮಾಡಂಗಿದ್ರೆ ಇನ್ನೂ ಜಾಸ್ತಿ ಜನನೇ ಇದ್ದಾರೆ. ನನಗೂ ಫಾಲೋವರ್ಸ್, ಕಿಪ್ಪಿಗಿಂತ ಫಾಲೋವರ್ಸ್ ಇದ್ದಾರೆ. ಫ್ರೆಂಡ್ ಅಂದ್ರೆ ಗುಡ್ ಫ್ರೆಂಡ್ ಆಗಿ ನಾನು ಅವಳ ಜೊತೆ ಲೈಫ್ ಟೈಮ್ ಗಂಟ ಇರ್ತೀನಿ. ಫ್ರೆಂಡ್ಶಿಪ್ ಫಾಲೋವರ್ಸ್ ಅಲ್ಲ, ಫಾಲೋವರ್ಸ್ ಜಾಸ್ತಿ ಜನ ಫಾಲೋವರ್ಸ್ ಇರೋರು ಇದ್ದಾರೆ. ಅಂತವ್ರನ್ನು ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ಬಹುದು. ಫ್ರೆಂಡ್ಶಿಪ್ ಅನ್ನೋದು ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡು ಎಲ್ಲಾರ ಜೊತೆ ಲೈಫ್ ಟೈಮ್ ಅಲ್ಲಿ ಗುಡ್ ಫ್ರೆಂಡ್ ಆಗಿರಕ್ಕಾಗಲ್ಲ, ಒಬ್ಬರೇ ಆಗುತ್ತಾರೆ. ಅದು ಕೂಡ ನಾನು ಒಬ್ಳು ಕಿಪ್ಪಿ ಜೊತೆ ಬೆಸ್ಟ್ ಫ್ರೆಂಡ್ ಆಗಿದ್ದೀನಿ, ಲೈಫ್ ಟೈಮ್ ಗಂಟ ಇರ್ತೀನಿ ಅವಳ ಜೊತೆ. ಅವಳು ಎಷ್ಟು ಅವಳು ಫ್ರೆಂಡ್ಶಿಪ್ ಆಗಿ ಇರ್ತಾಳೋ ಇರೋಲ್ಲೋ ಗೊತ್ತಿಲ್ಲ, ಅದೇ ನಾನಂತೂ ಲೈಫ್ ಟೈಮ್ ಅಂದ್ರೆ ಅವಳ ಜೊತೆ ಫ್ರೆಂಡ್ ಆಗಿದ್ದೇ ಇರ್ತೀನಿ ಲೈಫ್ ಟೈಮ್ ಗಂಟ, ಅದಂತೂ ಪಕ್ಕ. ಅವ್ನು ಎಲ್ಲಾ ಕಡೆನೂ ಹೇಳ್ಕೊಂಡಿದ್ದಾಳೆ ಗುಡ್ ಫ್ರೆಂಡ್ ಅಂತ. ನಾನು ಕೂಡ ಎಲ್ಲಾ ಕಡೆ ಹೇಳ್ಕೊಂಡಿದ್ದೆ ಕಿಪ್ಪಿ ನನ್ ಗುಡ್ ಫ್ರೆಂಡೇನೆ. ಅವಳು ಕೂಡ ನಂಗೆ ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾಳೆ, ನಾನು ಅವಳು ಬ್ಯಾಕ್ ಬೋನ್ ಆಗಿ ಲೈಫ್ ಟೈಮ್ ಗಂಟ ನಿಂತ್ಕೋತೀನಿ. ಅಂಡ್ ಇನ್ನೊಂದು ಏನಂತಂದ್ರೆ, ಹೆಂಗೆ ಸ್ಟಾರ್ಟ್ ಆಯ್ತು ನಿಮ್ಮಿಬ್ಬರ ಫ್ರೆಂಡ್ಶಿಪ್? ಯಾವ ರೀತಿ ಶುರುವಾಯ್ತು ಅಂತ? ಬಿಕಾಸ್ ಇಂಥ ಒಂದು ಫ್ರೆಂಡ್ ಸಿಗಬೇಕು ಅಂತಂದ್ರೆ ನಿಜವಾಗ್ಲೂ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರ್ಲೇಬೇಕು. ಸಾವಿರಾರು ಜನ ಅಲ್ಲ, ಲಕ್ಷ ಜನ ಟ್ರೋಲ್ ಆದಾಗ ಆಗಿರ್ಬೋದು, ಮಾತಾಡ್ತಿರ್ತಾರೆ, ಅವ್ರಿಗೆ ಇಷ್ಟ ಬಂದಂಗೆ ಕಮೆಂಟ್ ಮಾಡ್ತಿರ್ತಾರೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿದ್ದಂಗೆ ನಾನೇನು ಅಂತ ಹೇಳ್ಬಿಟ್ಟು ಕಿಪ್ಪಿಗೆ ಗೊತ್ತು, ಕಿಪ್ಪಿ ಏನು ಅಂತ ಹೇಳ್ಬಿಟ್ಟು ದಚ್ಚಗೆ ಗೊತ್ತು. ಸೊ ನಿಮ್ಮಿಬ್ಬರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಬಾಂಡಿಂಗ್ ನಿಮ್ಮಿಬ್ಬರಿಗೆ ಬಿಟ್ಟು ನಿಮ್ಮ ಫ್ಯಾಮಿಲಿಸ್ ಮಾತ್ರ ಗೊತ್ತಿರುತ್ತೆ. ಸೊ ಹೆಂಗ್ ಪರಿಚಯ ಆದ್ರೆ ಇಬ್ಬರ ಪ್ಯೂರ್ ಸೌಲ್ಸ್ ಹೆಂಗ್ ಒಂದಾಯ್ತು ಅಂತ? ನಾರ್ಮಲ್ ಆಗಿ ರೀಲ್ಸ್ ನೋಡ್ತಾ ಇದ್ವಿ ಇಬ್ರು, ನಾರ್ಮಲ್ ಆಗಿ ರೀಲ್ಸ್ ನೋಡ್ತಾ ಇದ್ವಿ, ಲೈಕ್ ಮಾಡ್ತಿದ್ವಿ. ಆಮೇಲೆ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫ್ರೆಂಡ್ ಆದ್ವಿ. ಆಮೇಲೆ ಮೂವಿ ಸಾಂಗ್ ಅಲ್ಲಿ ಒಂದು ಫಸ್ಟ್ ಮೀಟ್ ಬಂದು ಒಂದು ಮೂವಿ ಸಾಂಗ್ ರಿಲೀಸ್ ಅಲ್ಲೇ ಪರಿಚಯ ಆಗಿದ್ದು. ಫಸ್ಟ್ ಮೀಟ್ ಅನ್ನೋಕ್ಕಿಂತ ಏನಾಯ್ತು ಅಂದ್ರೆ, ಇವರು ನನ್ನನ್ನು ಲವ್ ಮಾಡ್ತಿರೋ ಅಂತ ವ್ಯಕ್ತಿಗೆ ಹೋಗಿ ಮೆಸೇಜ್ ಹಾಕಿದ. ನನಗೂ ಮೆಸೇಜ್ ಹಾಕಿದ್ದ, ನಾನು ನೋಡಿದ್ದಿಲ್ಲ. ನಾನು ಯಾರ್ದು ನೋಡಲ್ಲ. ಅದು ಇವ್ನು ಹೋಗ್ಬಿಟ್ಟು ಅವ್ರಿಗೆ ಮೆಸೇಜ್ ಹಾಕಿ ಅವ್ರ ನಂಬರ್ ತಗೊಂಡು ಇವನು ಅಲ್ಲಿ ಹೋಗ್ಬಿಟ್ಟು ಏನಂತ ಹೇಳಿಸಿದಾರೆ ಅಂದ್ರೆ, ನಾನು ಆ ವ್ಯಕ್ತಿದು ಕ್ಲಾಸ್ಮೇಟ್ ಅಂತ ಹೇಳ್ಸಿರೋದು. ಸರಿ ಮಾತಾಡಿದೆ ನಾನು ಕೊಲಾಬ್ರೇಷನ್ ತಗೊಳ್ಳಿ ಕಿಪ್ಪಿ, ನಾನು ನೋಡ ಅಭಿಮಾನಿ ಅದು. ನಂಗೆ ಅವಾಗ ತುಂಬಾ ಸಿಟ್ಟು ಬಂದ್ಬಿಟ್ಟಿತ್ತು. ಎಲ್ಲ ಬಂದು ಹಿಂಗ್ ಸುಮ್ನೆ ನಾನು ತಳ ತಿಂತಾರಲ್ಲ ಅಂತ ಹೇಳ್ಬಿಟ್ಟು ನಂಗೆ ಸಿಟ್ಟು. ನಾನು ಇವ್ನು ಅವೇನ್ ಮಾಡ್ಬಿಟ್ಟಿದ್ದೆ, ಯಾರಪ್ಪ ಇವ್ನು ಹಿಂಗ ಅರ್ಥನಲ್ಲ ಅಂತೇಳಿ ಅವೇನ್ ಮಾಡ್ಬಿಟ್ಟಿದ್ದೆ. ಇವ್ನ ಬಗ್ಗೆ ನಂಗೆ ಅಷ್ಟು ಗೊತ್ತಿದ್ದಿಲ್ಲಲ್ಲ, ಫೋನ್ ಅವೇನ್ ಮಾಡಾಕ್ಬಿಟ್ಟಿದ್ದೆ. ಆಮೇಲೆ ನಾನು ಮನು ಅನ್ನೊಂದು ಸಾಂಗ್ ರಿಲೀಸ್ ಆಗಿ ಬಂದಾಗ ನಾನು ಸುಮ್ಮನೆ ಒಂದು ಜಾಗದ ಸುಮ್ಮನೆ ಕೂತಿದ್ದೀನಿ. ಅವ್ನು ಬಂದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಕಿಪ್ಪಿ ಅಲ್ವಾ ನೀವು ಅಂತ ಹೇಳ್ದ. ನನಗೆ ಗೊತ್ತಿಲ್ವ, ನಾ ಮುತ್ತವ್ರ ಫ್ರೆಂಡು ಅಂತ ನನ್ನ ಹುಡುಗನ ಹೆಸರು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರ ಫ್ರೆಂಡು ಅಂತ ಹೇಳಿದಾಗ ನನಗೆ ಒಂಥರ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ನಾನು ಇವ್ನ ಜೊತೆ ಇದ್ದಾಗ ನಂಗೆ ಅಲ್ಲೇ ಅರ್ಥ ಮಾಡ್ಕೊಂಡೆ, ಇವ್ನು ತುಂಬಾ ಒಬ್ರು ಮುಖ ನೋಡಿದಾಗ ಗೊತ್ತಾಗ್ಬಿಡುತ್ತೆ, ತುಂಬಾ ಕೇರು, ತುಂಬಾ ಮಾತಾಡ್ತಾನೆ ಹಂಗೆ ಹಿಂಗೆ. ಆಮೇಲೆ 4-5 ವಿಡಿಯೋನು ಮಾಡ್ದ. ಆಮೇಲೆ ಹೋಗ್ತಾ ಮಾತಾಡ್ತಾ
ಅವ್ನ ಬಗ್ಗೆ ಎಲ್ಲಾನು ತಿಳಿಯಿತು. ಮತ್ತೆ ಪರ್ಸನಲ್ ಆಗಿ ಅವ್ರ ಅಪ್ಪ ಅಮ್ಮ ಅವ್ರ ತಂಗಿನೆಲ್ಲ ಮೀಟ್ ಮಾಡಿದಾಗ ನನಗೆ ಒಂಥರ ಗುಡ್ ಫ್ಯಾಮಿಲಿ, ಒಂಥರ ನನಗೆ ತುಂಬಾ ಸಪೋರ್ಟಿವ್. ಇವ್ನು ತುಂಬಾ ಸಪೋರ್ಟ್ ಮಾಡ್ತೀವಿ, ಇವ್ರ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ, ಕೈಂಡ್. ಇವ್ರ ಅಪ್ಪನೂ ಅಷ್ಟೇ ಕೈಂಡು, ಅಷ್ಟೇ ಚೆನ್ನಾಗಿ ಅವ್ರು ನನ್ನ ಮನೆ ಮಗಳು ತರ ನೋಡ್ತಾ ಇದ್ದಾನೆ ಅಂದಾಗ ನನಗೂ ಇವನೊಂಥರ ನನ್ನ ಜೊತೆ ಕೇರು. ನಂಗೆ ಇವನ್ ತಪ್ಪು ಮಾಡಿದಾನೆ ನಮ್ಮ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದು ಮೇನ್ ತಪ್ಪು. ಇನ್ವಾಲ್ವ್ ಆಗ್ಬಿಟ್ಟು ಕಾನ್ಫರೆನ್ಸ್ ಕಾಲ್ ಹಾಕಿ ಎಡವಟ್ ಮಾಡಿದ್ದು ಮೇನ್ ತಪ್ಪು. ಆದ್ರೆ ಆ ತಪ್ಪನ್ನ ಇನ್ನು ಒಪ್ಕೊಂಡಿದ್ದಾನೆ, ಇನ್ನು ಡಿಸರ್ವ್ ಇದೆ. ಇವಾಗ ನಾನು ಏನೇ ಮಾಡಿದ್ರು ಡಿಸರ್ವ್ ಮಾಡ್ತಾನೆ. ಇವಾಗ ಅಷ್ಟೇ ಕಿಪ್ಪಿಯಿಂದ ಬಂದೆ, ಕಿಪ್ಪಿ ಇಟ್ಕೊಂಡು ಬೆಳೆದೆ, ಕಿಪ್ಪಿಯಿಂದ ಟ್ರೋಲ್ ಆದೆ ಅಂತೆಲ್ಲ ಅವ್ನ ಮನ್ಸಲ್ಲಿ ಇವಾಗ ಬರಲ್ಲ. ಇವಾಗ ಅವಳಿಂದ ಬೆಳೆದು ಅವಳಿಗೆ ಆತರ ಮಾಡ್ಬೇಕು ಅಂತ ಅವ್ನ ಮನ್ಸಲ್ಲಿ ಇಲ್ಲ. ಅಂದ್ರೆ ಡಿಸರ್ವ್ ಮಾಡ್ತಾನೆ. ಅವಳು ನನ್ನ ಬ್ಯಾಕ್ ಬೋನ್ ಸಪೋರ್ಟ್ ಮಾಡೋಳೆ, ನಾನು ಅವಳಿಗೆ ಏನೇ ಆದ್ರೂ ಇರ್ಬೇಕು, ನಾನು ಅವಳನ್ನ ಬಿಟ್ಟು ಹೋದದ್ ಮೇನ್ ತಪ್ಪು ಅಂತ ಒಂದ್ ಮೈಂಡ್ ಅಲ್ಲಿ ಅವ್ನ್ ಡಿಸರ್ವ್ ವ್ಯಕ್ತಿ ಆಗಿದ್ದಾನೆ. ಸೊ ಅವ್ನ್ ತಪ್ಪು ಯಾವಾಗ ಸಾರಿ ಕೇಳಿದೆ ಅವಾಗ್ಲೇ ನಾನು ಅರ್ಥ ಮಾಡ್ಕೊಂಡೆ, ನೋಡು ಅವ್ನ್ ತಪ್ಪನ ಅವ್ನು ಒಪ್ಕೊಂಡಿದ್ದಾನೆ. ಅದು ಬೇಕಿರೋದು, ತಪ್ಪನ ಒಪ್ಕೊಳ್ಳೋದು ದೊಡ್ಡತನ. ತಪ್ಪನ ಮಾಡಿದ್ರು ಒಪ್ಕೊಳ್ಳೋದೆ ವಾದ ಮಾಡೋದು ಮುಟ್ಟಾಳತನ. ಒಪ್ಕೊಂಡಿದ್ದಾನಲ್ವಾ, ನಾನು ಮಾಡಿದ ತಪ್ಪು ಫ್ರೆಂಡ್ಶಿಪ್ಗೆ ದ್ರೋಹ ಮಾಡೋ ತರ ಆಯ್ತು ಅಂತ ಹೇಳಿದಿ ಒಪ್ಕೊಂಡಿದ್ದಾನಲ್ಲ, ಆ ಮೇನ್ ರೀಸನ್ಗೆ ನಾನು ಅವನ ಮೇಲೆ ತುಂಬಾ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಪ್ರೀತಿ ಜಾಸ್ತಿ ಆಯ್ತು, ಕೇರ್ ಜಾಸ್ತಿ ಆಯ್ತು. ಸೊ ಅದಕ್ಕೆ ಅವನ್ನ ಈಗಲೂ ಅಷ್ಟೇ ಇದೆ, ನಾನು ಅವನ್ನ ತುಂಬಾ ಗೋಳಿಡ್ಕೊಂತೀನಿ, ಹೊಡಿತೀನಿ, ಏನೇನೋ ಮಾತಾಡ್ತೀನಿ, ಏನೇನೋ ಅವ್ನಿಗೆ ಏನೇನೋ ಒಂಥರ ಗೋಳಿಡ್ಕೊಂತೀನಿ. ಆದ್ರೆ ಆ ಮನುಷ್ಯ ತುಂಬಾ ಡಿಸರ್ವ್, ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ವಿಷಯದಲ್ಲೂ ಅವ್ನು ನನಗೆ ಕೇರ್ ಇದ್ದಾನೆ. ಸೊ ಅವಾಗಿಂದ ಹಿಡಿದು ಇದು ನಾವು ಒಂಥರ ಫ್ರೆಂಡ್ಶಿಪ್ ಏನಾಗಿದೆ ನಮ್ದಂತರ ಒಂಥರ ಫ್ರೆಂಡ್ ಪ್ರೀತಿ ಜಾಸ್ತಿ, ಫ್ರೆಂಡ್ ಅಲ್ಲಿ ಪ್ರೀತಿ ಜಾಸ್ತಿ. ಒಂಥರ ಒಂದೇ ಮನೆಯಲ್ಲಿ ಒಂದೇ ಅಪ್ಪ ಅಮ್ಮ ಹುಟ್ಟಿರೋ ತರ ಒಂಥರ ಫೀಲು, ಆ ತರ. ಅಂದ್ರೆ ಬ್ರದರ್ ಅಂಡ್ ಸಿಸ್ಟರ್ಸ್ ಅಲ್ಲ, ಆ ತರ ಒಂಥರ ಫೀಲ್ ಹಂಗಿದೀವಿ ನಾವು. ಅದೊಂಥರ ಫ್ರೆಂಡ್ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇವನಲ್ಲಿ ಇದೆ ಅಂದಾಗ ನಂಗೆ ಒಂಥರ ಖುಷಿ ಆಯ್ತು. ಇವ್ರ ಫ್ಯಾಮಿಲಿ ಅಷ್ಟೇ ಸೋಲಿದೆ ಅಣ್ಣ, ನೀವ್ ಏನ್ ಅಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ ಅಷ್ಟೇ ಒಂದ್ ಕೆಟ್ಟ ಒಂದ್ ಇದ್ದಿಲ್ಲ ನೋಡಿ. ಇವಳಿಂದಾನೆ ನಮ್ಮ ಮಗಂಗ್ ಈ ತರ ಎಲ್ಲ ಆಯ್ತು ಅಂತ ಅವ್ರ ಅಪ್ಪ ಅಮ್ಮ ನಮ್ಮ ಮೇಲೆ ಇದ್ ಮಾಡ್ಬೋದಿತ್ತು, ಬಟ್ ಅವ್ರು ಹಂಗ್ ಮಾಡಿಲ್ಲ. ಯಾಕಂದ್ರೆ ಅವರು ಒಂದ್ ಹೆಣ್ಮಗುದ್ ಕಷ್ಟ ಏನು ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವರು ನನ್ನ ಮನೆ ಮಗಳು ತರ ಅಕ್ಸೆಪ್ಟ್ ಮಾಡಿದ ಆತರ ಟ್ರೀಟ್ ಮಾಡಿದಾರೆ ಅಂದ್ಮೇಲೆ ನಾವು ನಮ್ಮ ಅಣ್ಣ ಹೇಗೆ ನಮ್ಮನೆ ಮಕ್ಳು ತರನೇ ನಮ್ಮಮ್ಮನೂ ಟ್ರೀಟ್ ಮಾಡಿರೋದು. ಸೊ ನಾವು ಇಬ್ರು ಹಾಗೆ ಇರೋದು. ಸೊ ಫ್ರೆಂಡ್ ಆಗಿ ಮಚೀಸ್ ಆಗಿ ನಾವ್ ಇಬ್ರು ಒಟ್ಟೊಟ್ಟಿಗೆ ಇದೀವಿ, ಒಟ್ಟೊಟ್ಟಿಗೆ ಇರ್ತೀವಿ ಫಾರ್ ಎವರ್. ಅವ್ನು ಹೇಳಿದ ಫ್ರೆಂಡ್ಶಿಪ್ ಅಲ್ಲಿ ಅವ್ನು ಇರ್ತಾನೋ ಇಲ್ವೋ ನಾನು ಇರ್ತೀನಿ ಅಂತ ಪಕ್ಕ. ನಾನು ಅವ್ನು ಇರ್ತಾನೋ ಇಲ್ವೋ ನಾನು ಇರ್ತೀನಿ ಅಂತಾನು ಹೇಳ್ತಾ ಇದೀನಿ. ಅವ್ನಿಗೆ ಎನಿ ಟೈಮ್ ಏನೇ ಪ್ರಾಬ್ಲಮ್, ನಾನು ಫೈನಾನ್ಷಿಯಲ್ ಆಗಿ ನಂಗೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಅವನ ಜೊತೆಲಿ ಅವ್ನೇನೋ ಮಾಡ್ತೀನಿ ಅಂದಾಗ ನಾನು ಸಪೋರ್ಟ್ ಮಾಡ್ತೀನಿ. ಆ ತರ ವ್ಯಕ್ತಿ ನಾನು. ಅವ್ನ ಬಗ್ಗೆ ನನಗೂ ತುಂಬಾ ಜನ ಹೇಳಿದಾರೆ, ಅವ್ನು ನಾಳೆಗೆ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ಅದು ಇದು ಅವ್ರ ಜೊತೆಲಿರೋ ಹುಡುಗರೇ ಹೆಂಗ್ ಮಾತಾಡ್ತಾರೆ ಹಿಂಗ್ ಅದು ಇಂಪಾರ್ಟೆಂಟ್ ಅಲ್ಲ. ಆ ವ್ಯಕ್ತಿನ ಪರ್ಸನಲ್ ಆಗಿ ನೋಡಿ, ಆ ವ್ಯಕ್ತಿನ ಅವ್ರ ಮನೆ ವಿಷಯ ಅವ್ರ ಮನೆಯಲ್ಲಿರೋ ಅಂತನೆಲ್ಲ ನೋಡ್ಬಿಟ್ಟು ಆ ವ್ಯಕ್ತಿ ಏನು ಅಂತ ತಿಳ್ಕೊಬೇಕು. ನಾನು ಅದನ್ನ ಮಾಡಿರೋದು ಮೇನು. ಇವಾಗ ಅದನ್ನ ಮಾಡ್ಬಿಟ್ಟೆ ನಾನು ಅವ್ನ ಜೊತೆ ಇರೋದು. ನಾ ಸುಮ್ಮನೆ ಅವನೇನೋ ನನ್ಗೆ ಲೈಕ್ ವ್ಯೂಸ್ಗೋಸ್ಕರ ಇದೀನಿ ಅಥವಾ ಏನೋ ಅವನು ಅಷ್ಟು ಬಂದು ನಿಮ್ದು ಫ್ಯೂಚರ್ ಹಾಳು ಮಾಡ್ದ, ನಿಮ್ದು ಹೆಸರು ಹಾಳು ಮಾಡ್ದ, ಹೆಸರು ಮಾಡ್ಬಿಟ್ಟು ಫ್ರೆಂಡ್ಸಿಗೆ ದೋಖ ಮಾಡ್ದ ಅಂತವನ್ನ ಜೊತೆ ಚೆನ್ನಾಗಿದ್ಯಾ ಹಂಗೆ ಹಿಂಗೆ ಅಂತಲ್ಲ. ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ರೆಲ್ಲಾನು ನೋಡ್ಬಿಟ್ಟು ಅವ್ನ ಜೊತೆ ಚೆನ್ನಾಗಿದ್ದೀನಿ. ಬಿಕಾಸ್ ಏನು ಅಂದ್ರೆ ಅವ್ರೇನು ಗೊತ್ತಾಗುತ್ತೆ, ನಮ್ಗೊಬ್ರು ನೋಡ್ದಾಗ ಗೊತ್ತಾಗುತ್ತೆ. ಅಕ್ಕ ಅಂತೀನಲ್ಲ ಅಣ್ಣ, ಒಬ್ರು ನೋಡ್ದಾಗ ಗೊತ್ತಾಗುತ್ತೆ ಯಾರು ಏನು ಅಂತ. ಆತರ ಇವತ್ತಿನ ಹೆಂಗಾಗಿದೆ ಏನು ಅಂತ ಗೊತ್ತಾಗುತ್ತೆ. ಆ ತರ ನನ್ಗೆ ಇವ್ನೇನು ಅಂತಾರು ಗೊತ್ತಾಗಿದೆ. ನನಗೆ ಕಮೆಂಟ್ ಹಾಕೋರಾಗ್ಲಿ, ನನಗೆ ಪರ್ಸನಲ್ ಆಗಿ ಇವನ್ ಬಗ್ಗೆ ಬಂದು ರೀಲ್ಸ್ ಕಳಿಸಿ ಇವ್ನಿಗೆ ಉಗಿಯೋದಾಗ್ಲಿ ಇಲ್ಲ. ಏನ್ ಗೊತ್ತಾ, ನಮ್ ಜೊತೆಲಿ ಇದ್ದು ನಾನು ಅವತ್ತು ಅದ ಎಲ್ಲ ಏನೇ ಆದ್ರೂ ನೋಡಿ ತಿಳ್ಕೊಂಡ್ ಮಾತಾಡ್ಬೇಕು, ತಿಳ್ದೆ ಏನೇನೋ ಹೇಳೋದಲ್ಲ. ಕೆಲವು ತಿಳ್ಕೊಂಡು ತಪ್ಪು ಮಾಡ್ತಾರೆ. ಸೊ ಇವ್ನು ತಿಳ್ಕೊಂಡಿದೀನಿ. ಸೊ ಇವ್ನು ನನ್ನ ನಂಬಿಕೆನ ಇವ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ, ಉಳಿಸ್ಕೊಳ್ಳೇಬೇಕು. ಎಲ್ಲಾರು ಹೇಳೋ ತರ ಇವನು ಪ್ರೂವ್ ಮಾಡ್ಬಾರ್ದು ಅಂತಾನೆ ನಾನು ದೇವ್ರ ಹತ್ರನು ಪ್ರಾರ್ಥಿಸ್ತೀನಿ, ಇವನ ಹತ್ರನು ಮನವಿ ಮಾಡ್ತೀನಿ ನಾನು. ಇವ್ರು ಹೇಳ್ತಾ ಇದ್ರು ಅವ್ರು ಇಟ್ಕೊಂಡಿರುವಂತಹ ನಂಬಿಕೆನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹೊಗಳು ಬಿಟ್ಟಿದ್ದಾರೆ. ಸೊ ತುಂಬಾ ಅಷ್ಟೇ ನಂಬಿಕೆನೂ ಇಟ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ದಚ್ಚು? ಬ್ರೋ ಇದಕ್ಕೆ ಏನು ಹೇಳಕ್ ಮಾತೇ ಇಲ್ಲ. ಅವಳು ಇಷ್ಟೊಂದು ಹೇಳ್ಮೇಲೆ ಏನ್ ಮಾತೇ ಬರಲ್ಲ. ಪಕ್ಕ ಲೈಫ್ ಟೈಮಲ್ಲಿ ಗುಡ್ ಫ್ರೆಂಡ್ ಆಗಿ ಇದ್ದೇ ಇರ್ತೀವಿ, ಎಲ್ಲ ನೋಡ್ತಾನೆ ಇರ್ತೀರಾ. ನಾವು ಇನ್ನೂ ಮುಂದೆ ಬರ್ತೀವಿ. ಇನ್ನ ಹೇಳ್ದಂಗೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ, ಪರದೆ ಮೇಲೂ ಕೂಡ ಕಾಣಿಸ್ಕೊತೀವಿ. ಅವಾಗ್ಲಂಟ ನೋಡ್ತಾನೆ ಇರ್ತೀರಾ. ಪಕ್ಕ ನಾವು ಗುಡ್ ಫ್ರೆಂಡ್ ಆಗಿ ಲೈಫ್ ಫ್ರೆಂಡ್ ಆಗಿ ಇರ್ತೀವಿ, ನೋಡ್ತೀರಾ. ಹೇಳೋದ್ ಬೇಡ, ಮಾಡಿ ತೋರಿಸ್ತೀವಿ ಅಷ್ಟೇ. ಕಿಪ್ಪಿ ಕೀರ್ತಿ ಅವರೇ, ಲೈಫಲ್ಲಿ ಯಾವತ್ತೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆನೆ ಯಾರಿಗೂ ಯಾವ ಒಂದು ಹೆಣ್ಣು ಮಗಳಿಗೂ ಆಗದೆ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆ. ಲವ್ ಅಂತ ಹೋದ್ರಿ,
ಅದು ಅಷ್ಟು ದಿನಗಳು ಬಂದಿಲ್ಲ. ಅದರಿಂದ ಒಂದೊಳ್ಳೆ ಪಾಠವನ್ನ ಕಲಿತ್ರಿ. ಮುಂದೆ ಜೀವನದಲ್ಲಿ ಹೆಂಗೆ ಹೆಜ್ಜೆ ಇಡಬೇಕು, ತಾಯಿ ಪ್ರೀತಿ ಏನು, ಫ್ರೆಂಡ್ಶಿಪ್ ಪ್ರೀತಿ ಏನು, ಹಾಗೇನೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಎಲ್ಲಾ ವಿಚಾರಗಳು ಗೊತ್ತಾಯ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಈ ಲವ್ ಆದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಲವ್ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಸೊ ಏನ್ ಹೇಳ್ತೀರಾ? ಅಂದ್ರೆ ನಂದು ಎಲ್ಲೋ ಮೋಸ್ಟ್ ರಾಂಗ್ ಚಾಯ್ಸ್ ಇತ್ತು. ಅಂದ್ರೆ ಏನಾಯ್ತು ಅಂದ್ರೆ ನಾನು ಒಂದು ವ್ಯಕ್ತಿನ ತುಂಬಾ ಡೀಪ್ ಆಗಿ ನಂಬಿದೆ. ಅದು ಎಲ್ಲೋ ರಾಂಗ್ ಚಾಯ್ಸ್ ಪಕ್ಕ ಆಯ್ತು. ಏನಕ್ಕೆ ಜನಗಳು ಮೋಸ್ಟ್ಲಿ ಜನಗಳಿಗೆ ಇಷ್ಟ ಆಗಿಲ್ಲ ನಮ್ ಲವ್ ಸ್ಟೋರಿನ. ಜನಗಳಿಗೂ ಇಷ್ಟ ಆಗಿಲ್ಲ, ಟ್ರೋಲರ್ಸ್ ಬ್ರದರ್ಸ್ಗಳಿಗೂ ಇಷ್ಟ ಆಗಿಲ್ಲ, ನನ್ನ ಸರೌಂಡಿಂಗ್ ಫ್ರೆಂಡ್ಸು, ನನ್ನ ಫ್ಯಾಮಿಲಿ. ನಮ್ಮಮ್ಮನೂ ಒಂದು ಮಾತು ಹೇಳ್ದ, ಆ ಹುಡುಗ ನೋಡಿದ್ರೆ ನಿನ್ನ ಸಾಕ್ತೇನೆ ಅಂತ ನಮ್ಗೆ ಅನ್ಸೋದು ಇಲ್ಲ, ನಮ್ಗೆ ನಂಬಿಕೆನೇ ಇಲ್ಲ, ನೀನು ಆ ಹುಡುಗನ ಇಷ್ಟಪಡೋದು ವೇಸ್ಟು ಎಲ್ಲ ಹೇಳಿದ್ರು. ನಾನೇ ಕೇಳಿದೆ, ಬಿಕಾಸ್ ನನ್ನ ಓವರ್ ನಂಬಿಕೆ, ಓವರ್ ಕೇರ್, ಓವರ್ ಪ್ರೀತಿ ಎಲ್ಲೋ ನನ್ನೆಲ್ಲೋ ಅವನ ಮೇಲೆ ಇಟ್ಟಿರೋ ಪ್ರೀತಿ ಅದನ್ನೆಲ್ಲ ನಂಬೋ ಥರ ಮಾಡ್ತು. ಸೊ ಇವಾಗ ಗೊತ್ತಾಗಿದೆ, ತಾಯಿ ಪ್ರೀತಿಗಿಂತ ಒಂದು ಪ್ರೀತಿ ಯಾವುದೂ ಅಲ್ಲ. ಬಟ್ ಪ್ರೀತಿಗೆ ಬೆಲೆ ಕೊಡ್ತೀನಿ. ಬಟ್ ತಾಯಿಗಿಂತ ಬೇರೆಯವ್ರು ಏನು ಹೆಚ್ಚಲ್ಲ. ಮತ್ತೆ ತಾಯಿ ಗೊತ್ತಿರುತ್ತೆ ತನ್ನ ಮಕ್ಳು ಏನು ಅಂತ, ಅವನಿಗೇನು ಗೊತ್ತು ಅಂತ ಅವ್ನು ಮಾತಾಡ್ತಾನೋ ನಂಗೆ ಗೊತ್ತಿಲ್ಲ. ನಾನು ಒಂದೇ ಹೇಳೋದು, ತಾಯಿ ಮಕ್ಳನ್ನ ಸಾಕಿರೋದು. ಇವಾಗ ಅನ್ನ ಕೊಡೋದು ನಮ್ಮ ತಾಯಿನೇ ನನಗೆ. ಇವಾಗ ನಂಗೇನೋ ಹುಷಾರಿಲ್ಲ ಅಂದ್ರೆ ಫಸ್ಟ್ ಬರೋದೇ ನಮ್ಮ ತಾಯಿ. ಇವಾಗ ನಾನು ಅಕಸ್ಮಾತ್ ನಾಳೆ ದಿವಸ ಸತ್ತೋದೆ ಅಂತ ಅನ್ಕೊಳ್ಳಿ, ನಾನು ಅಳೋದು ನಮ್ಮ ತಾಯಿ ಆಗಿರ್ತಾರೆ. ಅಷ್ಟೇ ಎದುರಲ್ಲಿ ಇರೋದೇ ನಮ್ಮ ತಾಯಿ, ಆಮೇಲೆ ಬೇರೆಯವ್ರು ಇರೋದು. ಸೊ ನಮ್ಮ ತಾಯಿನ ಕಣ್ಣು ಬಿಟ್ಟಾಗೂ ತಾಯಿನೇ ನೋಡಿರ್ತೀವಿ, ನಾವು ಓದೋಗು ತಾಯಿನೇ ನೋಡೋದು. ಸೊ ದಯವಿಟ್ಟು ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ದೊಡ್ಡದಲ್ಲ. ಬಟ್ ಟ್ರೋಲರ್ಸ್ ಲವ್ ಮಾಡಿದಾಗ ಅವರೇ ಒಪ್ಕೊಂಡಿಲ್ಲ ಅಂದಮೇಲೆ ಅದು ದೇವ್ರಿಗೆ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ಇದೆಲ್ಲ ಫೇಕು, ಹಂಗೆ ಇದು ಅಂದ್ರೆ ಇದೆಲ್ಲ ಸರಿ ಬರಲ್ಲ, ಇದು ಶೂಟೇಬಲ್ ಅಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಅನ್ಸುತ್ತೆ. ಬಟ್ ಅವ್ರು ಒಪ್ಕೊಂಡಿಲ್ಲ. ಬಟ್ ಎಲ್ಲ ಟ್ರೋಲ್ ಮಾಡಿದಾಗ ನಾನು ಅವ್ರನ್ನೂ ಎದುರಾಕೊಂಡೆ. ಅವ್ನ ವಿಷಯ ಯಾರೇ ಬಂದರೂ ಎದುರಾಕೊಂತಿದ್ದೆ, ನಿಮ್ಗೇನು ಹಂಗೆ ಹೆಂಗೆ ಅಂತ ನಾನೇ ಎದುರಾಕೊಂತಿದ್ದೆ. ಬಟ್ ಹಂಗೆ ಎದುರಾಕೊಂಡು ಇವಾಗ ವೇಸ್ಟ್ ಆಯ್ತು ಅಷ್ಟೇ. ಯೂಶಲಿ ನೀವು ಆಗಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ಮಾತಾಡ್ತಿರ್ತೀರಾ, ಅದ್ರ ಜೊತೆಗೆ ಒಂದಷ್ಟು ಕಮೆಂಟ್ಸ್ ಅನ್ನ ನೋಡ್ತಾ ಇರ್ತೀರಾ. ಕಮೆಂಟ್ಸ್ ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಕಮೆಂಟ್ಸ್ ನ ಕಿಪಿಕೀರ್ತಿ ಅವರು ಯಾವ ರೀತಿ ತಗೊಂತಾರೆ, ಅಂಡ್ ನೆಗೆಟಿವ್ ಕಮೆಂಟ್ಸ್ ಗೆ ಅಲ್ಲೇನೆ ಒಂದಷ್ಟು ಬೈದಿರೋದು ಉಂಟು. ಸೊ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಗುಡ್ ಕಮೆಂಟ್ಸ್ ಆಗಿರ್ಬೋದು, ಅದನ್ನ ಯಾವ ರೀತಿ ತಗೊಳ್ತೀರಾ ಅಂತ? ಗುಡ್ ಕಮೆಂಟ್ಸ್ನ ನಾನು ತುಂಬ ಇಷ್ಟಪಡ್ತೀನಿ, ಸಪೋರ್ಟು ಮಾಡ್ತೀನಿ. ಅಂದರೆ ಅವ್ರು ಕಮೆಂಟ್ ಹಾಕಿದಾಗ ಒಂದು ವ್ಯಾಲ್ಯೂ ಮಾಡ್ತೀನಿ. ಇವಾಗ ಯಾರೋ ಅಕ್ಕ ಸೂಪರ್ ಅಂದಾಗ ಅಟ್ಲೀಸ್ಟ್ ನನಗೆ ಅಲ್ಲಿ ಸಮಯ ಇರಲ್ಲ, ರಿಪ್ಲೈ ಕೊಡೋಕೆ ಸಮಯ ಇರಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ಲೈಕ್ ಆದರೂ ಕೊಟ್ಟಿರ್ತೀನಿ. ಸೊ ಒಂಥರ ಒಂದು ಗ್ರೇಸ್ ಮಾಡ್ತಾ ಇರ್ತೀನಿ. ನೋಡಪ್ಪ ಇವ್ರು ಇಷ್ಟಾದರೂ ಹೇಳಿದಾರಲ್ಲ, ನನ್ನ ಬಗ್ಗೆ ಒಳ್ಳೇದು ಹೇಳಿರೋರ್ಗು ನಾನು ಹೋಗಿ ಅಲ್ಲಿ ಕಮೆಂಟ್ ಆಗಿರ್ತೀನಿ, ಕೆಟ್ಟದ್ದು ಹೇಳಿರೋರ್ಗು ನೋಡ್ತೀನಿ. ಅದೆಲ್ಲೋ ನಂಗೆ ಅವರು ತುಂಬಾ ಮೋಟಿವೇಟ್ ಮಾಡ್ತಾರೆ, ಅಲ್ಲೇ ಕಮೆಂಟ್ ಆಗಿ ನಿಮ್ ಏನ್ ಗೊತ್ತು ಮಾತಾಡ್ತೀರಾ ಅಂತ ನಂಗೆ ಹಾಕಿರ್ತೀನಿ. ಮತ್ತೆ ಕೆಟ್ಟದ ಬೈದಾಗ ಅವ್ರು ನನ್ನನ್ನು ಹೆಂಗ್ ಟ್ರೀಟ್ ಮಾಡಿರ್ತಾರೆ ನಾನು ಆ ತರ ಇರ್ತೀನಿ. ನನ್ಗೇನಾದ್ರು ತುಂಬಾ ನನಗೆ ಬ್ಯಾಡ್ ಆಗಿ ಬೈದಾಗ ಅವ್ರು ಅಕ್ಕ ತಂಗಿಗೆ ಹೇಳೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿರ್ತೀನಿ ನಾನು. ಸೊ ಕಮೆಂಟ್ ಮಾಡಿದಾಗ ನಾನೆಲ್ಲ ಪಾಸಿಟಿವ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಂದು ಪಬ್ಲಿಕ್ ಫಿಗರ್ ಅನ್ನೋದ್ರಿಂದ ಪಬ್ಲಿಕ್ ಫೇಸಸ್ ಆಗಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ಹೆಂಗಂದ್ರೆ ನಾವು ಪಾಸಿಟಿವ್ನು ತಗೋಬೇಕು, ನೆಗೆಟಿವ್ನು ತಗೋಬೇಕಿದೆ. ಅದೇ ಬಟ್ ಯಾವ್ದನ್ನ ತಗೋಬೇಕು ಅದನ್ನೇ ತಗೋಬೇಕಾಗಿದೆ, ಎಲ್ಲಾನು ತಗೊಳಕ್ ಆಗಲ್ಲ. ಸೊ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಗೆ ಏನೇನೋ ಅಂದಾಗ ನಾವು ರಿಯಾಕ್ಟ್ ಆಗ್ಲೇಬೇಕಿರುತ್ತೆ. ಸೊ ನಾವು ಅದಕ್ಕೆ ನಾನು ರಿಯಾಕ್ಟ್ ಕೊಟ್ಟಿರ್ತೀನಿ ಅಷ್ಟೇ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ನೀವು ಹೆಸರಲ್ಲೇನೆ ಕೀರ್ತಿನೂ ಇಟ್ಕೊಂಡ್ ಬಂದಿದ್ದೀರಾ. ಸೊ ನೋಡಕ್ಕೆ ಸ್ವಲ್ಪನೇ ಚಿಕ್ಕದಾಗಿ ಕಾಣಿಸಿದ್ರು ಕೂಡ ಪಟಪಟ ಅಂತ ಮಾತಾಡ್ತಿರ್ತೀರಾ. ಸೊ ಈ ಒಂದು ಎನರ್ಜಿ ಸೀಕ್ರೆಟ್ ಏನು ಅಂತ? ಎನರ್ಜಿ ಸೀಕ್ರೆಟ್ ಅಂದ್ರೆ ಒಳ್ಳೆ ಮನ್ಸು, ಮತ್ತೆ ಯಾರಿಗೂ ನೋವು ಮಾಡ್ದಿರೋ ಮನ್ಸು. ಅಂದ್ರೆ ಬೇರೆ ಖುಷಿಯಲ್ಲಿ ತನ್ನ ಖುಷಿ ನೋಡೋಳು. ಮತ್ತೆ ಇನ್ನೊಂದು ಏನೋ ಒಂಥರ ಗ್ರೇಸ್ನೆಸ್, ಏನೋ ಒಂದು ಮಾಡ್ಬೇಕು ಅಂತ ಒಂದು ತುಡಿತಾ ನನ್ಗೆ. ಏನೋ ಒಂದ್ ಮಾಡ್ಬೇಕು, ನಾನು ಹಿಂಗೆ ಇರ್ಬೇಕು, ನಾನು ಈ ತರನೇ ಬದುಕ್ಬೇಕು ಅಂತ ನಾನು ಒಂದು ಸರ್ಕಲ್ ಬೌಂಡಿಂಗ್ ಹಾಕೊಂಡ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಹಿಂಗೆ ಮಾಡ್ಬೇಕು, ಇದೇ ತಿನ್ಬೇಕು, ಇದೇ ಮಾಡ್ಬೇಕು, ಇದೇ ತರ ಇರ್ಬೇಕು ಅನ್ನೋ ತರ. ಅದೇ ತರ ಇದೀನಿ ನಾನು ಇವಾಗ. ಇದನ್ನ ಓದ್ಬೇಕು ಅಂದ್ರೆ ನಾನು ಓದ್ಬೇಕು, ಇದನ್ನ ಮಾಡ್ಬೇಕು ಅಂದ್ರೆ ಮಾಡ್ತೀನಿ. ಅದು ಯಾರು ಅಡ್ಡ ಬರಬಾರ್ದು ನನಗೆ. ನಾನು ಹಿಂಗೆ ಇರ್ಬೇಕು. ಟಿವಿ ನೋಡ್ಬೇಕು ಅಂತ ಇಷ್ಟ ಇದ್ರೆ ಹೋಗಿ ಟಿವಿ ನೋಡಿ, ಅದ್ರ ಪಕ್ಕದಲ್ಲಿ ಯಾರು ಇರಬಾರ್ದು. ಯಾರು ಬಂದ್ಬಿಟ್ಟು ನನಗೆ ಅದು ಇದು ಟಿವಿ ಆಫ್ ಮಾಡೋದು ಆ ಥರ ಇಲ್ಲ. ನಾನು ಹಿಂಗೆ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಆ ಥರ
ತರ ಬೌಂಡ್ರಿ ಹಾಕೊಂಡು ಹಠದಿಂದ ಛಲದಿಂದ ನಾನು ಬದುಕ್ಬೇಕು ಅನ್ನೋ ಅಂತ ಮತ್ತೆ ತುಂಬಾ ಅವಮಾನಗಳನ್ನ ಫೇಸ್ ಮಾಡಿದೀನಿ. ಲೈಫ್ ಅಂತ ಏನು ಅಂತ ಚಿಕ್ಕ ಚಿಕ್ಕ ಏಜ್ ಅಲ್ಲೇ ತಿಳ್ಕೊಬಿಟ್ಟಿದೀನಿ. ಊಟ ಇಲ್ದಿರೋ ಟೈಮಲ್ಲಿ ಊಟದ ಬೆಲೆ, ಅನ್ನ ಮತ್ತೆ ದುಡ್ಡು ವೇಸ್ಟ್ ಮಾಡಿದಾಗ ದುಡ್ಡದ ಬೆಲೆ ಗೊತ್ತಾಗಿದೆ. ಒಂದ್ ಸಂಬಂಧ ಇಲ್ದಿರೋದಾಗ ಸಂಬಂಧ ಬೆಲೆ, ಮತ್ತೆ ತಂದೆ ಇಲ್ದಾಗ ತಂದೆ ಬೆಲೆ, ತಾಯಿ ಬೆಲೆ, ಅಣ್ಣ ಇಲ್ದಾಗ ಅಣ್ಣನ ಬೆಲೆ, ಅಣ್ಣ ಅಂದ್ರೆ ಬ್ರದರ್ಸ್ ಬೆಲೆ, ಸಿಸ್ಟರ್ಸ್ ಬೆಲೆ, ಆತರ ಒಂದೊಂದು ಬೆಲೆ ನಾನು ಕಲ್ತಿದ್ದೀನಿ. ಪಾಠ ಕಲಿತಾ ಸಾಯೋ ತಕೊಂಡು ಪಾಠ ಕಲಿಯೋದೇ ಇದೆ. ಹಿಂಗೆ ಕಲಿತಾ ಬರ್ತಾ ಇದ್ದೀನಿ. ಸೊ ಅದರಿಂದ ನನ್ನನ್ನು ನಾನು ಮೋಟಿವೇಟ್ ಆಗಿ, ನನ್ನನ್ನು ನಾನು ಸ್ಟ್ರಾಂಗ್ ಆಗಿ, ನನ್ನನ್ನು ನಾನು ಖುಷಿಯಾಗಿ ಈ ತರ ಇರೋಕ್ ಸಾಧ್ಯ. ಜಿ ಕನ್ನಡ ಸ್ಟೇಜ್ಗೆ ಹೋಗ್ತೀರಾ, ಅಲ್ಲೂ ಕೂಡ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನಾಗಿರ್ಬೋದು, ಜಡ್ಜಸ್ನಾಗಿರ್ಬೋದು ಮೀಟ್ ಆಗ್ತೀರಾ. ನೀವು ಹೋದ ತಕ್ಷಣ ಅನುಶ್ರೀ ಅವರು ನಿಮ್ಮನ್ನ ಹಗ್ ಮಾಡಿ ಒಂದು ಕಿಸ್ ಮಾಡ್ತಾರೆ. ಸೊ ಅಪ್ಪು ಬಗ್ಗೆ ಎಲ್ಲ ಮಾತಾಡ್ತೀರಾ. ಸೊ ಆ ಒಂದು ಮೂಮೆಂಟ್ ಹೆಂಗಿತ್ತು? ಅನುಶ್ರೀ ಅವ್ರಿಗೆ ಏನ್ ಹೇಳ್ತೀರಾ ಅಂತ? ಅನುಶ್ರೀ ಅಕ್ಕನ ನಾನು ಇವಾಗೂ ಕೂಡ ಫ್ಯಾನೇ. ಬಟ್ ಈ ವಿಷಯದಲ್ಲಿ ಅವ್ರು ಏನ್ ತಿಳ್ಕೊಂತಾರೋ ನಂಗೆ ಗೊತ್ತಿಲ್ಲ. ಬಟ್ ಅನುಶ್ರೀ ಅಕ್ಕ ನನ್ನ ಫೇವ್ರೇಟ್. ಆಕ್ಚುಲಿ ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಫೇವ್ರೇಟ್. ನಾನು ಅವ್ರ ಫ್ಯಾನ್ ಆಗಿದೆ. ಯಾಕೆ ಫ್ಯಾನ್ ಆಗಿದೆ ಅಂದ್ರೆ ಅವ್ರ ವ್ಯಕ್ತಿತ್ವ ಒಂದು, ಮತ್ತೆ ಇನ್ನೊಂದು ಅವ್ರ ಅಪ್ಪು ಸರ್ ಅಭಿಮಾನಿ ಅಂತ ಹೇಳಿ. ಸೊ ಅವ್ರನ್ನ ನೋಡಿದಾಗ ತುಂಬಾ ಖುಷಿ. ಅವ್ರನ್ನ ಮೀಟ್ ಮಾಡ್ಬೇಕು ಅಂತಾನೆ ತುದಿಕ್ಕ ಇವಾಗ ನಾನು ಆಕ್ಟ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನನಗೆ ಅದು ಗೊತ್ತಿಲ್ಲ. ನಾನು ಆಕ್ಟ್ ಮಾಡಕ್ ನಂಗೆ ಬರಲ್ಲ, ನಂಗೆ ಅದು ಬೇಕಾಗಿಲ್ಲ. ನನಗೆ ಒಂದು ಅವಕಾಶ ಸಿಕ್ತಾ ಅನುಶ್ರೀ ಮ್ಯಾಮ್ನ ಮೀಟ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ನಾನು ಅವತ್ತು ಯೋಗೇಶ್ ಅನ್ನ ನಿಮ್ಗೆ ಗೊತ್ತಿರ್ಬೋದು, ಜನಸರಿ ಯೋಗೇಶ್ ಅನ್ನ, ಆ ಅಣ್ಣನ ಹತ್ರ ನಾನು ಹೇಳಿದೆ ಒಂದೇ, ಅನುಶ್ರೀ ಅಕ್ಕನ ಮೀಟ್ ಮಾಡ್ಬೇಕು ಅಂತ. ಅವರು ನನಗೆ ಮನೆ ಕಟ್ತೀನಿ ಅಂತ ಬಂದಿದ್ರು. ಸೊ ಅವ್ರು ಈ ವಿಷಯದಲ್ಲಿ ಏನಂತಾನೋ ಗೊತ್ತಿಲ್ಲ. ಬಟ್ ಅವ್ರು ನನ್ನ ಈ ವಿಷಯ ಎಲ್ಲ ನಾನು ಕೇಳ್ಪಟ್ಟಾಗ ಅವ್ರಿಗೂ ಶಾಕ್ ಆಗಿರ್ಬೋದು. ಬಟ್ ಅದಕ್ಕೂ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದು, ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಬಂದಾಗ ಅವ್ರು ಆಡಿಯೋ ಬಿಟ್ಟಿದ್ರು, ನೀವೆಲ್ಲ ಕೇಳಿರ್ಬೋದು. ನನ್ನ ಮನೆ ನಾನೇ ದುಡ್ದು ಕಟ್ಕೊಂತೀನಿ ಅಂತ ಹೇಳಿದೆ, ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅದಾಗಿಲ್ಲ. ಇನ್ನು ಮುಂದೆ ಆದ್ರೂ ನಾನು ಮಾಡೇ ಮಾಡ್ತೀನಿ. ಸಹಾಯ ಒಳಗಡೆ ಏನಾದ್ರು ಒಂದು ಮಾಡ್ತೀನಿ. ಸೊ ನನ್ನ ಕೈಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಒಂದು ಹಂಬಲ ಇದೆ. ಸೊ ಮಾಡ್ತೀನಿ. ಸೊ ಆ ಟೈಮಲ್ಲಿ ಅವ್ರು ನಂಗೆ ಆ ಥರ ಮಾತಾಡಿದಾಗ ನಾನು ಅಲ್ಲೋಗಿ ಅನುಶ್ರೀ ಅಕ್ಕನ ಮೀಟ್ ಮಾಡಬೇಕು ನಾನು. ಅಂದರೆ ಯಾಕೆ ಅಂದರೆ ಅವರು ಜನರೇ ಅಂತ ಫಸ್ಟ್ ಬಳಸಿದವ್ರೆ. ಅವ್ರು ಬಳಸಿದಾಗ ನಾನು ಅವ್ರಿಗೆ ಒಂದು ಥ್ಯಾಂಕ್ ಯು ಅಂತ ಒಂದು ಖುಷಿ ಆಗೋಯ್ತು ನನಗೆ. ನಾನು ಟಿವಿಲೆಲ್ಲ ನನ್ನ ಜನರೇ ಅಂತ ಬಂತಲ್ಲಪ್ಪ ಅಂತ ಒಂದು ಖುಷಿ ಆಗೋಯ್ತು. ಅದಕ್ಕೆ ನಾನು ಏನಾಗೋಯ್ತು, ನಾನು ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯು, ಕಾಮಿಡಿ ಕಿಲ್ಲಡಿಗೆ ಟೀಮ್ಗೆ ಥ್ಯಾಂಕ್ ಯು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಮಾಡಿ ಹಾಕಿದಾಗ ಏನಾಗೋಯ್ತು, ಅನುಶ್ರೀ ಮ್ಯಾಮ್ ನನಗೆ ಮೀಟ್ ಮಾಡಬೇಕು, ಅವ್ರು ಎದುರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದಕ್ಕೋ ಅವಕಾಶಗೋಸ್ಕರ ಕಾಯ್ತಿದ್ದೆ. ಕಾಮಿಡಿ ಕಿಲ್ಲಡಿ ಹಿಂಗೆ ಸೆಪ್ಟೆಂಬರ್ 29 ನನ್ನ ಬರ್ತ್ಡೇ ದಿವಸನೇ ಹೊಡೆದು ಬಂತು. ಅದು ಹೊಡೆದು ಬಂದಿದ್ದೆ ನನ್ನ ಫ್ರೆಂಡ್ ಮಾನ್ಸಿ ಅಂತ ಹೇಳಿ. ಅವ್ರ ಕಡೆಯಿಂದ ಹೊಡೆದು ಬಂದಾಗ ನಾನು ಹೋಗ್ಬಿಟ್ಟು ಅನುಶ್ರೀ ಮ್ಯಾಮ್ಗೆ ಥ್ಯಾಂಕ್ ಯುನೂ ಹೇಳಿದೆ. ಅವ್ರ ಕೈಯಲ್ಲಿ ಗಿಫ್ಟು ಕೂಡ ಕೊಡಿಸ್ಕೊಂಡೆ, ಮಾತು ಆಡಿದೆ. ಮತ್ತೆ ಅಕ್ಕುಲ್ ಸರು ಮತ್ತೆ ಎಲ್ಲನೂ ಅಲ್ಲಿ ಯಾರ್ಯಾರು ಇದ್ರು ಅವ್ರನ್ನೆಲ್ಲ ನೋಡಿದೆ. ತುಂಬ ಖುಷಿ ಆಯಿತು, ತುಂಬ ಸಪೋರ್ಟಿವ್ ಇದ್ರು. ಬಟ್ ಇದೊಂದು ಇಶ್ಯೂಸಿಗೆ ಅವ್ರು ಏನು ತಿಳ್ಕೊಂಡ್ರು ನನ್ನ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಗೊತ್ತಿರುತ್ತೆ, ಮೇನ್ ಆಗಿ ನನ್ನ ಬಗ್ಗೆ ಗೊತ್ತಿರುತ್ತೆ. ಅವ್ರಿಗೆ ಅವ್ರು ಎದುರಲ್ಲಿ ನೋಡವ್ರೆ, ನನ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಆ ಮೂಮೆಂಟ್ ಮೇನ್ ಆಗಿ ನಮ್ಮ ತಾಯಿನ ನಾನು ಸ್ಟೇಜ್ ಮೇಲೆ ಕರ್ಕೊಂಡು, ಯಾವ ಮಕ್ಕಳು ಹಂಗೆ ಮಾಡೋದು ತುಂಬ ಕಮ್ಮಿ. ನಾನು ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಸಿದ್ದೀನಿ, ಮತ್ತೆ ಮಾತಾಡ್ಸಿದ್ದೀನಿ ಅಂದಾಗ ಅದು ಪ್ರೌಡ್ ಫೀಲ್ ನನಗೆ. ಅದೇ ಮೇನ್ ಪ್ರೌಡ್ ಫೀಲು. ಇವಾಗೂ ಅಷ್ಟೇ, ನಾನು ನಮ್ಮ ತಾಯಿನ ಇಲ್ಲಿ ಮಟ್ಟಿಗೆ ಕರ್ಕೊಂಡೋಗಿ ರೋಡಲ್ಲೆಲ್ಲ ಮುಂಚೆ ಎಲ್ಲ ನಾನು ಅಂದರೆ ನಿಮ್ಮಮ್ಮ ಅಂದು ಮಗಳು ಅಂತ ಹೇಳ್ತಾ ಇದ್ರು. ಇವಾಗ ಕಿಪ್ಪಿ ಕೀರ್ತಿ ಅವ್ರ ಅಮ್ಮ ಅಲ್ವಾ ಅಂತ ಹೇಳೋ ಅಷ್ಟು ಲೆವೆಲ್ ತಂದಿದ್ದೀನಿ. ನೀವು ನಮ್ಮ ಅಣ್ಣನೂ ಅಷ್ಟೇ, ನಮ್ಮ ಅಣ್ಣ ಕೆಲವೊಬ್ರು ಗೊತ್ತಿರೋ ನಮ್ಮ ಅಣ್ಣನ ಫ್ರೆಂಡ್ಸ್ ಆಗಲಿ, ಇದು ಕಿಪ್ಪಿ ಕೀರ್ತಿ ಅವ್ರ ಅಣ್ಣ ಅಂತ ಹೇಳೋ ಅಂತ ಮಟ್ಟಿಗೆ ತರಿಸಿದ್ದೀನಿ. ಅಂದಮೇಲೆ ಫ್ಯಾಮಿಲಿ ಮೆಂಬರ್ಸ್ ನಂಗೆ ಇವರು ಇಂಥವ್ರದ್ದು ಫ್ಯಾಮಿಲಿ ಅಂತ ಹೇಳೋವಾಗ ಒಂದು ತರಿಸಿದ್ದೀನಿ ಅಂದಮೇಲೆ ಅದು ಆ ಪ್ರೌಡು ನನಗೆ ತುಂಬ ಇದೆ. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಅದನ್ನ ಆ ಪ್ರೌಡ್ನ ತರಿಸಿದ್ದು. ಕಾಮಿಡಿ ಕಿಲ್ಲಡಿನೇ ನಾನು ಪ್ರೂವ್ ಆಗ್ಬಿಟ್ಟೆ, ಎಲ್ಲರಿಗೂ ನಾನು ಪ್ರೂವ್ ಆಗ್ಬಿಟ್ಟೆ. ಆವಾಗಲೇ ನಾನು ಏನು ಅಂತ ಪ್ರೂವ್ ಆದೆ. ಆಮೇಲೆ ಅದು ಬಂದಮೇಲೆ ಕೆಲವೊಂದು ಡೌನ್ ಆಗ್ತಾ ಇತ್ತು. ನನಗೆ ಯಾವ ಅವಕಾಶನೂ ಸಿಗ್ತಿದ್ದಿಲ್ಲ, ಏನೂ ಸಿಗ್ತಿದ್ದಿಲ್ಲ. ಮತ್ತೆ ಈ ಲವ್ ವಿಷಯ ಎಲ್ಲ ಹೇಳಿದ್ರೆ ಫುಲ್ಲು ಹೋಗೋಯ್ತು. ಫುಲ್ಲು ನನಗೆ ಡಿಸ್ಅಡ್ವಾಂಟೇಜ್ ಅಂದರೆ ನನ್ನ ಲೈಫೇ ಒಂಥರ ಏನಾಗೋಯ್ತು ಅಂದರೆ ಸ್ಪಾಯ್ಲ್ ಆಗೋಯ್ತು. ಆಮೇಲೆ ಇವಾಗ ಕಮ್ ಬ್ಯಾಕ್ ಇವಾಗ ಮತ್ತೆ ನನ್ನ ಲೈಫ್ ಚೆನ್ನಾಗಿ ಆಗ್ತಿದೆ. ಬಿಕಾಸ್ ನನ್ನ ಆ ದಿನ ದೇವ್ರು ತಪ್ಪಿಸಿದ್ದಾರೆ. ಯಾಕೆಂದ್ರೆ ನಾನೆಲ್ಲೋ ಮಾಡಿದ ಒಂದು ಒಳ್ಳೆ ಕಾರ್ಯಗಳಾಗ್ಲಿ, ನಾನೆಲ್ಲೋ ಮಾಡಿದ ಒಂದು ಯಾರಿಗೋ ಒಂದು ಪುಣ್ಯ ಮಾಡಿರೋದಾ, ಅಥವಾ ಏನೋ ಒಂದು ನಮ್ಮ ಅಪ್ಪ ಅಮ್ಮ ಆಶೀರ್ವಾದ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಯಾರಿಗೋ ಒಳ್ಳೆತನ ಮಾಡಿರೋದು, ನನ್ಗೆ ಅದನ್ನ ಕಾಯ್ತಾ ಇದೆ. ನಾನು ಒಂದು ಮಾತು ಹೇಳ್ತೀನಿ, ನನ್ನ ಏನು ಗೊತ್ತಾ, ತುಳಿಯೋರು ಎಷ್ಟೊಂದು ಜನ ಇದ್ರು ಕಾಯೋರು ಒಬ್ರು ಇರ್ತಾರೆ, ನಮ್ಮನ್ನ ಹಾಳು ಮಾಡೋರು ಒಬ್ರು ಇದ್ರೆ, ನಮ್ಮನ್ನ ಬಳಸೋರು ಒಬ್ರು ಇರ್ತಾರೆ. ಅದೇ ದೇವ್ರಾಗಿರ್ತಾರೆ, ಬೇರೆ ಬಿಟ್ರೆ ಯಾರು ಆಗಿರಲ್ಲ.
ದೊಡ್ಡ ದೊಡ್ಡ ಮಾತುಗಳು ಹೇಳ್ಬಿಟ್ಟು ನನಗೆ ಯಾಕೋ ಎಮೋಷನಲ್ ಆಗಿ ಮಾಡ್ತಿದ್ದೀರಾ. ಸೀರಿಯಸ್ಲಿ ನಿಜ ಹೇಳ್ತಾ ಇದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಇಷ್ಟೊಂದೆಲ್ಲ ತಿಳ್ಕೊಂಡ್ರೆ ನೀವು ಮಾತಾಡುವಂತಹ ಪ್ರತಿಯೊಂದು ಮಾತು ಕೂಡ ಎಷ್ಟು ಮುತ್ತಿನ ತರ ಇದೆ. ನನಗೆ ಅನಿಸ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗಿಗೆ ಏನ್ ಬಂದಿದೆ, ಯಾಕೆ ಚೆನ್ನಾಗಿ ಸ್ಟೇಜಲ್ಲೆಲ್ಲ ಮಾತಾಡಿದ್ರಲ್ಲ, ಅವಾಗೆಲ್ಲಾನು ಸ್ಟೇಜಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾಳೆ, ಲವ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯಾಕೆ ಎಲ್ಲೋ ಒಂದ್ ಕಡೆ ಕೆಟ್ಟ ಹೆಸರು ತಗೊಂತಿದಾರಲ್ಲ, ಯಾರಾದ್ರೂ ಮನೆಯಲ್ಲಿ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಬಟ್ ಸ್ವಲ್ಪ ದಿನದಲ್ಲೇ ಹೇಳ್ತಿದ್ರು ಕಮೆಂಟ್ಸ್ ಮೂಲಕ ಒಂದಷ್ಟು, ಸ್ವಲ್ಪ ದಿನ ಗೊತ್ತಾಗುತ್ತೆ, ಅದಾದ್ಮೇಲೆ ಮತ್ತೆ ಸರಿದಾರಿಗೆ ಬರ್ತಾರೆ ಅಂತ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಸೊ ಅದೇ ರೀತಿ ಬಂದಿದ್ದು ಏನಾದ್ರೂ ಆಗಿರ್ಬೋದು, ಲವ್ ಆಯ್ತು, ಬ್ರೇಕಪ್ ಆಯ್ತು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅಂತಿದ್ರ, ನಿಮ್ಮ ಗೋಲ್ ಏನು ಅಂತ? ಮುಂದಿನ ದಿನಗಳು ನಾನು ಫಿಲಂ ಇಂಡಸ್ಟ್ರಿ ಆಗ್ಲಿ ಬರೋ ಅವಕಾಶ, ಅದೇ ಅಂತಲ್ಲ, ಬರೋ ಅವಕಾಶನ ಕರೆಕ್ಟ್ ಆಗಿ ನ್ಯೂಟ್ರಲೈಸ್ ಮಾಡ್ಕೋಬೇಕು ಅಂತ ಇದೀನಿ. ಮತ್ತೆ ದಯವಿಟ್ಟು ನಾನು ದುಡ್ದಿರೋ ದುಡ್ಡನ್ನ ನನ್ನ ಫ್ಯೂಚರ್ಗಾಗ್ಲಿ ಎತ್ತಿಟ್ಕೊಂಡು ಸುಮ್ಮನೆ ಅನ್ವಾಂಟೇನೆ ಯಾರಿಗೋ ಕೊಡ್ಕೊಂಡು ಅಂತೂ ನಾನು ಇರಲ್ಲ. ಇನ್ನೊಂದು ನಾನು ಒಂದೇ ಹೇಳೋದು, ಇನ್ನೊಂದು ನನ್ನ ಲೈಫಲ್ಲಿ ನಾನು ಇವಾಗ ಅಕಸ್ಮಾತ್ ಲವ್ ಮಾಡೋ ತಪ್ಪು ನಾವ್ ಹೇಳೋದೇ ಇಲ್ಲ. ಲವ್ ಮಾಡೋದ್ರೆ ಕರೆಕ್ಟ್ ವ್ಯಕ್ತಿನ ಚಾಯ್ಸ್ ಇರಬೇಕು. ಸುಮ್ಮನೆ ಲವ್ ಮಾಡೋದು ಏನೋ ಒಂದು ಆಗೋದು. ನಾನು ಇದು ಲವ್ ವಿಷಯ ಏನಕ್ಕೆ ಹೇಳಿದೆ ಅಂದ್ರೆ, ಇವಾಗ ನಾನು ಲವ್ ಮಾಡ್ತೀನಿ ಅಂತ ನಾನೇ ನಾನು ಪಬ್ಲಿಕಲ್ಲಿ ಲೈಕ್ ಪಬ್ಲಿಕ್ ಫಿಗರ್ ತರ ನಾನು ಲೆಕರೈಸ್ ಆಗಿರೋದು. ನಾನು ಜನಕ್ಕೆ ಪರಿಚಯ ಇರೋ ಮುಖ ನಮ್ದು. ಇವಾಗ ನಾನು ಲವ್ ವಿಷಯ ನಾನೇ ಹೇಳಿದ್ಮೇಲೆ ಇವಾಗ ಬ್ರೇಕಪ್ ಆದ್ರೆ ನಾವ್ ಏನು ಹೇಳಿಲ್ಲ ಅಂದ್ರೆ ಜನಗಳಿಗೆ ಕೇಳ್ತಾರೆ, ಏನ್ ನೀವಿಬ್ರು ಒಟ್ಟೊಟ್ಟಿಗಿಲ್ಲ, ಏನಾಯ್ತು ಅಂತ ಕೇಳ್ತಾರೆ. ಸೊ ನಾನು ಅದ್ರ ಬದಲು ಜನಕ್ಕೆ ನಾನೇ ಹೇಳ್ಬಿಡೋಣ, ಈ ತರ ಡ್ರಾಪ್ ಔಟ್ ಆಗ್ತಿದೀವಿ, ಈ ತರ ರೀಸನ್ ಹಿಂಗ್ ಕೊಟ್ಟು ಡ್ರಾಪ್ ಔಟ್ ಆಗೋಣ ಅಂತ ನಾನು ಇಷ್ಟೇ ಮಾತಾಡಿ ಮೆಚೂರ್ ಮೈಂಡ್ ನಂದು. ನಾನು ಕುತ್ಕೊಂಡು ಈ ತರ ಎಲ್ಲ ಸಾಲ್ವ್ ಔಟ್ ಈ ತರ ಡ್ರಾಪ್ ಔಟ್ ಆಯ್ತು ಅಂತ ನಾನು ಹೇಳಿದಷ್ಟೇ. ಆ ವ್ಯಕ್ತಿ ಏನ್ ಮಾಡ್ದ, ಲೈವ್ಗೆ ಹೋಗ್ಬಿಟ್ಟು ಇವ್ರ ಫ್ರೆಂಡ್ಸ್ಗಳು ಲಿಖಿತ್ ಅಂತ ಬ್ರೋ ಇದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಲೈವ್ ಅಲ್ಲಿ ರೆಕಾರ್ಡ್ ತೋರಿಸ್ಕೊಂಡು ಯಾಕೆ ಬೇಕು ಆ ತರ, ಏನಕ್ಕೆ ಬೇಕದು, ಅವರು ನಾನ್ ವಿಡಿಯೋ ಮಾಡೋದು ಸರಿ, ಅವರು ವಿಡಿಯೋ ಮಾಡ್ಬೋದಿತ್ತು, ಹೆಂಗ್ ಮಾಡ್ಬೋದಿತ್ತು ಕುತ್ಕೊಂಡು. ನಾನೇನು ಅಂದೆ, ಹಿಂಗ್ ಬ್ರೇಕಪ್ ಆಯ್ತು ಅದೇ ತರ ಮಾಡ್ಬಿಟ್ಟು ಅವ್ರು ದೇವ್ರು ಆಗ್ತಿದ್ರು. ಆ ಟೈಮಲ್ಲಿ ನನ್ನ ಬೈಕೊಂತಿದ್ರು, ನನ್ನ ಬೈಸ್ಕೊಂಡ್ ಸುಮ್ಮನೆ ಆಗ್ತಿದ್ದೆ. ಆದ್ರೆ ತುಂಬಾ ಹಿಂಗ್ ಹೋಗ್ತಿದ್ರು, ಇಲ್ಲಿ ಸ್ಟಾಪ್ ಆಗ್ತಿತ್ತು. ಬಟ್ ಅಲ್ಲಿಗೆ ಅದು ಆತರ ಮಾಡ್ಬೋದಿತ್ತು. ಬಟ್ ಆ ವ್ಯಕ್ತಿ ಹಂಗ್ ಮಾಡೋದ್ ಬಿಟ್ಬಿಟ್ಟು ಏನಾಗೋಯ್ತಂದ್ರೆ ರೆಕಾರ್ಡ್ ಬಿಟ್ಬಿಟ್ಟು ಗಲೀಜ್ ಸೋಷಿಯಲ್ ಮೀಡಿಯಾನ ಗಲೀಜ್ ಮಾಡಾಕ್ಬಿಟ್ರು. ಇವನ್ ತಪ್ಪು ನನ್ನ ಕಡೆನೂ ಇದೆ, ಅವ್ರ ಕಡೆನೂ ಇದೆ, ಅವ್ರದ್ದು ತಪ್ಪಿದೆ, ನಂದು ಇದೆ, ಇವ್ರದ್ದು ಇದೆ. ಈ ತರ 3 ಜನಂದು ಒಂದು ಲೈಫ್ ನ ಡ್ಯಾಮೇಜ್ ಸಾಯ ತಕ ಇದು ಎಲ್ಲರಿಗೂ ಕಪ್ಪು ಚುಕ್ಕೆ. ಇವ್ರಿಗೂ ಕಪ್ಪೆ ಚುಕ್ಕೆನೆ, ನಂಗೂ ಕಪ್ಪು ಚುಕ್ಕೆನೆ, ಅವ್ರಿಗೂ ಕಪ್ಪು ಚುಕ್ಕೆನೆ. ಆದ್ರೆ ನಾನು ಒಂದೇ ಹೇಳೋದು, ಅದೊಂದು ಮೇನ್ ಮಾಡಬಾರ್ದಿತ್ತು. ಮತ್ತೆ ಅವ್ರು ಅಷ್ಟನ್ನು ತಪ್ಪನವ್ರು ಒಪ್ಕೊಂತೀನಿ, ನಾನು ಒಪ್ಕೊಂಡಿದ್ದೀನಲ್ಲ, ತಪ್ಪು ನಂದಿದೆ ಅಂತ ಒಪ್ಕೊಂಡಿದ್ದೀನಿ, ಇವ್ರು ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡವ್ರೆ. ನಾನು ತಪ್ಪು ಮಾಡೇ ಇಲ್ಲ ಅಂತ ನಾನು ಎಲ್ಲೂ ಬೋರ್ಡ್ ಹಾಕಲ್ಲ. ನಾನು ಸೀರಿಯಸ್ ಆಗಿ ನಾನು ತಪ್ಪು ಮಾಡ್ತೀನಿ. ತಪ್ಪು ಯಾರು ಮಾಡದೆ ಇರೋದು ಲೈಫಲ್ಲಿ, ಎಲ್ಲ ತಪ್ಪು ಮಾಡ್ತಾರೆ. ಸೊ ಆ ತಪ್ಪನ್ನ ತಿದ್ಕೋಬೇಕಷ್ಟೇ. ಈ ತಪ್ಪನ್ನ ಮಾಡಿದೀನ, ಇನ್ ಮುಂದೆ ಇದು ತಪ್ಪನ್ನ ಮಾಡಬಾರ್ದು ಅನ್ನೋ ತಿದ್ಕೋಬೇಕು. ನಾನು ಅದನ್ನ ತಪ್ಪನ್ನ ತಿದ್ಕೊಂಡಿದೀನಿ. ಸೊ ಇನ್ನೇನ್ ಬೇಕಿದೆ, ನನ್ ತಪ್ಪನ್ನ ತಿಳ್ಕೊಂಡಿದ್ರೆ ದೇವ್ರು ಮೆಚ್ಕೊಂತಾರಲ್ಲ, ಸಾಕಲ್ಲ. ದೇವ್ರು ಮೆಚ್ಕೊಳ್ಳೋ ತರನೇ ಇರ್ಬೇಕು ನಾವು. ತಪ್ಪು ಮಾಡಿದೀವಂತೆ ನಾವು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋದು ಮುಟ್ಟಾಳ್ತನ. ತಪ್ಪನ್ನ ಒಪ್ಕೊಳ್ಳೋದು ದೊಡ್ಡತನ. ಸೊ ದೇವ್ರ ಕೆಲಸ ಮಾಡ್ಬೇಕು ಹೊರತು ಬೇಡದಿರೋ ಕೆಲಸ ಮಾಡಬಾರ್ದು ಅಂತ ಮೈಂಡ್ ಸೆಟ್ ನಂದು. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಕಿಪಿ ಕೀರ್ತಿ ಅವರು ಹೋಗ್ತಾರಾ ಅಂತ? ಬಿಗ್ ಬಾಸ್ ಗೊತ್ತಿಲ್ಲ ನನಗೆ, ಅಲ್ಲಿ ಇರೋಕ್ಕೂ ಆಗಲ್ಲ ಅಷ್ಟು. ಸೊ ಬಿಗ್ ಬಾಸ್ ಸಿಕ್ಕಿದ್ರೆ ಸುಮ್ನೆ ಕರೆದ್ರೆ ಸುಮ್ನೆ ಹೋಗ್ತೀನಿ. ಬೇಕಿ ಸುದೀಪ್ ಸರ್ನ ಮೀಟ್ ಮಾಡಕ್ ಬೇಕಿದ್ರೆ ಹೋಗ್ಬಿಟ್ಟು ಹಿಂಗ್ ಬರ್ತೀನಿ ಹೊರತು ನಂಗೆ ಅಲ್ಲೇ ಇರಾಕ ಅಂತ ಆಗಲ್ಲ. ಸೊ ಹೋಗ್ತೀನಿ ಸುಮ್ನೆ ಕರೆದ್ರೆ ಓಕೆ, ಗೆಸ್ಟ್ ಆಗಿ ಸುಮ್ನೆ ಒಂದ್ ದಿವಸ ಕರೆದು ಹಿಂಗ್ ಕರೆದ್ರೆ ಆ ಚಾನ್ಸ್ ಸಿಕ್ತಾರೆ ಪಕ್ಕ ಹೋಗಿ ಹೋಗ್ತಾರೆ. ಯಾರಿಗೆ ಆ ಚಾನ್ಸ್ ಸಿಕ್ಕಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ನಮ್ಮ ಇಡೀ ಕರ್ನಾಟಕದಲ್ಲಿ. ಅಂತ ಒಂದೊಂದ್ ಚಾನ್ಸ್ ಸಿಗೋದಕ್ಕೆ ಮಸ್ತ್ ಆ ಸ್ಟೇಜ್ಗೆ ಹೋಗ್ಬೇಕು, ಅವ್ರನ್ನ ಮೀಟ್ ಆಗ್ಬೇಕು, ಅಲ್ಲಿ ಹೋಗಿ ಆಕ್ಟ್ ಮಾಡ್ಬೇಕು, ಅಲ್ಲಿ ಇರ್ಬೇಕು ಅಂದ್ರೆ ಖುಷಿ ಪಡ್ತಾರೆ. ಅಲ್ಲ ಎಲ್ಲಾರು ಎಷ್ಟೊಂದ್ ಜನ ವೆಯ್ಟ್ ಮಾಡಿ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋಗ್ಬೇಕು ಬಿಗ್ ಬಾಸ್ಗೆ ಅಂತ ಎಷ್ಟೊಂದ್ ಜನ ಹೇಳ್ಕೊಂಡವ್ರೆ. ಆ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರೆ? ಪಕ್ಕಾ ಹೋಗೇ ಹೋಗ್ತಾರೆ. ಅಂದ್ರೆ ನಾನು ಹೋಗ್ತೀನಿ ಅಂದ್ರೆ ಹಂಗಲ್ಲ, 1 ಡೇಸ್ಗೆ ಅಷ್ಟೇ ಸುಮ್ಮನೆ ಗೆಸ್ಟ್ ಆಗಿ ಬಂದು ಹೋಗೋದು ಹಂಗ್ ಬರ್ತೀನಿ. ಪರ್ಮನೆಂಟ್ ಆಗಿ ಇರಕ್ ನಾನು ಹೋಗಲ್ಲ. ಅವತ್ತು ಅದೇ ಹೇಳಿದೀನಿ, ಹೋಗಲ್ಲ ಹಂಗ್ ನಾನು. ಬೇಕಿ ಸುದೀಪ್ ಸರ್ ಕರೆದ್ರೆ ನಾನು ಸುಮ್ನೆ ಮೀಟ್ ಮಾಡಬೇಕಂತ ಹೋಗ್ತೀನಿ. ಯಾಕಂದ್ರೆ ಸುದೀಪ್ ನನ್ನ ಮೀಟ್ ಮಾಡ್ಬೇಕು ಅಂತ ಆಸೆ ಇದೆ. ಸುದೀಪ್ ಸರ್ ನನ್ನ ಫೇವ್ರೇಟ್ ಹೀರೋ ಕೂಡ. ಅವ್ರಂದ್ರೆ ನಂಗೆ ಇಷ್ಟ. ಆಕ್ಚುಲಿ ನನ್ನ ಫ್ಯಾನ್ ಆಗಿರೋದು ಅಪ್ಪು ಸರ್ಗೆ. ಆದ್ರೆ ಅಪ್ಪು ಸರ್ನು ಇಷ್ಟನೇ, ಸುದೀಪ್ ಸರ್ನು ಇಷ್ಟನೇ. ಸೊ ಯಾಕೋ ಸುದೀಪ್ ಸರ್ನ ನೋಡಿದಾಗ ನನಗೆ ಅವರು ಕ್ರಶ್ ಅನ್ನೋಕ್ಕಿಂತ
ಇಷ್ಟನೂ ಕ್ರಶ್ ಎರಡು ಒಂದೇ. ನಾನು ನೋಡಿದಾಗೆಲ್ಲ ನನಗೆ ಅವ್ರ ಮೂವಿ, ಅವ್ರದ್ದು ಆಟಿಟ್ಯೂಡ್, ಅವ್ರ ಗ್ರೇಸ್ನೆಸ್ ನಂಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಸುದೀಪ್ ಸರ್ನ ಮೀಟ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅದಕ್ಕೋಸ್ಕರ ಸುದೀಪ್ ಸರ್ನ ಹೇಳ್ತಿರೋದು. ನಮ್ಮ ಅಪ್ಪು ಸರ್ನ ನೋಡ್ಬೇಕು ಅಂತ ಆಸೆ ಇತ್ತು, ಅದು ಅನ್ಫಾರ್ಚುನೇಟ್ ಆಗಿಲ್ಲ. ಅವ್ರು ನಿಜವಾಗ್ಲೂ ಇವಾಗ ಇದ್ದಿದ್ರೆ ನಾನೇ ಹೋಗ್ಬಿಡ್ತಾ ಇದ್ದೆ. ನಾನು ನಿಮ್ಮ ಅಭಿಮಾನಿ, ನಿಮ್ಮನ್ನ ಮಾತಾಡ್ಸ್ಬೇಕು, ಅಟ್ಲೀಸ್ಟ್ ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಬರ್ತಾ ಇದೆ ನಾನು ಸೀರಿಯಸ್ ಆಗಿ. ಅದಕ್ಕೆ ನಾನು ಸಾಧ್ಯ ಆಗಷ್ಟು ನಾನು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ 100K ಆದ್ಮೇಲೆ ನಾನು ಕೇಕ್ ಕಟ್ ಮಾಡೋದು ಅಂತದ್ ಮಾಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ, ಅವಳ ದೇವಸ್ಥಾನಕ್ಕೆ ಹೋಗಿ ನಾನು ಅವ್ರ ನಮಸ್ಕಾರ ಹಾಕಿ ಬಂದಿದ್ದೆ. ಮೊನ್ನೆ ಅಷ್ಟೇ ನಾನು ಅಪ್ಪು ಸರ್ ಬರ್ತಾರ ನೆಕ್ಸ್ಟ್ ಡೇ ನನ್ ತಪ್ಪಾಗಿತ್ತು, ಈ ತರ ಲವ್ ಮಾಡಿ ಹಿಂಗೆಲ್ಲ ಆಯ್ತು, ಇನ್ನೊಂದ್ಸತಿ ಮಾಡ್ಬಾರ್ದು, ನಿಮ್ಮ ಆಶೀರ್ವಾದ ಬೇಕು ಅಂತ ಅವ್ರ ಹತ್ರ ಎಲ್ಲಾರ ಹತ್ರ ಹೋಗ್ಬೋದು. ಅವ್ರ ಹತ್ರ ಹೋಗಿ ಕಣ್ಣೀರಿಟ್ಟು ನಮಸ್ಕಾರ ಇಟ್ಟು ಇನ್ನೊಂದ್ಸತಿ ಮಾಡಲ್ಲ, ನಾನು ತಪ್ಪಾಯ್ತು ಅನ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಅಪ್ಪು ಸರ್ ಅಭಿಮಾನಿ. ಅವ್ರು ಇಂಥ ದಾರಿ ಹೇಳ್ಕೊಟ್ಟಿಲ್ಲ, ಲವ್ ಮಾಡಿ ಹಿಂಗಾಗು ಹಂಗಾಗು ಅಂತೂ ಹೇಳ್ಕೊಟ್ಟಿಲ್ಲ. ನಾನು ಅವ್ರ ಅಭಿಮಾನಿಯಾಗಿ ಎಲ್ಲಾನು ಅವ್ರದ್ದು ಆದೇಶಗಳನ್ನೆಲ್ಲ ಪಾಲನೆ ಮಾಡ್ಬಿಟ್ಟು ನಾನು ಈ ತರ ತಪ್ಪು ದಾರಿಗೆ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ದೀನಲ್ಲ, ನನ್ನ ನೋಡೋರು ಇದನ್ನ ಕಲಿಯೋದಾಗ್ಲಿ, ಚಿಕ್ಕ ಮಕ್ಳು ನೋಡಿ ಲವ್ ಮಾಡಿ ಹಿಂಗಾಗ್ಲಿ ಅಂತ ಹೇಳ್ಕೊಂಡು ಹೋಗ್ತಿದ್ದೀನಿ. ತಪ್ಪು ಮಾಡ್ದೆ ಇದು ನಾನು ಮಾಡಬಾರ್ದು, ಇರೋ ಸತ್ಯ ತರ ಮಾಡಲ್ಲ ಅಂತ ಅವ್ರು ಕ್ಷಮೆ ಕೇಳಿ ಬಂದಿದ್ದೀನಿ ಅಂದ್ರೆ ನನ್ನ ವ್ಯಕ್ತಿತ್ವ ಅದು. ಸೊ ನಾನು ಅಪ್ಪು ಸರ್ ಮತ್ತೆ ನಮ್ಮ ಸುದೀಪ್ ಸರ್ನ ನೋಡಕ್ಕೆ ನಂಗೆ ಇಷ್ಟ. ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡ್ತಿದ್ರೆ ಯಾರು ತುಂಬಾ ಇಷ್ಟ ಆಗಿದ್ರು ನಿಮ್ಗೆ? ಯಾರೆಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು ಬಿಗ್ ಬಾಸ್ ನಲ್ಲಿ ಅಂತ? ಹನುಮಂತನ ನಂಗೆ ಅವ್ರು ಗೆದ್ದಾಗ ನಾನು ಹೋಗ್ಬಿಟ್ಟು ಅವ್ರ ಇದು ಕಲರ್ಸ್ ಕನ್ನಡ ಪೇಜಿಗೆ ನಾನು ಹಾಕಿ ತುಂಬಾ ಜನ ಬಕೆಟ್ ಹಿಡಿತಿದ್ಯಾ ಅದು ಇದು. ನಾನು ಬಕೆಟ್ ಹಿಡಿಯೋ ಅವಶ್ಯಕತೆ ಏನಿದೆ? ನಾನು ಯಾರಿಗೂ ಹಾಕಿಲ್ಲ. ನಾನು ಸೀರಿಯಸ್ ಆಗಿ ಬಿಗ್ ಬಾಸ್ ನಾನು ಚಿಕ್ಕ ವಯಸ್ಸಿಂದ ಅರ್ಧ ಪರ್ಧ ನೋಡ್ತಿದ್ದೆ. ನಂಗೆ ಅವಾಗ ಸ್ಕೂಲು ಅಲ್ವಾ, ಅರ್ಧ ಪರ್ಧ ನೋಡ್ತಿದ್ದೆ. ಅವಾಗ ಗೆದ್ದಿರೋರ್ಗೆಲ್ಲ ಹೋಗಿ ಹಾಕ್ಬೋದಿತ್ತು, ನಾನು ಹಾಕಿಲ್ಲಲ್ಲ. ಬಿಕಾಸ್ ಯಾಕೆ ಹನುಮಂತನ ಹಾಕಿದೆ ಅಂದ್ರೆ ಅವ್ರು ಬರೋ ಮಕ್ಕಳು, ಒಂದ್ ಬಡ ಕುಟುಂಬದಲ್ಲಿ ಇದ್ದು ಅವ್ರು ಅಷ್ಟೆಲ್ಲ ಮಾಡ್ತಿದ್ದಾರೆ. ಅವ್ರ ಮಾತು, ಅವ್ರ ಇನ್ನೋಸೆಂಟ್ ಎಲ್ಲ ಇಷ್ಟ ಆಯ್ತು. ನಮ್ಮಂಗೆ ಇದಾರೆ ಅಲ್ವಾ, ನಮ್ಗೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ. ಸೊ ಅವ್ರು ಗೆದ್ದಾಗ ಸ್ಟೋರಿಯೂ ಹಾಕಿದ್ದೆ. ನಾನು ಹೋಗಿ ಅಲ್ಲಿ ಅವರು ಇದಕ್ಕೆ ಹೋಗಿ ಕಮೆಂಟ್ ಹಾಕಿದ್ದೆ, ಅಲ್ಲೆಲ್ಲ ಬಕೆಟ್ ಹಿಡಿತೀರಾ ಅದು ಇದು ಅಂತಾನು ಬಂತು. ತಲೆ ಕೆಡ್ಸ್ಕೊಂಡಿಲ್ಲ, ಯಾಕೆಂದ್ರೆ ಅವರಿಂದ ಬಕೆಟ್ ಹಿಡಿದು ಬೆಳೆದಿ ನಂದೇ ಬೇರೆ, ಜನರೇ ಅಂತ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ಕಮೆಂಟ್ ಹಾಕೋರು. ಜನರೇ ಅಂತ ನಾನು ಬಂದಿರೋದು. ನಾನು ಯಾವ ಕಂಟೆಂಟ್ ಕ್ರಿಯೇಟರ್, ಯಾವ ಫೇಮಸ್ ಆಗಿರೋರ್ಗು ಹೋಗ್ಬಿಟ್ಟು ನಾನು ಮೆಸೇಜ್ ಹಾಕೋದು ಇಲ್ಲ. ಸೊ ನಂದೇನು ಅಂದ್ರೆ ಅವರು ವ್ಯಕ್ತಿತ್ವ, ಅವರ ಗುಣ, ಅವ್ರ ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿ ಅವರು ಸರಿಗಮಪ್ಪ ಇಂದನೂ ಚೆನ್ನಾಗಿ ಆಡ್ತಿದ್ರು. ಅವ್ರ ಹಾಡುಗಳೆಲ್ಲ ಮಾಸ್ಟ್ಲಿ ನನ್ನ ಅಮ್ಮಂಗೆ ಅವ್ರ ಫೇವ್ರೇಟ್, ನಮ್ಮ ಅಮ್ಮಂಗೆ. ಸೊ ನಮ್ಮಮ್ಮ ಹೇಳ್ತಾ ಇದ್ರು ಹನುಮಂತನ್ನ ಅವ್ರು ಯಾವಾಗ ಬಂದ್ರು ಅವಾಗ ಬಿಗ್ ಬಾಸ್ ನಮ್ಮಮ್ಮ ತುಂಬಾ ಕಂಟಿನ್ಯೂ ನೋಡ್ತಾ ಇದ್ರು. ಸೊ ಅವಾಗ ಅವ್ರು ಗೆದ್ದಾಗ ನಮ್ಮಮ್ಮಂಗೂ ಖುಷಿ ಆಯ್ತು, ನಂಗೂ ಖುಷಿ ಆಯ್ತು. ಸೊ ನಾನು ಅದಕ್ಕಾಗಿ ಅವ್ರ ಸಪೋರ್ಟಿವ್ ಆಗಿ ಹಾಕ್ದೆ ಹೊರತು ಅವ್ರ ಬಕೆಟ್ ಹಿಡಿಯಕ್ಕಂತ ಹಾಕಿಲ್ಲ. ತುಂಬಾ ಜನ ಹಂಗೆಲ್ಲ ಬಂತು, ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಜನಗಳು ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ. ಇವಾಗ ನೋಡಿ, ಒಳ್ಳೇದ್ ಮಾಡಿದಾಗ ನಾನು ಯಾರಿಗೂ ಏನು ಗೊತ್ತಾಗಲ್ಲ. ಅದೇ ನನ್ನ ಕಡೆಯಿಂದ ಒಂದು ಚಿಕ್ಕದ್ ತಪ್ಪಾಗಿದೆ ಎಷ್ಟು ಎತ್ತು ಮಾತಾಡ್ತಾರೆ. ಯಾರೇ ನನ್ನ ವಿರುದ್ಧ ವಿಡಿಯೋ ಮಾಡ್ತಾರೆ ನೋಡಿ. ಇದೇ ಕಾಲ ಏನಂದ್ರೆ ಒಳ್ಳೇದ್ ಮಾಡೋರ್ನ ಯಾರು ನೋಡೋದೇ ಇಲ್ಲ. ಕೆಟ್ಟದಾಯ್ತಾ ಅದು ನೋಡ್ತಾರೆ, ಅದು ಕೆಟ್ಟದ್ ನೋಡೋದಲ್ಲ. ಅದೇ ವ್ಯಕ್ತಿ ಒಂದ್ಸತಿ ಒಳ್ಳೇದ್ ಮಾಡಿರ್ತಾರೆ, ಅದನ್ನ ನೋಡ್ಬೇಕು. ಕೆಟ್ಟದ್ ಗೊತ್ತಿಲ್ದೋ ತಪ್ಪಾಗಿರೋದನ್ನ ಎತ್ತಬಾರ್ದು ಅಲ್ವಾ? ಕಿಪಿಕೀರ್ತಿ ಅವರೇ, ನೀವು ಇನ್ಸ್ಟಾಗ್ರಾಮ್ ಅಲ್ಲೇ ಇಡೀ ಕರ್ನಾಟಕಕ್ಕೆ ಪರಿಚಯವಾದಂಥವ್ರು. ನಿಮ್ಮ ಟ್ಯಾಲೆಂಟ್ ಮೂಲಕನೇ ಇಡೀ ಕರ್ನಾಟಕದ ಜನತೆಗೆ ಪರಿಚಯ ಆಗಿ ಅದಾದ ನಂತರ ಒಂದಷ್ಟು ವಿಚಾರಗಳಾಗುತ್ತೆ, ಅದನ್ನೆಲ್ಲನೂ ನೀವು ಸರಿದಾರಿಗೆ ತಗೊಂಡು ಮಾಡ್ತಿರ್ತೀರ. ಕೆಲವೊಬ್ರು ರೀಲ್ಸ್ಗೋಸ್ಕರ ಬೇರೆ ಬೇರೆ ಆಟಗಳೆಲ್ಲ ಆಡ್ತಾರೆ, ಲೈಕ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಆ ಥರ ಈ ಥರ. ಸೊ ಅಂಥವ್ರಿಗೆ ಕಿಪಿಕೀರ್ತಿ ಅವರು ಏನು ಸಂದೇಶ ಕೊಡ್ತಾರೆ ಅಂತ, ಯಾವೊಂದು ಮೆಸೇಜ್ ಅನ್ನ ಕೊಡ್ತೀರಾ ಅಂತ? ಬಿಕಾಸ್ ಯಾಕಂತಂದ್ರೆ ನೀವು ನಗ್ನಗ್ತಾ ಜನರೇ ಅಂತ ಮಾತಾಡಿಸ್ತೀರಾ. ಏನಾದರೂ ತಪ್ಪಾಗಿತ್ತು ಅಂದ್ರೆ ನಾನು ತಪ್ಪಾಗಿದೆ ಅಂತ ಒಪ್ಕೊಂತೀರಾ, ಇದು ತಪ್ಪು ಅಂತಂದ್ರೆ ಅದನ್ನು ಪ್ರಶ್ನೆನೂ ಮಾಡ್ತೀರಾ. ಸೊ ಈ ತರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕೆಲವೊಂದು ವಲ್ಗರ್ ಆಗಿ ರೀಲ್ಸ್ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ, ಯಾವ ಮೆಸೇಜ್ ಕೊಡ್ತೀರಾ ಅಂತ? ಅಂದ್ರೆ ನಾನು ಬಟ್ಟೆ ಬಗ್ಗೆ ಜಡ್ಜ್ ಮಾಡಲ್ಲ. ಯಾಕಂದ್ರೆ ನಾನು ಹಾಕ್ತೀನಿ ಶಾರ್ಟ್ ಡ್ರೆಸ್, ಚಿಕ್ಕ ವಯಸ್ಸಿಂದ ಹಾಕ್ತೀನಿ, ಇವಾಗ ಹಾಕ್ತೀನಿ. ನಂಗೆ ಶಾರ್ಟ್ ಡ್ರೆಸ್ ಬರಲ್ಲ, ನಾನು ಇದು ಮಾಡಲ್ಲ. ಬಟ್ಟೆ ಬಗ್ಗೆ ಯಾವತ್ತೂ ಜಡ್ಜ್ ಮಾಡಲ್ಲ. ನಾವು ನೋಡೋ ದೃಷ್ಟಿ ಇರಬೇಕು. ಮತ್ತೆ ಇನ್ನೊಂದು ಒಳಗೆ ಅಂದ್ರೆ ತುಂಬಾ ಓವರ್ ಆಗಿ ಇದು ಮಾಡಬಾರ್ದು. ಬಟ್ ಈಗ ಅಂದ್ರೆ ಕೆಲವೊಂದು ತುಂಬಾ ಓವರ್ ಆಗಿ ಮಾತಾಡ್ತಾರೆ, ಅಂದ್ರೆ ಓವರ್ ಆಗಿ ಶೋಪ್ ಮಾಡ್ತಾರೆ, ಅದೆಲ್ಲ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಡೀಸೆಂಡೆನ್ಸು ಇರಬೇಕು. ಮತ್ತೆ ಇನ್ನೊಂದು ಬಟ್ಟೆ ಬಗ್ಗೆ ನಾನು ಜಡ್ಜ್ ಮಾಡಲ್ಲ. ಯಾಕೆಂದ್ರೆ ನಾನು ಶಾರ್ಟ್ ಡ್ರೆಸ್ ಎಲ್ಲ ನಾನು ಹಾಕ್ತೀನಿ. ಬಟ್ಟೆಯಲ್ಲಿ ಅವ್ರು ಹೇಳ್ತಿರೋದು ಕ್ವಶನ್ ಅಂದ್ರೆ, ಬಟ್ಟೆನ ಹಾಕೊಂಡು ಅರ್ಧಂಬರ್ಧಂ ಬಟ್ಟೆ ಹಾಕೊಂಡು ಸುಮ್ನೆ ಸೋಷಿಯಲ್, ಇಡೀ ನಮ್ಮ ಕನ್ನಡ ಜನತೆ ಮೊದಲು ಮರ್ಯಾದೆ ಕೊಡೋದು ಹೆಣ್ಣಿಗೆ. ಆ ಹೆಣ್ಣಿಗೆ ಬಟ್ಟೆ ಅಂದ್ರೆ ಇರುತ್ತೆ. ಇವಾಗ ನಮ್ಮ ಕನ್ನಡ ಜನತೆ ಎಲ್ಲಾರು
ತುಂಬಾ ಅಂದ್ರೆ ಹಳೆ ಕಲ್ಚರ್ ಬಂದ್ರೆ ಸ್ಯಾರಿ ಉಡ್ಕೊಂಡು ಲಕ್ಷಣ ಆಗಿರ್ತಾರೆ. ಈಗಂತೂ ಲೈಕ್ಸ್ ಯೂಸ್ ಫಾಲೋವರ್ಸ್ಗೋಸ್ಕರ ಅರ್ಧ ಬಟ್ಟೆ ಹಾಕೊಂಡು ಮೈ ತೋರಿಸ್ಕೊಂಡು ಫಾಲೋ ಮಾಡ್ಕೊತಾ ಇದ್ದಾರೆ. ಅದು ತಪ್ಪು ಅಷ್ಟೇ. ಅಂದ್ರೆ ನಾನು ಬಟ್ಟೆ ಬಗ್ಗೆ ಜಡ್ಜ್ ಮಾಡಲ್ಲ, ಯಾಕೆಂದ್ರೆ ನಾನು ಶಾರ್ಟ್ ಡ್ರೆಸ್ ಹಾಕೊಂತೀನಿ. ಇವಾಗ ನಾನು ಚಿಕ್ಕ ವಯಸ್ಸಿಂದ ನಂಗೆ ಬೆಳೆದಿದ್ದು ಎಲ್ಲ ತರ ಬಟ್ಟೆ ಹಾಕೊಂತೀನಿ, ಹಂಗಂತೇಳಿ ಬಟ್ಟೆ ಬಗ್ಗೆ ಜಡ್ಜ್ ಮಾಡಲ್ಲ ನಾನು. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ನಾವು ರೀಲ್ಸ್ ಮಾಡ್ತೀವ, ಆ ರೀಲ್ಸ್ ಒಂದು ಕಾಮನ್ ಆಗಿ ಡೀಸೆಂಟ್ನೆಸ್ ಆಗಿ ಮಾಡ್ಬೇಕು. ಶಾರ್ಟ್ ಡ್ರೆಸ್ ಹಾಕಿದ್ರು ಪರವಾಗಿಲ್ಲ, ಏನ್ ಡ್ರೆಸ್ ಹಾಕಿದ್ರು ಪರವಾಗಿಲ್ಲ, ಮಾಡೋದು ಒಂದು ಡೀಸೆಂಟ್ ಆಗಿ ಮಾಡ್ಬೇಕು. ಅದು ಬಿಟ್ಬಿಟ್ಟು ಬೇಕು ಅಂತ ಇಲ್ಲಿ ಎಲ್ಲಾನು ಎತ್ಬಿಟ್ಟು ತೋರಿಸೋದು ಅಂತ ಮಾಡ್ಬಾರ್ದು ಅಷ್ಟೇ, ನನ್ನ ಮೈಂಡ್ ಸೆಟ್ ಅಷ್ಟೇ. ಅಂಡ್ ಮುಂದಿನ ದಿನಗಳಲ್ಲಿ ಯಾರ್ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಅಂದ್ರೆ ಇವಾಗ ಗಣೇಶ್ ಸರ್ ಮೂವಿ ಮಾಡ್ತಾ ಇದೀನಿ ಅಂದ್ರೆ ಅವ್ರ ಮೂವಿಗೆ ನಾನು ಸೈಡ್ ರೋಲ್ ಆಗಿ ಹೋಗ್ತಿರೋ, ಅವ್ರು ಹೀರೋಯಿನ್ ಅಲ್ಲ, ಸೈಡ್ ರೋಲು. ಆ ತರಾನೇ ಬೇರೆ ಹೀರೋಗಳದ್ದು ಸುದೀಪ್ ಸರ್ ಆಗ್ಲಿ ಯಾರದೇ ಕೊಟ್ಟರು ನಾನು ಮಾಡ್ತೀನಿ, ಸೈಡ್ ರೋಲ್ಗಳು ಕೊಟ್ಟರು ಮಾಡ್ತೀನಿ. ಸೊ ಮುಂದಿನ ಯಾರದೇ ಆದ್ರೂ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿಪಿ ಕೀರ್ತಿ ಅವರ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ಹೀರೋಯಿನ್ ನನ್ನ ಅಮ್ಮನೇ ನನ್ನ ಫೇವ್ರೇಟ್. ಯಾಕಂದ್ರೆ ನನ್ನ ಅಮ್ಮನೇ ನಾನು ನೋಡಿರೋದು. ಬೇರೆ ಹೀರೋಯಿನ್ ಅಂದ್ರೆ ಮೂವಿ ಹೀರೋಯಿನ್ ನಾನು ಗ್ರೇಸ್ ಮಾಡಲ್ಲ ಅಂತ ಅಲ್ಲ, ಬಟ್ ನಾನು ಅಮ್ಮನ ಹೀರೋಯಿನ್ ಅಂತ ತಗೊಂತೀನಿ. ಯಾಕೆಂದ್ರೆ ನನ್ನ ಬ್ಯಾಕ್ ಬೋನು ಸ್ಟ್ರೆಂತ್, ನಾನು ಏನೇ ಮಾಡಿದ್ರು ಸಹಿಸ್ಕೊಂಡು, ನಾನು ಇವಾಗ ನಮ್ಮ ಅಮ್ಮನ ಮೇಲೆ ಎಷ್ಟೊಂದ್ ಸತಿ ರೇಗು ಆಡಿದ್ದೀನಿ, ಎಲ್ಲ ವಿರುದ್ಧ ಬಂದಿದ್ದೀನಿ, ಎಲ್ಲ ಮಾಡೋದು ಸಹಿಸ್ಕೊಂಡು ನನ್ನ ಮಗಳು ಅಂತ ಒಂದು ಮಾತಾಡಿಸ್ತಾರ. ಅವರು ಅಷ್ಟು ನನಗೆ ಗ್ರೇಸ್ ಮಾಡ್ತಾರಲ್ಲ, ಅವರೇ ನನ್ನ ದೇವರು ಕೂಡ, ನನ್ನ ಹೀರೋಯಿನ್ ಕೂಡ ಅವ್ರು ಬಿಟ್ರೆ ನಮ್ಗೆ ಬೇರೆ ಹೀರೋಯಿನ್ ನಮ್ಗೆ ಇಷ್ಟ ಇಲ್ಲ ಅಂತಲ್ಲ, ನಾನು ಹೇಳೋದು. ಸ್ಯಾಂಡಲ್ವುಡ್ ನಟರ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಥವಾ ಒನ್ ವರ್ಡ್ ಆನ್ಸರ್ ಏನಾದ್ರು ಹೇಳ್ಬೋದಾದ್ರೆ ಓಕೆನಾ? ಮೊದಲನೇದಾಗಿ ನಿಮ್ಮ ಫೇವ್ರೆಟ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಅಂತ ಹೇಳಿದ್ರಿ. ಅಪ್ಪು ಅವರು? ಅಪ್ಪು ಸರ್ ದೇವರು, ಮತ್ತೆ ಅಪ್ಪು ಸರ್ ಸ್ಮೈಲು, ಅಪ್ಪು ಸರ್ ಅಂಬಾನೆಸ್, ಸಿಂಪಲ್ಸಿಟಿ ನಂಗೆ ತುಂಬಾ ಇಷ್ಟ. ಶಿವಣ್ಣ ಸರ್ದು ಅವರ ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಮತ್ತೆ ಮಾತಾಡುವಂತ ಒಂದು ಗ್ರೇಟ್ನೆಸ್, ಅವರ ವ್ಯಕ್ತಿತ್ವ. ಕಿಚ್ಚ ಸುದೀಪ್ ಅವರು? ಅವರ ಆಟಿಟ್ಯೂಡ್, ಅವರ ಗುಣ, ಅವ್ರ ಸಾಂಗ್ಸ್, ಅವರ ಮೂವಿ, ಅವರ ಬಯ್ಯೋ ಅಂತ ಬಿಗ್ ಬಾಸ್ ಅಲ್ಲಿ ಸ್ಟೇಜ್ ಅಲ್ಲಿ ಇದ್ದಾಗ ಬೇರೆ ಕೋಪ ಬಂದಾಗ ರಿಯಾಕ್ಟ್ ಮಾಡೋ ಅಂಥದ್ದು, ಅವರ ಒಂದು ಗ್ರೇಟ್ನೆಸ್ ತುಂಬಾ ಇಷ್ಟ. ದರ್ಶನ್ ಅವರು? ಅವರ ಮೂವಿ, ಅವರ ವ್ಯಕ್ತಿತ್ವ, ಅವರ ಒಂದು ಸಾಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಶ್ ಅವರು? ಇವ್ರದ್ದು ಹೇಳೋದೇ ಬೇಡ, ಇವ್ರದ್ದು ತುಂಬಾ ಇಷ್ಟ ಆಗುತ್ತೆ. ಇವ್ರದ್ದು ಜೋಡಿ, ಮೇನ್ ಆಗಿ ಇವ್ರದ್ದು ಜೋಡಿ, ಮತ್ತೆ ಇವರ ವ್ಯಕ್ತಿತ್ವ, ಮಾತಾಡೋದು, ಇವರ ಮೂವಿಗಳದ್ದು ಒಂದೊಂದು ಡೈಲಾಗ್ಗಳು ಅದು ಇಷ್ಟ ಆಗುತ್ತೆ. ಧ್ರುವ ಸರ್ಜಾ ಅವರು? ಇವ್ರದ್ದು ಅಂದ್ರೆ ನಂಗೆ ಮೂವಿ, ಇವರ ಆಕ್ಷನ್ ಅಂತ, ಇವರ ಒಂದು ಡೈಲಾಗ್ ಇದೆ, ಏನಪ್ಪ ಮಾತೃಭಾಷೆ ಬಿಟ್ಟವರು ಊರು ಬಿಟ್ಟವ್ರಿಗಿಂತ ಮೂರ್ಖು, ಸೀರಿಯಸ್ ಆಗಿ ಅದು ನಂಗೆ ತುಂಬಾ ಇಷ್ಟ. ಅವರ ಒಂದು ಆಟಿಟ್ಯೂಡ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವರ ಸ್ಟೈಲ್, ಅವರ ಒಂದು ಗ್ರೇಸ್ನೆಸ್, ಸ್ಪೀಡ್ ಅದಿಷ್ಟ. ರಿಷಬ್ ಶೆಟ್ಟಿ ಅವರು? ಇವರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನಾನು ನೋಡಿದ ಕಮ್ಮಿ. ಕಾಂತಾರ ಸಿನಿಮಾ ನೋಡಿದಿರಾ? ಕಾಂತಾರ ಮೂವಿ ನೋಡಿದೀನಿ, ಬಟ್ ಅಷ್ಟು ಪರ್ಸನಲ್ ಆಗಿ ಗೊತ್ತಿಲ್ಲ. ರಕ್ಷಿ ಶೆಟ್ಟಿ ಅವ್ರು ಗೊತ್ತಾ? ಇದು ಕಿರಿಕ್ ಪಾರ್ಟಿ ಮೂವಿಯಲ್ಲಿ ನಮ್ಮ ರಶ್ಮಿಕಾ ಮಂಡನ ಹೀರೋಯಿನ್ ಜೊತೆ ಮಾಡಿದ್ರು. ಸೊ ಗೊತ್ತು, ಅಂದ್ರೆ ಅಷ್ಟು ಗೊತ್ತಿಲ್ಲ. ಒಂಚೂರು ಚಾರ್ಲಿ ಮೂವಿಯಿಂದಾಗ ಗ್ರೇಸ್ ಆಗಿ ನೋಡಿದೆ. ಕಿರಿಕ್ ಪಾರ್ಟಿ ನೋಡಿದೆ. ಚಾರ್ಲಿ ಮೂವಿ ತುಂಬಾ ನಾನು ಇಷ್ಟಪಟ್ಟು ನೋಡೋದು, ಯಾಕೆಂದ್ರೆ ಅದ್ರ ನಾಯಿ ಮರಿ ಇದು ಒಂದು ಮೂವಿ ಸಖತ್ತಾಗಿದೆ, ಅದನ್ನ ನಾನು ಗ್ರೇಸ್ ಆಗಿ ನೋಡಿದೀನಿ. ದುನಿಯಾ ವಿಜಯ್ ಅವರು? ದುನಿಯಾ ವಿಜಯ್ ಸರ್ದು ಭೀಮಾ ಮೂವಿಯಿಂದ ಅವ್ರು ತುಂಬಾ ನಂಗೆ ಇಷ್ಟ ಆಗ್ಬಿಟ್ರು. ಯಾಕೆಂದ್ರೆ ಅವರ ಮೂವಿ ಸಾಂಗ್ ಗ್ರೇಸ್, ಅವರ ತುಂಬಾ ಸಾಂಗ್ಸ್ ನಾನು ಮಾಡಿದೀನಿ ಅವ್ರದ್ದು ಸಖತ್ತಾಗಿರೋ. ಇವನು ಕೂಡ ಒಂದು ಯಾವ್ದೋ ಒಂದು ಸಾಂಗ್ ಮಾಡಿದ್ದಾನೆ, ಅದು ರೀಮೇಕ್ಸ್ ಮಾಡಕ್ ಆಗ್ತಾ ಇಲ್ಲ ಇವನ್ ಜೊತೆ, ಚೆನ್ನಾಗಿದೆ ಸಾಂಗು. ಅವರು ತುಂಬಾ ನೋಡಿದೀನಿ ಮೂವಿಗಳು. ಭೀಮಾ ಮೂವಿ ನಾನು ತುಂಬಾ ಇಷ್ಟಪಟ್ಟು ನೋಡಿರೋ ಅದಕ್ಕಿಂತ ಮುಂಚೆ ನೋಡಿದೀನಿ. ಅದೇ ಭೀಮಾ ಮೂವಿ ನಂಗೆ ಇಷ್ಟ ಆಗಿದೆ. ಆಕ್ಚುಲಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ, ಗಾಂಜಾ ಸೇರ್ಬಾರ್ದು ಅನ್ನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದು ಇಷ್ಟ ಆಯ್ತು ಅವ್ರ ಮೂವಿ. ಸೊ ಹಂಗಾಗಿ ಅವರು ತುಂಬಾ ಅಂಬರ್ ಪರ್ಸನ್ ಅಂತ ಹೇಳಕ್, ಅಂದ್ರೆ ಅವ್ರಿಗೆ ಪರ್ಸನಲ್ ಆಗಿ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಗೊತ್ತಿರೋ ನನಗೇನು ಗೊತ್ತು ಅದನ್ನ ನಾನು ಹೇಳ್ತೀನಿ. ನೀವು ಬನ್ನಿ ಜನರೇ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರಿ. ಈಗ ನಮ್ಮ ಆಫೀಸಲ್ಲೂ ಕೂಡ ನಮ್ಮನ್ನೆಲ್ಲಾನು ಸಹ ವಿಜಯ್ ಅಂತಿದ್ದಾರೆ. ಅವರು ಬನ್ನಿ ಜನರೇ, ಹೋಗಿ ಜನರೇ,
ಕಿಪಿ ಕೀರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊ ಬನ್ನಿ ಜನರೇ ಅಂತ ಹೇಳ್ತಾರೆ. ಸೊ ನಿಮ್ಮ ವರ್ಡ್ ಅನ್ನೇ ಯೂಸ್ ಮಾಡ್ತಿದ್ದಾರೆ. ವಿಜಯ್ ಅವ್ರಿಗೆ ಏನು ಹೇಳ್ತೀರಾ ಅಂತ? ವಿಜಯ್ ಸರ್ ಥ್ಯಾಂಕ್ ಯು. ನಮ್ಮ ಒಂದು ಜನರನ್ನ ಯೂಸ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು, ನೀವು ನಮ್ಮನ್ನ ನಮ್ಮ ಜನರೇ ಪದನ ನೀವು ಇಷ್ಟಪಟ್ಟು ಯೂಸ್ ಮಾಡ್ತಿದ್ದೀರಲ್ಲ, ಥ್ಯಾಂಕ್ ಯು. ಈ ಪಾಸಿಟಿವ್ ಆರ್ ನೆಗೆಟಿವ್, ಕಿಪಿ ಕೀರ್ತಿ ಅಂತೂ ಈಗ ಕರ್ನಾಟಕದ ಒಂದು ಫೇಮಸ್ ಆಕ್ಟರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ಸ್ ಮಾಡ್ತಾರ, ಈಗ ಸಿನಿಮಾಗೂ ಎಂಟ್ರಿ ಕೊಟ್ಟಿದ್ದೀರಾ. ಪ್ರತಿಯೊಬ್ಬ ಮನೆ ಮಗಳು ಅಂತಂದ್ರೆ ಕಿಪಿ ಕೀರ್ತಿ. ಸೊ ಕರ್ನಾಟಕದ ಜನತೆಗೆ, ಅವರ ಪ್ರೀತಿಗೆ ಕಿಪಿ ಕೀರ್ತಿ ಅವರು ಏನ್ ಹೇಳ್ತಾರೆ ಅಂತ? ಚಿರಋಣಿ, ಯಾವತ್ತಿದು ಚಿರಋಣಿನೇ. ನೋಡಿ, ನಾನು ಎಲ್ಲೋ ಇದ್ದಿರೋರಿಗೆ ಒಂದು ಬೆಳಕು ಕೊಟ್ರಿ, ಜೀವನ ಇದ್ದು ಒಂಥರ ಸನ್ಶೈನ್ ಕೊಟ್ರಿ. ಸೊ ಈಗ ನಾನು ನನ್ನ ಕಡೆಯಿಂದ ಏನೇ ತಪ್ಪಾದ್ರು ಅನ್ನೋ ಕ್ಷಮೆ ಅಂತ ಕೊಡ್ತೀರಲ್ಲ, ಅದು ಗ್ರೇಟ್. ನೋಡಿ, ನಮ್ಮ ಕನ್ನಡ ಜನತೆ ವಿಚಾರ ಹೃದಯದವರು, ಕನ್ನಡಿಗರು ವಿಚಾರ ಹೃದಯದವರು ಅಂತ ಹೇಳ್ತೀರಲ್ಲ, ಅದು ನಿಜ. ಇವಾಗ ನಾನು ತಪ್ಪು ಮಾಡಿದ್ರು ಆ ತಪ್ಪನ್ನ ನೀವು ಸಮಯ ಕೊಟ್ಟು ನನ್ನನ್ನ ಪ್ರೀತಿಯಿಂದ ಮಾತಾಡಿಸ, ಚಿಕ್ಕ ಮಕ್ಕಳಿಂದ ಇದ್ದು ಅಜ್ಜಿಯಿಂದ ಹಿಡಿದು ಎಲ್ಲರೂ ನನ್ನ ಮಾತಾಡಿಸ್ತಾರಲ್ವ, ಅದು ಗ್ರೇಟು. ಸೊ ಆ ಪ್ರೀತಿಗೆ ನಾನು ಯಾವತ್ತಿದು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದರ್ಶನ್, ನೀವೇನ್ ಹೇಳ್ತೀರಾ? ಏನಂತ ಹೇಳಕ್ಕೆ, ಇವಾಗ ಅವ್ರ ಒಂದೊಂದು ಫಾಲೋ ಇಂದಾನೆ ನಾವ್ ಎಲ್ಲರಿಗೂ ಗುರ್ತು ಆಯ್ತಿರೋದು ಕೂಡ, ಸಿಗ್ತಾ ಇರೋದು ಕೂಡ. ಅದೇ ಇವಾಗ ಒಂದು ಪ್ರಮೋಷನ್ ಆಗ್ಲಿ ಕೂಡ ಅವ್ರ ಹೆಸರಿಂದಾನೇ ನಮಗ್ ಸಿಗ್ತಾ ಇರೋದು. ಇವಾಗ ಅವ್ರು ನಮ್ಮ ಫಾಲೋ ಮಾಡಿಲ್ಲ ಅಂದ್ರೆ ನಾವು ಆಯ್ತಾನೆ ಇರಲಿಲ್ಲ, ಎಲ್ಲೂ ಕೂಡ ಹೋಗ್ತಾನೆ ಇರಲಿಲ್ಲ, ಅರ್ನಿಂಗ್ ಮಾಡಕ್ ಆಗ್ತೀರಾ. ಅವ್ರು ಒಂದೊಂದು ಫಾಲೋ ಇಂದ ನಾವು ತುಂಬಾ ಖುಷಿ ಪಡ್ತಾ ಇದೀವಿ. ಈಗ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಎಲ್ಲರಿಗೂ ಕೂಡ ಚಿರೋಣಿ ಆಗಿರ್ತೀವಿ. ನಾವು ಸಾಯೋವರೆಗೂ ನಿಮ್ಮನ್ನ ನೆನ್ಸ್ಕೊಳ್ತಾನೆ ಇರ್ತೀವಿ. ನಿಮ್ಮ ಒಂದೊಂದು ಸಪೋರ್ಟ್ ಕೂಡ ನಮ್ಗೆ ಲೈಫ್ ಟೈಮ್ ಇರೋ ಗಂಟ ಬೇಕೇ ಬೇಕು. ಕರ್ನಾಟಕ ಜನತೆ ಸಪೋರ್ಟ್ ಇದ್ರೇನೆ ಈ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗೋದು. ಕಿಪಿ ಕೀರ್ತಿ ಅವರೇ, ಈಗ IPL ನಡೀತಾ ಇದೆ, ಕ್ರಿಕೆಟ್ ಎಲ್ಲ ನೋಡ್ತಾ ಇರ್ತೀರಾ? ಇಷ್ಟ ಆಗ್ತಿದ್ಯಾ? IPL ನೋಡ್ತಾ ಇರ್ತೀನಿ. ಅಂದ್ರೆ ನಾನು ಅಷ್ಟು ಕ್ರಿಕೆಟ್ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅದ್ರ ಬಗ್ಗೆ ಎಲ್ಲ ನಂಗೆ ನಾಲೆಜ್ ಇಲ್ಲ. ಬಟ್ RCB ಗೆಲ್ಬೇಕು ಅಂತ ಕೇಳ್ಬೇಡಿ. ಅಂದ್ರೆ RCB ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಾನು ಅಷ್ಟು ಗೊತ್ತಿಲ್ಲ ಅಂದ್ರೂ ನಾನು RCB ಸಪೋರ್ಟ್ ಮಾಡ್ತೀನಿ. ಅದೊಂದು ನಾನು ನೋಡ್ತಾ ಇರ್ತೀನಿ, ಒಂದೊಂದು ನನ್ಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಈ ಸಲ ಕಪ್ ನಮ್ದೇನಾ? ಪಕ್ಕ ಕಪ್ಪು ನಮ್ದೇನೆ, ಪಕ್ಕ. ಕಿಪಿ ಕೀರ್ತಿ ಅವರೇ, ಈಗಂತೂ ಕರ್ನಾಟಕದ ಮನೆಗಳಲ್ಲೂ ಪ್ರತಿಯೊಂದು ಫೋನಲ್ಲೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಿಪಿ ಕೀರ್ತಿ ಅವರೇ ಹಾಯ್ ಜನರೇ ಅಂತ ಬರ್ತಾರೆ. ಸೊ ಈ ರೀಲ್ಸ್ ಎಲ್ಲ ಮಾಡೋದಕ್ಕಾಗಿರ್ಬೋದು, ಇವಾಗ ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ತಿದ್ರೆ, ಯಾರು ನಿಮ್ಗೆ ಇನ್ಸ್ಪಿರೇಷನ್ ಅಂತ? ಅಪ್ಪು ಸರ್ನ ನೋಡಿ ಬಂದಿದ್ದು ಅಂತಲ್ಲ, ಅಪ್ಪು ಸರ್ನೇ ನಂಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಅವರು ಹೇಳ್ಕೊಟ್ಟಿರೋ ದಾರಿ, ಮತ್ತೆ ಅವರು ಮಾಡಿದ ಒಂದು ಒಳ್ಳೆ ಕೆಲಸಗಳು, ಅವರು ಇದ್ದಾಗ ಯಾರಿಗೂ ಗೊತ್ತಿಲ್ಲ, ಇಂಥ ವ್ಯಕ್ತಿಗೆ ಮಾಡ್ತಾ ಇದ್ದಾನಂತೂ ಯಾರಿಗೂ ಗೊತ್ತಿಲ್ಲ. ಅವ್ರು ಹೋದಾಗ ಎಷ್ಟು ಜನ ಹತ್ತು ಬಿಟ್ರು, ಯಾರು ಅವ್ರ ಫ್ಯಾನ್ ಇಲ್ದಿರೋರೆಲ್ಲ ಹತ್ತು ಬಿಟ್ರು. ಆ ಥರ ಒಂದು ಅಳೋ ಅಂತ ಒಂದು ವ್ಯಕ್ತಿನ ಮಿಸ್ ಮಾಡ್ಕೊಂಡಿದೀವಂತ ಒಂದು ಅಳೋ ಅಂತ ವ್ಯಕ್ತಿನ ನೋಡಿದಾಗ, ಇವ್ರನ್ನ ನೋಡಿದಾಗ ನನಗೊಂಥರ ಆಶ್ಚರ್ಯ ಆಗೋಯ್ತು. ಏನಪ್ಪ ಇಷ್ಟು, ನನಗೆ ಮುಂಚೆಯಿಂದ ಅವ್ರ ಫ್ಯಾನೇ ನಾನು, ಬಟ್ ಏನಪ್ಪ ಈ ವ್ಯಕ್ತಿನಗೋಸ್ಕರ ಎಷ್ಟು ಜನ ಹಿಂಗೆ ಕಲ್ತಿದ್ದಾರೆ. ನನಗೂ ಎಲ್ಲರೂ ಹೇಳ್ತಿದ್ರು, ನಮ್ಗೆ ಅಪ್ಪು ಸರ್ ನಾವು ಫ್ಯಾನ್ ಅಲ್ಲಪ್ಪ, ನಾವು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತಲೂ ಹೇಳ್ತಾ ಇದ್ರು. ಸೊ ಹಂಗೆ ಹೇಳ್ತಿರೋವ್ರೆ ನನ್ಗೆ ನೋಡಿರೋ ಪ್ರಕಾರ, ನನ್ನ ಜೊತೆಲಿ ಇರೋರೆಲ್ಲ ಹತ್ಬಿಟ್ರು, ಎಲ್ಲರೂ ಹಾಕ್ಬಿಟ್ರು ಸ್ಟೋರಿ. ಅವ್ರದ್ದು ಬರ್ತ್ಡೇ ಬಂದಾಗೂ ಹಾಕ್ತಾರೆ, ಅವರು ಏನೇ ಬಂದಾಗ ಹಾಕ್ತಾರೆ. ಸೊ ಆ ಥರ ವ್ಯಕ್ತಿ ಆಗಿದ್ದಾರೆ ಅಂದಾಗ ಅವ್ರನ್ನ ಇನ್ಸ್ಪಿರೇಷನ್ ತಗೊಳ್ಳೋದು ತಪ್ಪೇ ಏನಿಲ್ಲ. ಅವರೇ ರಿಯಲ್ ಹೀರೋ. ಈ ರಿಯಲ್ ಆಗಿ ಅವರೇ ಇನ್ಸ್ಪಿರೇಷನ್. ಅವ್ರು ದೇವ್ರು ಆಗ್ಬಿಟ್ಟವ್ರು, ದೇವ್ರು ಎಲ್ಲರೂ ಆಗ ಸಾಧ್ಯನೇ ಇಲ್ಲ. ಅವ್ರು ಆಗಿದಾರಂದ್ರೆ ಅದು ಏನೋ ಒಂದು, ಅವರಲ್ಲಿ ಏನೋ ಒಂದು ಪವರ್ ಇದೆ ಅಂತ ಅರ್ಥ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗಿರ್ತಾರೆ? ನೀವು ಯಾವಾಗ ಹೊರಗಡೆ ಟ್ರಿಪ್ ಎಲ್ಲ ಹೋಗ್ತಾ ಇರ್ತಾರ, ಹೆಂಗಿರ್ತಾರೆ? ರೀಲ್ಸ್ ಮಾಡಿದಾಗ ಈ ರೀಲ್ಸ್ ಮಾಡುವಂತಾರ, ಇಲ್ಲ ಅಂತಂದ್ರೆ ಈ ಬೇರೆ ಬೇರೆ ಸಾಂಗ್ಗಳೆಲ್ಲ ಕೊಟ್ಬಿಟ್ಟು ಇದಕ್ಕೆಲ್ಲ ರೀಲ್ಸ್ ಮಾಡು ಅಂತ ಹೇಳ್ತಿರ್ತಾರೆ. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ? ಅಂದ್ರೆ ನನಗೆ ಸ್ಕೂಲ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಶರಣ್ಯ, ಅವಳು ಈಗಲೂ ಲವ್ ಅಲ್ಲಿ ಬಿದ್ದಾಗಲೂ ಅವಳು ಬೈದಿದ್ಲು. ನಿಂಗೆ ಅಂದ್ರೆ ನಿಂಗೆ ಅವನ ಮುಖ ನೋಡಿದ್ರೆ ನಂಗೇನು ಅನ್ಸಲ್ಲ, ನಿನ್ನ ನೋಡ್ಕೊಂತಾನೆ ಅಂತ ನಂಗೆ ಅನ್ಸಲ್ಲ, ನೀನ್ ಇದ್ ಮಾಡ್ಬೇಡ ಅಂತ ನಾನು ಅವಳಿಗೂ ಒಂದು ಮಾತು ಬೈದಿದೆ. ಬೈದಾಗ ಅವಳೊಂದು ಸೇರಿ ಬಿಡಮ್ಮ, ನಿನ್ನಿಷ್ಟ, ನೀನ್ ದೊಡ್ಡವಳಾಗಿದೀವ, ಸ್ಟಾರ್ ಅಮ್ಮ, ನಮ್ಮ ಮಾತಲ್ಲಿ ಕೇಳ್ತೀಯ ಅಂತ ಮಾತಾಡಿದ್ಲು. ಆಮೇಲೆ ಇವಾಗಲೂ ಅವಳು ನಂಗೆ ತುಂಬಾ ಸಪೋರ್ಟಿವ್ ಆಗಿ, ಅವಳು ಅಷ್ಟೇ. ನನ್ನ ಫ್ರೆಂಡ್ ಅವಿನ್ಯ ಅಂತ ಸೆಕೆಂಡ್ PUC ಅಲ್ಲಿ ನನ್ಗೆ ಎಲ್ಲದರಲ್ಲೂ ಸಪೋರ್ಟ್. ನನಗೆ ಫಸ್ಟ್ PUC ಇಂದ ಫ್ರೆಂಡ್ ಅವಳು, ಎಲ್ಲದರಲ್ಲೂ ಸಪೋರ್ಟ್ ಅವಳು. ಇವಾಗೂ ಅಷ್ಟೇ, ಲವ್ ಮ್ಯಾಟ್ರ್ ಇದಾಗಲೂ ನನಗೆ ಫೋನ್ ಮಾಡಿ ಅವಳು ಅನ್ಸಿದ್ದು ಸರಿ ಆಯ್ತು ನಿನ್ನಿಷ್ಟ ಬಿಡಮ್ಮ ಅಂತ. ಅವಳು ಏನು ಮಾತಾಡೋಳು ಗೊತ್ತಿತ್ತು, ಬಟ್ ಅವಳು ಅಷ್ಟೆಲ್ಲ ನನ್ನ ಮುಂದೆ ಏನು ಹೇಳಿಲ್ಲ. ಬಟ್ ಅವಳು ಬ್ರೇಕಪ್ ಆಮೇಲೆ ಅವಳು ಎಲ್ಲ ಕೇಳು, ಈ ಥರ ಮಾಡಬಾರ್ದು, ನೀನು ಎಷ್ಟು ನೊಂದಿದ್ಯಾ, ಆ ಹುಡ್ಗಂಗೆ ಅದು ಗೊತ್ತಾಗಲ್ವ ಎಷ್ಟು ನೊಂದಿದ್ಯಾ ನೀನು, ಏನಕ್ಕೆ ಈ ಥರ ಆಯ್ತು ನಿಂದಿದೆ, ಅದ್ರಲ್ಲಿ ಏನಿದೆ ಅಂತದ್ದು, ಏನಕ್ಕೆ ಬೇಕು ಇದೆಲ್ಲ, ನಿನ್ಗೆ ಹೇಳಿದೆ ತಾನೆ, ಮತ್ತೆ ಯಾಕೆ ನೀ ಇದೆಲ್ಲ ಮಾಡಿದೆ ಅಂತ ಅವಳು ಏನೇನೋ ಬೈದ್ಲು. ಆಮೇಲೆ ನನ್ನ ಫ್ರೆಂಡ್ ಆದ
ಪ್ರತಿಷಾ ಅಂತ. ಅವ್ರ ಮಮ್ಮಿ ದೇವಸ್ಥಾನ ಕರ್ಕೊಂಡು ಹೋಗಿದ್ರು. ನಾವು ದೇವ್ರ ನಂಬೋದು ಜಾಸ್ತಿ, ನಮ್ಮೂರ್ ಕಡೆ ಎಲ್ಲ ದೇವ್ರ ನಂಬ್ತಾರೆ. ಸೊ ಒಬ್ರು ಮೈ ಮೇಲೆ ದೇವ್ರು ಬರುತ್ತೆ. ಸೊ ಅವ್ರ ದೇವಸ್ಥಾನ ಅದು, ಆ ದೇವಸ್ಥಾನದಲ್ಲಿ ದೇವ್ರು ಬರುತ್ತೆ, ಅದ್ ನಾವು ನಂಬ್ತೀವಿ. ಸೊ ಆ ದೇವ್ರ ಹತ್ರ ಹೋಗಿ ಆಂಟಿ ಅಂದ್ರೆ ಅವ್ರ ಮಮ್ಮಿಗೆಲ್ಲ ನನ್ನ ವಿಷಯ ಎಲ್ಲ ಗೊತ್ತಿತ್ತು. ಅವ್ರ ಮಮ್ಮಿನೂ ಅಂದ್ರೆ ಇದು ಆ ಹುಡುಗನ್ ನೋಡಿದ್ರೆ ನಂಗೆ ಯಾಕೋ ಅನಿಸ್ತಾ ಇಲ್ಲ, ನೀನು ಯಾಕೋ ಇದು ಬೆಟರ್ ಚಾಯ್ಸ್ ಅಲ್ಲ ಕಿಪ್ಪಿ, ಇದು ಬೇಡ ಅನಿಸ್ತಿದೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಹಂಗೇನಿಲ್ಲ, ಅವ್ನ ಮೇಲೆ ತುಂಬ ನಂಬಿಕೆ ಇದೆ, ಹಂಗೆ ಬಡವ ಕುಟುಂಬದಲ್ಲಿ ಇರೋದು, ಸೊ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಬಟ್ ಆಂಟಿ ಸೇರಿ ನಿನ್ನ ಪ್ರೀತಿ ನನ್ನ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ದೇವ್ರ ಹತ್ರ ಕೇಳಿ ನೋಡೋಣ ಅಂತ ಹೇಳಿದ್ರು. ಸೊ ದೇವ್ರ ಹತ್ರ ಹೋಗಿ ಕೇಳಿದಾಗ ದೇವ್ರು ಒಂದೇ ಹೇಳಿದ್ರು, ನಿನ್ನ ಜೀವನ ಆಟ ಹುಡುಗಾಟ ಅಲ್ಲ ಮಗು, ನಿನ್ನ ಜೀವನ ಹುಡುಗಾಟ ಅಲ್ಲ, ಆಟ ಇದು. ಆ ಹುಡುಗ ನಿಂಗೆ ಸರಿ ಬರಲ್ಲ, ಇದು ಶಾಶ್ವತವಾಗಿ ನಿಲ್ಲಲ್ಲ. ಅದ್ರಾಗ ಸಿಟ್ಟು ಬಂದು ಅವ್ರಿಗೆ ರೇಗ್ಬಿಟ್ಟಿದೆ, ನೀವೇನು ಹಿಂಗೆಲ್ಲ ಮಾತಾಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ರೇಗ್ಬಿಟ್ಟು ಬಂದ್ಬಿಟ್ಟಿದ್ದೆ ಆಚೆ ನಾನು. ಅವಾಗ ಆಂಟಿನ ಹೇಳಿದ್ರು, ನಾನು ದೇವ್ರು ಹೇಳ್ತಿದ್ದೆ ಅಂದ್ರೆ ನಿನ್ಗೇನು, ನೀನು ಯಾಕೆ ಎಲ್ಲ ಇಲ್ಲ ಆಂಟಿ, ನಂಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಬಟ್ ಇವಾಗ ಆಂಟಿ ನಿನ್ಗೆ ಗೊತ್ತಾಯ್ತಾ, ದೇವ್ರ ಮುಂದೆ ಯಾವ ನಂಬಿಕೆನೂ ಅಲ್ಲ, ದೇವ್ರ ಆಟದ ಮುಂದೆ ಯಾವುದು ಅಲ್ಲ. ದೇವ್ರು ಹೇಳಿದ್ರು ತಾನೆ, ಆ ದೇವ್ರೇ ಹೇಳಿದ್ರಲ್ಲ, ಇವಾಗ ಆ ದೇವ್ರು ಮತ್ತೆ ಹೋಗಿ ಕೇಳು, ಹೇಳ್ತಾರೆ ನಾನು ಹೇಳಿದ್ದೆ ಅಲ್ವಾ, ನಿನಗೆ ಹೇಳಿದ ನೀನು ಕೇಳಿಲ್ಲಲ್ಲ, ಇದು ಆಗ್ಬೇಕಿತ್ತು ನಿನಗೆ ಅಂತಾನೆ ಹೇಳ್ತಾರೆ. ಸೊ ನಿನ್ನ ಜೀವನ ಇನ್ನು ಮುಂದೆ ಸುಖಿ ಆಗುತ್ತೆ, ತಲೆ ಕೆಡಿಸ್ಕೋಬೇಡ. ಆಗಿದ್ದಾಯ್ತು, ಇನ್ನು ಮುಂದೆ ಲವ್ ಮಾಡೋ ಹಾಗಿದ್ರೆ ಫಸ್ಟ್ ತಿಳ್ಕೊ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ. ಏನು ಮದ್ವೆ ಆಗ್ಬೇಕಿದ್ರೆ ನಂಬಿಕೆ ಇದ್ರೆ ನಮ್ಮ ಮದ್ವೆ ಆದಾಗ ಮಾತ್ರ ಹಾಕ್ಬೇಕಿರೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಮೇನ್ ತಪ್ಪು. ಮತ್ತೆ ಇನ್ನೊಂದು, ಇನ್ನು ಮುಂದೆ ಲವ್ ಮಾಡಿದ್ರೆ ಮನೇಲಿ ಫಸ್ಟ್ ಬೇಗ ಮದ್ವೆ ಆಗ್ಬೋದು, ಇಲ್ಲ ಮದ್ವೆನೂ ಆಗಲ್ಲ ಅಂದ್ರೆ ಲವ್ ಮಾಡಕ್ ಹೋಗ್ಬೇಡ. ಸುಮ್ಮನೆ ಲವ್ ಇಂದ ಹೋಗಬಹುದು, ಫ್ಯೂಚರ್ ಇಂದ ದುಡ್ಡು ಕೊಟ್ಟು ಏನಕ್ಕೆ ಅದೆಲ್ಲ ಮಾಡಿದೆ, ಅದೇ ದುಡ್ಡು ನೀನು ಹೇಳ್ತಿದ್ದಲ್ಲ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡ್ಬೇಕು, ಇದೊಂದು ಅದನ್ನೇ ಮಾಡಿದೀನಿ, ನಿಂಗೆ ಪುಣ್ಯ ಇನ್ನೂ ಪುಣ್ಯ ಬರ್ತಿದ್ದಿಲ್ವಾ? ಅದ್ ಬಿಟ್ಬಿಟ್ಟು ಯಾರಿಗೆ ಸುಮ್ಮನೆ ಕೊಟ್ಟು ಏನಕ್ಕೆ ಇದು ಮಾಡಿದೆ? ನೀನು ಡಿಸರ್ವ್ ಇರೋ ವ್ಯಕ್ತಿಗೆ ಕೊಡ್ಬೇಕು, ಡಿಸರ್ವ್ ಇರೋರಿಗೆ ನೀನು ಬೆಲೆ ಮಾಡಬೇಕು. ನಿನ್ನ ಪ್ರೀತಿ, ನಿನ್ನ ನಂಬಿಕೆ ಇಟ್ಟು, ನಿನ್ನ ಮೇಲೆ ಪ್ರೀತಿ ಇಟ್ಟು ನೀನು ತಪ್ಪೇ ಮಾಡದೇ ಇರಲಿ, ತಂದೆ ತರ ಪ್ರೀತಿ ತೋರ್ಸೋವನು ಮಾತ್ರ ಅದು ಗಂಡ ಆಗಕ್ ಸಾಧ್ಯ, ಇಲ್ಲ ಲವರ್ ಆಗಕ್ ಸಾಧ್ಯ, ಇಲ್ಲ ಒಂದು ಗೆಳೆಯ ಆಗಕ್ ಸಾಧ್ಯ. ಅದು ಬಿಟ್ಬಿಟ್ಟು ತಂದೆ ತರ ಪ್ರೀತಿ ತೋರಿಸ್ದೆ ನಿನ್ನ ಮೇಲೆ ಏನೋ ನಿನ್ನ ಕೆಣಕು ಮಾಡ್ಬೇಕು ಅಂತ ಬರೋರು ಅದು ಸಾಧ್ಯ ಇಲ್ಲ. ದೇವರು ಅವತ್ತು ನೀನು ಹೇಳ್ದಲ್ಲ ಯಾವುದೋ ಟಿವಿಯಲ್ಲಿ, ಏನಪ್ಪ ದೇವ್ರು ಕೊಡ್ಬೇಕಂದ್ರೆ ಕೊಡ್ತಾನೆ, ಬಿಡ್ಬೇಕಿದೆ ಕೊಡಲ್ಲ ಅಂತೇನೋ ಎಂದಲ್ಲ, ಅದೇ ಥರ ನೀನು ಆಗಿದೆ ಅಂತ. ಆಂಟಿ ಅಷ್ಟೆಲ್ಲ ಮೊನ್ನೆ ಅವ್ರ ಮನೆಗೆ ಹೋದಾಗ ಇಷ್ಟೆಲ್ಲ ಮಾತಾಡಿದ್ರು. ಸೊ ಆಂಟಿಗೆ ನಾನು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಆಂಟಿಗೆ ನಾನು ಯಾವಾಗ ಮಗಳಾಗೆ ಇರ್ತೀನಿ, ಮತ್ತು ಅವ್ರ ಮಗಳು ನನಗೆ ಬೆಸ್ಟಿ ಫ್ರೆಂಡು. ಸೊ ನಾನು ಯಾವಾಗ ಅವಳನ್ನ ಬಬ್ಬು ಅಂತ ಕರೀತಾಳೆ. ಸೊ ನಾನು ಅವಳ ಚಿನ್ನು ಅಂತಾನೆ ಪಿಂಕಿ ಅಂತ ಹೆಸರಿಟ್ಟಿದ್ದೆ, ಚೆನ್ನಾಗಿ ಅವಳಿಗೆ ಸೂಟಬಲ್ ಆಗಿಲ್ಲ, ಅದಕ್ಕೋಸ್ಕರ ಚಿನ್ನು, ಐ ಲವ್ ಯು ಚಿನ್ನು. ನಿಮ್ಮ ಲವ್ ಆದ್ಮೇಲೆ ಆಗಿರ್ಬೋದು ಅಥವಾ ಲವ್ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಕಮೆಂಟ್ಸ್ ಅನ್ನ ನಾನು ನೋಡಿದಾಗ ಏನ್ ಅನ್ನಿಸ್ತು ಅಂತಂದ್ರೆ, ಸೊ ನಿಮಗೆ ಫಾಲೋವರ್ಸ್ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಫೇಮಸ್ ಆಗಿದ್ರಿ, ಸೊ ಅದ್ರಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ. ಸೊ ಅದೇ ರೀತಿ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ನಿಮಗೆ ತುಂಬಾ ಜನ ಫಾಲೋವರ್ಸ್ ಹೆಚ್ಚಿಗೆ ಯಾವಾಗಾದ್ರೂ, ಸೊ ಅವ್ರು ನಿಮ್ಮನ್ನ ಲವ್ ಮಾಡಕ್ ಬಂದ್ರು, ಅವ್ರು ನಿಮ್ಮ ಫಾಲೋವರ್ಸ್ನ ಅವ್ರ ಕಡೆ ಫಾಲೋವರ್ಸ್ ಕನ್ವರ್ಟ್ ಮಾಡ್ಕೊಳಕ್ ಬಂದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಆಗ್ತಿದ್ರು. ಅಂದ್ರೆ ಕಿಪಿ ಕೀರ್ತಿಗೆ ಈಗ ಫೇಮ್ ಬಂದಿದೆ, ಅವನು ಕೂಡ ಫೇಮಸ್ ಆಗ್ಬೇಕು, ಕಿಪಿ ಕೀರ್ತಿನ ಲವ್ ಮಾಡಿದ್ರೆ ಅವನು ಕೂಡ ಫೇಮಸ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಆ ಥಾಟ್ ಇಟ್ಕೊಂಡ್ ಬಂದವನೇ. ಸ್ವಲ್ಪ ಫಾಲೋವರ್ಸ್ ಬಂದ ತಕ್ಷಣ ಕಿಪಿ ಕೀರ್ತಿಗೆ ಬ್ರೇಕಪ್ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವನೇ ಗಲಾಟೆ ಮಾಡ್ಕೊಂಡು ಅಂತ ಹೇಳ್ತಿದ್ರೆ. ಸೊ ಅದೆಲ್ಲ ಒಂದಷ್ಟು ನಿಜ ಅಂತ ಅನ್ಸುತ್ತಾ ಅಂತ ಇವಾಗ ನನಗೆ ಕುತ್ಕೊಂಡು ಯೋಚನೆ ಮಾಡಿದಾಗ, ಆ ಮನುಷ್ಯ ನನಗೊಂದು ಮಾತು ಹೇಳಿದ, ಅಣ್ಣ ಲವಲ್ಲಿ ಬಿದ್ದಾಗ ಅಂದ್ರೆ ಲವ್ ಮಾಡಿದಾಗ ಒಂದು ಮಾತು ಕೊಟ್ಬಿಟ್ಟೆ ಲವ್ ಮಾಡಿದ್ದೆ ನನಗೆ. ಏನಂದ್ರೆ ನಿನಗೆ ಏನೇ ಆಗಲಿ, ನನ್ನ ಲೈಫ್ ಅಂದ್ರೆ ನನ್ನ ಲೈಫ್ ನನ್ನನ್ನು ಬಿಟ್ಟೋದ್ರು ನಾನು ಬಿಟ್ಟೋಗಲ್ಲ, ನೀನು ಅಕಸ್ಮಾತ್ ನನ್ನ ಕೆಟ್ಟದ್ದು ಹೇಳಿದ್ರು ನಾನು ನಿನ್ನ ಬಗ್ಗೆ ಕೆಟ್ಟದ್ದು ಹೇಳಲ್ಲ ಅಂತೆಲ್ಲ ಹೇಳಿದ ವ್ಯಕ್ತಿ ಒಂದು 5K ಆದಾಗ ಚೆನ್ನಾಗಿದ್ದ. 10K ಆದ್ಮೇಲೆ ಅದೇನು ಆಟೋಮೆಟಿಕ್ ಹೆಂಗ್ ಚೇಂಜ್ ಆದ ನಂಗೂ ಗೊತ್ತಾಗಿಲ್ಲ ಆಯ್ತಾ. ನನ್ನ ಜೊತೆಲಿರೋ ನನ್ನ ಲವ್ನ ಒಪ್ಸಿದ್ದೇನೆ ನನ್ನ ಇಂಚು ಅಂತ ನನ್ನ ತಂಗಿ ಇದ್ದಾಳೆ, ಅವ್ರ ಮಮ್ಮಿ ಒಪ್ಸಿದ್ದು ನಮ್ಮ ಮಮ್ಮಿಗೆ. ಅವರೇ ಹೇಳ್ತವ್ರು ನನಗೆ ಫೋನ್ ಮಾಡ್ಬಿಟ್ಟು, ಅವತ್ತು ಲೈವ್ ನೋಡ್ತಾ ಇದ್ದೀನಿ 10K, ನಾನು ಎಷ್ಟು ಏನೇನು ಮಾತಾಡ್ತಾನೆ, ಏನೇನು ಅಂತವನೆ, ನಿನಗೆ ಸಿಂಪತಿ ಎಲ್ಲ ಮಾತಾಡ್ತಾನೆ, ಏನು ಹಂಗೆ ನಾನು ಒಪ್ಸಿದ್ವಿ ಹುಡುಗ ಇವನು, ನಾನು ಮಾತಾಡ್ಸಿದ್ದೆ, ಏನು ಹಿಂಗೆ ನಿಮ್ಮಮ್ಮಂಗೆ ನಾನು ಒಪ್ಸಿದ್ದೀನಿ, ಏನಪ್ಪ ಇದು ಅಂತ ಫೋನ್ ಮಾಡಿ ಹೇಳಿದ್ರು. ನಾನು ಅದಕ್ಕೆ ಏನಿಲ್ಲ ಆಂಟಿ, ಅವನೇನೋ ಸುಮ್ಮನೆ ಏನೋ ಮಾತಾಡ್ತಾನೆ ಅಂತ ನಾನು ಅವಾಗೂ ನನ್ನ ಮೇಲೆ ಬ್ಲೈಂಡಾಗಿ ನಂಬಿದೆ. ಆ ಥರ ಅನ್ಸಿದ್ದು. ಇವಾಗ ಅವ್ನು ನಿಜ ಆಗ್ಬಿಟ್ಟಿದ್ದು, ನಿಜಾನ ಅಂತ ನಂಗೆ ಅನ್ಸಿದೆ, ಇದು ನಿಜಾನ ಕನಸ ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ರಿಯಲ್ ಆಗಿ
ಜನ ಏನ್ ಈ ತರ ಪ್ರೂವ್ ಮಾಡ್ಬಿಟ್ನಲ್ಲ ಅಂತಾನು ಅನ್ಸ್ತಿದೆ. ಬಟ್ ನನ್ಗೆ ಗೊತ್ತಿಲ್ಲ. ನೇಮ್ ಫೇಮ್ ಇವಾಗ ನನ್ನ ಟ್ರೆಂಡಲ್ಲಿ ಎಲ್ಲರೂ ಬರ್ತಾರೆ, ನೇಮ್ ಫೇಮ್ ಇಟ್ಕೊಂಡು ಏನ್ ಆಗಲ್ಲ. ಮನುಷ್ಯತ್ವ ನಾವ್ ಏನ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ಇವಾಗ ಫಾಲೋವರ್ಸ್ ಎಲ್ಲರಿಗೂ ಇರುತ್ತೆ, ಆದ್ರೆ ಏನ್ ಮಾಡ್ತೀವಿ ಅದು ಇಂಪಾರ್ಟೆಂಟು. ಬಟ್ ಆ ವ್ಯಕ್ತಿ ಫಾಲೋವರ್ಸ್ಗೋಸ್ಕರ ಬಂದ್ನು ಇಲ್ಲ ನಿಜ ನನ್ನ ಪ್ರೀತಿ ಮಾಡ್ತೀನಿ ಅಂತ ಬಂದ್ನು, ಏನ್ ಬಂದ್ನು ನಂಗೂ ಗೊತ್ತಿಲ್ಲ. ಬಟ್ ನನ್ನ ಈ ತರ ಮಾಡಿದ್ದು ಅಂದ್ರೆ ನಾನು ಬಿಟ್ಟಿದ್ದು, ಅವ್ನ ಕಾಟ ತಡಿಯಕ್ಕಾಗ್ದಿರ ಬಿಟ್ಟಿದ್ದು. ನಾನು ಬಿಡೋದು ಬಿಟ್ಟೆ. ಬಟ್ ಅವ್ನು ನನ್ನ ಜೀವನನ ಹಾಳು ಮಾಡಲ್ಲ ಅಂತ ಹೇಳಿದ್ದ ಅವನು. ಅಂದ್ರೆ ನನ್ನ ನೇಮ್ ಹಾಳು ಮಾಡಲ್ಲ, ನಾನು ನಿನ್ನ ಬಗ್ಗೆ ಎಲ್ಲೂ ಕೆಟ್ಟದ್ದು ಹೇಳಲ್ಲ, ಏನೂ ಮಾಡಲ್ಲ ಅಂದಿರೋನು. ಇವಾಗ ನನ್ನ ಬಗ್ಗೆ ನನ್ನ ರೆಕಾರ್ಡ್ ಬಿಟ್ಬಿಟ್ಟು ಮತ್ತೆ ನಾನೇ ಹಂಗೆ ನಾನೇ ಹಿಂಗೆ ಅಂತೆಲ್ಲ ಹೇಳಿ ಈ ಥರ ಮಾಡಿದ ಮೇನ್ ತಪ್ಪು. ಮೊನ್ನೆನೇ ಅಷ್ಟೇ ನಮ್ಮ ಅಪ್ಪಂದು ಐಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಐಡಿಯಲ್ಲಿ ನನಗೆ ನನ್ನ ಬಂಡವಾಳ ಏನು ಹೇಳ್ತೀಯ ಅದು ಇದು ಅಂತ ನಾನು ಗಂಗಕ್ಕ ನನ್ನ ಜೊತೆ ಮಾತಾಡಿ ಎಲ್ಲ ಸರಿ ಆಗ್ಮೇಲೆ ನಾನು ಅವನ ಹತ್ರ ಮಾತಾಡಿದ್ದೆ. ಏನೇನೋ ಬಂದು ಆಗ್ತಿ ಕರ್ಮ ರಿಟರ್ನು ಅದು ಇದು ಅಂತ ಆಗ್ತಾರೋ ನಾನು ಮಾತಾಡಿದ್ದೆ. ನಾನು ಸಮಾಧಾನ ಮಾತಾಡಿದೆ. ನೋಡಿ ಸೋಷಿಯಲ್ ಮೀಡಿಯಾ ನಾವು ಪರ್ಸ್ನಲ್ ಹಾಕೋದು ತಪ್ಪಿದೆ. ಮತ್ತು ಇನ್ನೊಂದು ಮೇನ್ ಆಗಿ ಜನ ಎತ್ತೋಗೂ ಸೈ, ಕೆಳಗಡೆ ಬೀಳ್ಸೋಕ್ಕೂ ಸೈ. ಸೊ ಇದೆಲ್ಲ ಬಿಟ್ಬಿಟ್ಟು ಅವನು ಅವಾಗ ಅಂದಿದ್ದ ನನಗೆ ಎಂಗೇಜ್ಮೆಂಟು ಅದು ಇದು ಎಲ್ಲ ಅಂದ್ರೆ ಆಗಪ್ಪ ಚೆನ್ನಾಗಿರು ಅಂತ ಹೇಳಿದ್ದೀನಿ. ಅವನು ಒಳ್ಳೇದು ಬಯಸ್ತೀನಿ ಅಂದರೆ ನಾನು ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡಿ ಹುಡುಗನ ಬಗ್ಗೆ ಕೆಟ್ಟದ್ದು ಬಯಸಕ್ಕೆ ಯಾರಿಗೂ ಆಗಲ್ಲ. ಪ್ರೀತಿ ಮಾಡಿದ್ದೀನಿ ಅವನ ಜೊತೆ. ಅವಾಗ ಚಿನ್ನಾರ ಅಣ್ಣ ಅಂತ ಇದ್ದಾಗ ಚೆನ್ನಾಗಿತ್ತಾ ಅಲ್ವಾ? ಅದನ್ನ ನಾನು ಪ್ರೀತಿ ಮಾಡಿದ ವ್ಯಕ್ತಿಗೆ ನಾನು ಕೆಟ್ಟದಾಗ ಬಯಸೋದು ತಪ್ಪು. ಸೊ ಅವನು ಆ ಥರ ಎಲ್ಲ ನನಗೆ ಏನೋ ಹೇಳ್ದೆ, ನಾನು ಇಮಿಡಿಯೇಟ್ಲಿ ಬ್ಲಾಕ್ ಮಾಡಿ. ನನಗೆ ವಾದ ಮಾಡೋಕೆ ಇಷ್ಟ ಆಗಿಲ್ಲ. ನನ್ನ ಬಂಡವಾಳ ಅದು ಇದು ನಿಂದು ಹಂಗೆ PUC ಅದೆಲ್ಲ ಗೊತ್ತು. ನಾನು ತಪ್ಪು ಮಾಡಿರೋದೆಲ್ಲ ಗೊತ್ತು. ನಾನು ಸಣ್ಣ ವಯಸ್ಸಲ್ಲಿ ಗೊತ್ತಿಲ್ದಿರೋದಾಗಿರುತ್ತೆ, ಅದೆಲ್ಲರಿಗೂ ಆಗಿರುತ್ತೆ. ಹಂಗಂತೇಳ್ಬಿಟ್ಟು ಅದನ್ನೆಲ್ಲ ಇಲ್ಲಿ ಇವಾಗ ಹೇಳ್ತೀನಿ ಅಂದ್ರೆ ಅದು ಇದು ವೇಸ್ಟ್. ಅದಲ್ಲ, ಅದನ್ನ ಆಗೋ ವಿಷಯನ ಹೇಳ್ಬೇಕು, ಆಗೋ ವಿಷಯನ ಕಡೆ ಗೋಲ್ ಕಡೆ ಫೋಕಸ್ ಮಾಡ್ಬೇಕು ಹೊರತು ಒಂದು ಹುಡುಗ ಬಿಟ್ಟೋದ್ರು ಒಂದು ಹುಡುಗಿ ಬಿಟ್ಟೋದ್ರು ಅವ್ನ ಲೈಫ್ನ ಹಾಳು ಮಾಡೋದು ಯಾವ ಸರಿ ಅಲ್ವಾ? ಆಮೇಲೆ ಇನ್ನೊಂದು ಏನಂತಂದ್ರೆ ಇತ್ತೀಚೆಗೆ ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಹೆಣ್ಣು ಮಕ್ಕಳ ಮೇಲಾಗಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ವಯಸ್ಸಾಗಿರುವಂತಹ ಅಜ್ಜಿರ ತನಕನೂ ಕೂಡ, ಆಂಟಿರ ತನಕನೂ ಕೂಡ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ ತನಕನೂ ಕೂಡ ಇಲ್ಲ ಒಂದು ಕಡೆ ಅತ್ಯಾಚಾರಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ನಾವು ಹುಬ್ಳಿಯಲ್ಲಿ ನೋಡಿದ್ವಿ, ಅತ್ಯಾಚಾರ ಮಾಡುವಂಥದ್ದಾಗಿರ್ಬೋದು, ಕೊಲೆ ಮಾಡುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಒಂದು ಪೈಶಾಚಿಕ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಈ ಥರ ಮಾಡುವಂಥವ್ರಿಗೆ ಕಿಪಿಕೀರ್ತಿ ಏನು ಹೇಳ್ತಾರೆ ಅಂತ? ಇದನ್ನ ಮೇನ್ ಅವ್ರಿಗೆ ಜೇಲ್ ಶಿಕ್ಷೆ ಕೊಟ್ಟರು ಅಷ್ಟೇ, ಏನಿಲ್ಲ. ಪಬ್ಲಿಕ್ ತಗೊಬರ್ಬೇಕು. ಪಬ್ಲಿಕ್ ಅಂದ್ರೆ ಜನಗಳಿಗೆ ಮುಂದೆನೆ ಒಡ್ಸಾಯಿಸ್ಬೇಕು. ಯಾಕಂದ್ರೆ ಅಂತ ಚಿಕ್ಕ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಅದು ಮಾಡೋದು ತಪ್ಪಿದೆ. ಒಂದು ಹೆಣ್ಮಕ್ಳನ್ನ ಹೇಳ್ತಾರಲ್ಲ, ಹೆಣ್ಮಕ್ಳು ಗೌರವ ಕೊಡ್ತೀವಿ, ಹೆಣ್ಮಕ್ಳು ಹಂಗೆ ಹಿಂಗೆ ಅಂತಲ್ಲ. ಹೆಣ್ಮಕ್ಳು ನಿಜವಾಗ ಗೌರವ ಕೊಡ್ತೀವಿ, ಒಂದು ಹೆಣ್ಮಕ್ಳನ್ನ ತಾಯಿ ತರ ನೋಡ್ತೀವಿ ಅಂದ್ರೆ ಆ ಹೆಣ್ಮಕ್ಳನ್ನ ಆ ಥರ ಕೆಟ್ಟ ದೃಷ್ಟಿ ನೋಡೋದು ತಪ್ಪು. ಇವಾಗ ಎಲ್ಲರೂ ಹೇಳ್ತಾರೆ ಅರ್ಧ ಪರ್ಧ ಬಟ್ಟೆ ಹಾಕೊಂಡು ನಿಮ್ಮಿಂದ ಹಂಗೆ ನಿಮ್ಮಿಂದ ಹಿಂಗೆ. ಬಟ್ಟೆಯಲ್ಲಿ ಬರಲ್ಲ. ಇವಾಗ ಎಲ್ಲ ಫುಲ್ ಬಟ್ಟೆ ಹಾಕೊಂಡಿರೋರು ಅಮಾಯಕ ಸತ್ತೋದ್ರಲ್ಲ, ಚಿಕ್ಕ ಮಕ್ಳು ಸತ್ತೋಗ್ತಾರೆ, ಅದೇನು? ಮತ್ತೆ ಫುಲ್ ಬಟ್ಟೆ ಹಾಕೊಂಡಿರೋರ್ಗೆ ಏನೇನೋ ಆಗ್ತಿದೆಯಲ್ಲ, ಅದನ್ನ ಬಟ್ಟೆಯಿಂದ ಅಲ್ಲ ಆಗೋದಲ್ಲಿ. ನಾವು ನೋಡೋ ದೃಷ್ಟಿಗಳು ಅದು ಹಂಗಿರುತ್ತೆ. ನಾವು ಒಬ್ಬರನ್ನ ನೋಡೋ ದೃಷ್ಟಿ ಕರೆಕ್ಟಾಗಿರ್ಬೇಕು. ಅದು ಬಿಟ್ಬಿಟ್ಟು ನಾವು ಬಟ್ಟೆನ ಜಡ್ಜ್ ಮಾಡ್ಕೊಂಡು ಹೋದ್ರೆ ತಪ್ಪಾಗುತ್ತೆ. ಮೇನ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ನೋಡೋ ದೃಷ್ಟಿ. ಇಂಥವ್ರನ್ನೆಲ್ಲ ಜೈಲ್ ಶಿಕ್ಷೆ ಅದು ಇದು ಕೊಡೋದಲ್ಲ, ಇಂಥವ್ರನ್ನ ಮಧ್ಯದಲ್ಲಿ ಕರ್ಕೊಂಡ್ ಬರ್ಬೇಕು, ಜನಗಳನ್ನ ಮುಂದೆ ಬಿಟ್ಬಿಡ್ಬೇಕು, ಓಡ್ಸಾಯಿಸ್ಬೇಕು. ಆ ಥರ ಬರ್ಬೇಕಿಲ್ಲ. ಆ ಥರ ಮಾಡೋರಿಗೆ ಡೈರೆಕ್ಟ್ ಶೂಟ್ ಔಟೇ ಇರಬೇಕು. ಯಾಕೆ ಅಂದ್ರೆ ಅವಾಗ ಭಯ ಬರುತ್ತೆ. ಅದು ಬಿಟ್ಬಿಟ್ಟು ಸುಮ್ಮನೆ ಒಂದು 6 ವರ್ಷ ಏನೋ ಶಿಕ್ಷೆ ಕೊಡ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಅದೇ ಮಾಡ್ತಾರೆ, ಮತ್ತೆ ಸುಮ್ಮನೆ ಹೋಗಿ ನೇನ್ ಕಮ್ಮ ಹಾಕಿ ಸಹಿಸೋಬಹುದು. ಜನಗಳ ಕೈ ಒಪ್ಸಿದ್ರೆ ಅವ್ರು ಇರೋದೇ ಇಲ್ಲ ಆ ಥರ. ಥ್ಯಾಂಕ್ ಯು ಸೋ ಮಚ್ ಕಿಪಿಕೀರ್ತಿ ಅವರೇ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದಚ್ಚು ಅವರೇ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಬಿಕಾಸ್ ಯಾಕಂತಂದ್ರೆ ಒಬ್ಬ ಕಾಮನ್ ಆಗಿ ಹೇಳ್ತಾ ಇದೆ, ಒಬ್ಬ ಹುಡುಗಿ ಫ್ರೆಂಡ್ಶಿಪ್ ತುಂಬಾ ಪ್ಯೂರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀವಿಬ್ರು ಮಾದರಿ ಆಗಿದ್ರ. ಯಾವಾಗ್ಲೂ ಇದೇ ತರ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಲೈಫಲ್ಲಿ ಸಿಗುವಂಥ ಪ್ರತಿಯೊಂದು ಸೆಗ್ಮೆಂಟು ಕೂಡ ನೀವು ನಿಮ್ದಾಗಿಸ್ಕೊಂಡು ಪ್ರತಿಯೊಂದು ಹಾಡಿಗೂ ರೀಲ್ಸ್ ಮಾಡ್ತೀರಿ, ಕನ್ನಡ ಇಂಡಸ್ಟ್ರಿನ ಬೆಳೆಸ್ತೀರಿ. ಅದ್ರ ಜೊತೆಗೆ ನೀವು ಕೂಡ ಆಕ್ಟ್ರೆಸ್ ಆಗಿ ನಿಮ್ಮ ಕನಸುಗಳೆಲ್ಲ ಈಡೇರಿಸ್ಕೊಂಡು ಯಾರು ನಿಮ್ಮನ್ನು ತೆಗಳಿದ್ರು ಅವರನ್ನೇ ಅವ್ರ ಹತ್ರನೇ ಹೊಗಳಿಸ್ಕೊಳ್ಳೋ ಥರ ಮಾಡಿ, ಒಳ್ಳೆದಾಗ್ಲಿ ಇಬ್ರು ನೀವೇನು ಕನ್ಸ್ಕೊಂಡಿದ್ದೀರಾ, ಬೆಳ್ಳಿ ಪರದೆಯಲ್ಲಿ ಬರಬೇಕು, ಆಕ್ಟ್ ಮಾಡಬೇಕು ಅನ್ನೋಂಥದ್ದು ಆಕ್ಟರ್ಸ್ ಆಗಿ ಧೂಳೆಪ್ಸಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಾಕಾರ ನಮ್ಮ ಮೇಲೆ ಹೀಗೇ ಇರಲಿ. ಮತ್ತೆ ಇವಾಗ ಇಂಟರ್ವ್ಯೂ ಮಾಡಿದ್ರೆ ನಮ್ಮನ್ನ ಮರಿಬೇಡಿ, ಮತ್ತೆ ನಮ್ಮನ್ನ ಕರೆದು ಇಂಟರ್ವ್ಯೂ ಮಾಡಿ ಮತ್ತೆ ಬಂದು ಮಾತಾಡ್ತಿರ್ತೀವಿ. ಸೊ ನಾವು ನಿಮ್ಮವರು, ನೀವು ನಮ್ಮವರು. ಸೊ ಥ್ಯಾಂಕ್ ಯು ನಿಮ್ಮ ಸ್ಪೆಷಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು.
ಬಾಸ್ ಟಿವಿಯಿಂದ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಬಂದು ನಮಗೂ ಟೈಮ್ ಸ್ಪೆಂಡ್ ಕೊಟ್ಟು ನಮ್ಮ ಬಗ್ಗೆ ಕೇಳಿ ಎಲ್ಲ ಮಾಡಿದ್ದೀರಾ. ಥ್ಯಾಂಕ್ಸ್ ಬ್ರೋ. ಎಕ್ಸಾಂಪಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ಬಿಟ್ಟು ಲೈಫಲ್ಲಿ ಏನೇ ನಡೆದ್ರು ಕೂಡ, ಪಾಸಿಟಿವ್ ನಡೆದ್ರು ಕೂಡ, ನೆಗೆಟಿವ್ ನಡೆದ್ರು ಕೂಡ ಆಗೋದೆಲ್ಲ ಒಳ್ಳೆದಕ್ಕೆ ಅನ್ನುವಂತಹ ಮಾದರಿಯಲ್ಲಿ ಕಿಪಿ ಕೀರ್ತಿ ಅವರು ಒಂದು ಸ್ಫೂರ್ತಿಯನ್ನಾಗಿ ತಗೊಂಡು ತಮ್ಮ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ. ಹಾಗೆಯೇ ಅವ್ರ ಫ್ರೆಂಡು ಕೂಡ, ದಚ್ಚು ಅವರು ಕೂಡ ಕೀರ್ತಿ ಅವರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವರಿಬ್ಬರ ಫ್ರೆಂಡ್ಶಿಪ್ ಇದೇ ಥರ ಇರಲಿ, ಅವ್ರ ಫ್ಯಾಮಿಲಿಗಳಿಗೂ ಹಾಗೆಯೇ ಅವ್ರು ಕಂಡಿರುತ್ತಾ ಕನಸೆಲ್ಲನೂ ಸಹ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕದ ಜನರ ಕಡೆಯಿಂದ ನಾವು ಸಹ ಕೇಳ್ಕೊಳ್ತಾ, ಇದೇ ರೀತಿ ಹಲವಾರು ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಲಿ ಅಂತ ಕೇಳೋದೇ ಕರ್ನಾಟಕದ ಜನರ ಆಶೀರ್ವಾದ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಕಿಪಿ ಕೀರ್ತಿ ಹಾಗೆಯೇ ಅವರ ಫ್ರೆಂಡ್ ದರ್ಶನ್ ಅವರ ಒಂದು ಸ್ಮಾಲ್ ಚಿಟ್ ಚಾಟ್. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.